ಓಕೆ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲತರ ಕ್ಲಾಸಸ್. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿದೆ ಫಸ್ಟ್ ಟೆಸ್ಟ್ ನಾವು ಕಂಪ್ಲೀಟ್ ಮಾಡ್ಕೊಂಡಿವಿ. ಸೊ ಸೆಕೆಂಡ್ ಟೆಸ್ಟ್ ನೀವು ಬಿಡಿಸೋಣ. ಪ್ರಾಕ್ಟೀಸ್ ಟೆಸ್ಟ್ ಸಬ್ಜೆಕ್ಟ್ ವೈಸ್ ಜೊತೆಗೆ ಏನಂತಿದೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ರಿವಿಷನ್ ಮಾಡಲಿ ಮುಂದೆ ಬರ್ತಕ್ಕಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿರ್ತಕ್ಕಂಥ ಕ್ವಶನ್ಗಳು ಎಲ್ಲವೂ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ಬಂದಿರತಕ್ಕಂಥ ಕ್ವಶನ್ ಆಗಿರ್ತಾವ. ಸೊ ಚಾಪ್ಟರ್ ಯಾವುದಿದೆ ಸರ್ ಅಂದ್ರೆ ಭಾರತ ಸಂವಿಧಾನದ ಭಾಗ ಜೊತೆಗೆ ವಿಧಿಗಳು ಮತ್ತು ಪ್ರಮುಖ ಅನುಸೂಚಿಗಳು. ರೈಟಾ, ಈ 3 ಪಾಯಿಂಟ್ಗಳನ್ನ ಇಟ್ಕೊಂಡು ಪ್ರಮುಖವಾಗಿ ಅಂತಂದ್ರೆ 3 ಟೆಸ್ಟ್ ಆಗ್ತಾವ ಅಂತ ಹೇಳಿದೆ ಈ ಟಾಪಿಕ್ ಮೇಲೆ. ಸೊ ಇವಾಗ ಇದು 2ನೇ ಟೆಸ್ಟ್, ಇನ್ನೊಂದು ಟೆಸ್ಟ್ ಆದ್ರೆ ಈ ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಇರತಕ್ಕಂಥ ಬಿಂದುಗಳನ್ನ ನಾವು ಕವರ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ನಾವು ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ ಸರ್. ಕ್ವಶನ್ ನಂಬರ್ 26 ಯಾವುದಿದೆ ಸರ್? ಕ್ವಶನ್ ನಂಬರ್ 26 ಕ್ವಶನ್ ನಂಬರ್ 26 ಇದೆ ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ 7ನೇ ಅನುಸೂಚಿ ಅಡಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ರೈಟಾ, ಅಗೇನ್ 7ನೇ ಅನುಸೂಚಿಗೆ ಬಂದಾಗ ನಾ ಹೇಳಿ ನಿಮ್ಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂತಹ ಸಂಬಂಧಗಳ ಅಧಿಕಾರದ ಬಗ್ಗೆ ಏನಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟರೆ ಅಧಿಕಾರದ ವಿಭಜನೆ ಮಾಡ್ತಕ್ಕಂಥದ್ದು ಈ ಪಾಯಿಂಟ್ ನಿಮಗೆ ಗೊತ್ತಿದೆ. ರೈಟಾ, ಅದರಲ್ಲಿ ಎಷ್ಟು ಪಟ್ಟಿಗಳಿದ್ದು ಸರ್ ಅಂದ್ರೆ 3 ಪಟ್ಟಿಗಳಿರ್ತಕ್ಕಂಥದ್ದು: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ನಾವು ಕ್ವಶನ್ ಏನ್ ಕೇಳಿದ ಆನ್ಸರ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯ ಯಾವುದಿದೆ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ರೈಟಾ, ನಾವು ಬರೀ ಸರ್ ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯ ಸರ್. ಶಿಕ್ಷಣ ರಾಜ್ಯ ಪಟ್ಟಿಯಲ್ಲಿ ಇಲ್ಲ ಸರ್. ಶಿಕ್ಷಣ ನಿನ್ನೆ ನಾವು ಹೇಳಿದೀವಿ ಏನಂತಂದ್ರೆ ಇದು ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಯಾವ್ದ್ರಲ್ಲಿ ಸರ್? ಸಮವರ್ತಿ ಪಟ್ಟಿಯಲ್ಲಿ ಇದೆ. ರೈಟ್, ನೆಕ್ಸ್ಟ್ ಅರಣ್ಯ ಎಲ್ಲಿದೆ ಸರ್ ಅಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿದೆ ಸರ್. ಅರಣ್ಯ ಕೂಡ ಏನಂತಿದೆ? ಸಮವರ್ತಿ ಪಟ್ಟಿಯಲ್ಲಿದೆ. ನೆಕ್ಸ್ಟ್ ವಿದ್ಯುತ್ ಶಕ್ತಿ ಕೂಡ ಯಾವ್ದ್ರಲ್ಲಿ? ಸಮವರ್ತಿ ಪಟ್ಟಿಯಲ್ಲಿದೆ. ನಾವು ರೈಲ್ವೆ ಪೊಲೀಸ್ ಸರ್. ರೈಲ್ವೆ ಪೊಲೀಸ್ ಏನಿದೆಯಲ್ಲ ಇದು ಏನಂತಂದ್ರೆ ಪ್ರಮುಖವಾಗಿ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಸರ್. ಯಾವುದು? ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಸರ್. ಸ್ಟೇಟ್ ಲಿಸ್ಟ್ ಅಲ್ಲಿ ನಾವು ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾಳೆ ಕ್ವಶನ್ ಬಂದಾಗ ಏನಂತಂದ್ರೆ ರಾಂಗ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಸರ್. ರೈಟಾ, ಏನ್ ಸರ್ ಗಮನ ಹರಿಸ್ಬೇಕಿಲ್ಲ ಅಂತಾರೆ ನಿಮಗೆ ಏನಾದ್ರು ಬರೇ ಭಾರತೀಯ ರೈಲ್ವೆ ಇಂಪಾರ್ಟೆಂಟ್ ಗೊತ್ತಿದೆ ಸರ್. ಬರೇ ರೈಲ್ವೆ ಕೇಳಿದ್ರೆ ಅದು ಕೇಂದ್ರ ಪಟ್ಟಿ ಆಗುತ್ತೆ, ಗೊತ್ತಿರ್ಬೇಕು ಸರ್. ಏನಾಗುತ್ತೆ ಸರ್? ಕೇಂದ್ರ ಪಟ್ಟಿ ಆಗುತ್ತೆ. ಆದ್ರೆ ರೈಲ್ವೆ ಪೊಲೀಸ್ ಕೇಳಿದ್ರೆ ಅದು ಏನಾಗುತ್ತೆ ಸರ್ ಅಂತಂದ್ರೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಆಗುತ್ತೆ, ಗೊತ್ತಿರ್ಬೇಕು. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವನ್ ಆರ್ ಪಿ ಎಫ್ ಇವಾಗ ಏನು ಎಕ್ಸಾಮ್ ಬರಿತಾ ಇದ್ರಲ್ಲ ಅದು ಎಲ್ಲಿ? ಅದು ರೈಲ್ವೆ ಪೊಲೀಸಿಗೆ ಸಂಬಂಧಪಟ್ಟಂತೆ ರೈಲ್ವೆ ಕಾನ್ಸ್ಟೇಬಲ್ ಅಂತ ನಾವು ಕರಿತೀವಿ. ರೈಟಾ, ಅದು ಎಲ್ಲಿದೆ ಸರ್ ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಅದು ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯನೇ. ರೈಟಾ, ರೈಲ್ವೆ ಅನ್ನೋದು ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ. ಬಟ್ ರೈಲ್ವೆ ಪೊಲೀಸ್ ಏನಿದೆಯಲ್ಲ ಅದು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಆಗಿದೆ, ಗೊತ್ತಿರ್ಬೇಕು. ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಸರ್ ಅಂತಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ಏನಂತಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಇರ್ತದೆ, ನಿಮಗೆ ಗೊತ್ತಿರ್ಬೇಕು. ರೈಟಾ, ನಾವಿದು ಎಂಟ್ರಿ ರೈಲ್ವೆ ಸ್ಟೇಷನ್ ಇದೆ ಅನ್ಕೊಡ್ರಿ, ನಾವು ಹೊರಗಡೆ ಆದ್ರೂ ಇರ್ತದ ಅಥವಾ ಇಲ್ಲಿ ಆದ್ರೂ ಇರ್ತದ ಸಪ್ರೇಟ್ ಆಗಿ. ರೈಟಾ, ಏನಂತಿದ್ರೆ ಸ್ಟೇಟ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ರೆ ರೈಲ್ವೆ ಪೊಲೀಸ್ ಇರತಕ್ಕಂಥದ್ದು ಗೊತ್ತಿರ್ಬೇಕು. ಯಾಕಂದ್ರೆ ಇವಾಗ ಕರ್ನಾಟಕದಲ್ಲಿ ಯಾವುದೋ ಒಂದು ಊರಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅಂತ ಹೇಳಿದ್ರೆ ಒಂದು ಚೆನ್ನಾಗಿ ಅಂದ್ರೆ ಸ್ವಲ್ಪ ಫೇಮಸ್ ಇರಬೇಕು, ದೊಡ್ಡದಿರಬೇಕು. ಚಿಕ್ಕದಲ್ಲಿ ಇರಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ. ಸೊ ನಾವು ಅಲ್ಲಿ ಏನಂತಿದ್ರೆ ಜಂಕ್ಷನ್ ಇರ್ತಲ್ಲ, ಅಲ್ಲಿ ಏನಂತಿದ್ರೆ ರೈಲ್ವೆ ಪೊಲೀಸ್ ಇರ್ತಕ್ಕಂಥದ್ದು. ಸೊ ಹೊರಗಡೆ ಯಾರಂತಂದ್ರೆ ಕರ್ನಾಟಕ ಸ್ಟೇಟಿಗೆ ಸಂಬಂಧಪಟ್ಟ ಸ್ಟೇಟ್ ಪೊಲೀಸ್ ಇರ್ತಲ್ಲ ಅದರಲ್ಲೇ ಇರ್ತಕ್ಕಂಥದ್ದು ರೈಲ್ವೆ ಪೊಲೀಸ್, ಗೊತ್ತಿರ್ಬೇಕು. ರೈಟಾ, ನಾವು ಇದ್ರ ಒಳಗಡೆ ಸರ್ ಯಾವ್ದು ರೈಲ್ವೆ ಸ್ಟೇಷನ್ ಒಳಗಡೆ ಏನ್ ಇದಿರ್ತಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಅದರ ಕೇಂದ್ರ ಪಟ್ಟಿ ಇರ್ತಕ್ಕಂಥ ವಿಷಯ. ನಾವು ಅದ್ರ ಒಳಗಡೆ ಯಾರು ಇರ್ತಾರೆ ಸರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೇಕು, ಬಹಳ ಇಂಪಾರ್ಟೆಂಟ್. RPF ದವರು ಇರ್ತಕ್ಕಂಥದ್ದು. ಸೊ ಇಬ್ರು ಇರ್ತಾರೆ, ಒಳಗಡೆ ಹೊರಗಡೆ. ಇವರು ಅದಕ್ಕೆ ಸಂಬಂಧಪಟ್ಟ ಒಂದೇ ಇರ್ತಕ್ಕಂಥದ್ದು. ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ. ರೈಲ್ವೆ ಪೊಲೀಸ್ ಕೇಳಿದ್ರೆ ರಾಜ್ಯ ಪಟ್ಟಿ ಹಾಕ್ರಿ ಸರ್. ರೈಟಾ, ಬರೀ ರೈಲ್ವೆ ಕೇಳಿದ್ರೆ ಕೇಂದ್ರ ಪಟ್ಟಿ ಹಾಕ್ರಿ. ಬರೀ ರೈಲ್ವೆ ಅಂತ ಬಂದಾಗ RPF ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಕೇಂದ್ರ ಪಟ್ಟಿ ಅಂತ. ರಾಜ್ಯ ಪೊಲೀಸ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಪೊಲೀಸ್ ಮುಂಚೆ ಇರಲಿಲ್ಲ, ಎಡಿಷನಲ್ ನಾವೇನಂದ್ರೆ ಪ್ರೊವಿಷನ್ಸ್ ಮಾಡಿ ಓಕೆ ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ರೈಲ್ವೆ ಪೊಲೀಸ್, ಗೊತ್ತಿರ್ಬೇಕು. ರೈಟಾ, ಮರ್ಯಾಕ್ ಹೋಗ್ಬೇಡ್ರಿ. ರೈಲ್ವೆ ಪೊಲೀಸ್ ಕೇಳಿದ್ರೆ ರಾಜ್ಯ ಪಟ್ಟಿನೇ ಹಾಕ್ರಿ, ಆದ್ರೆ ಬರೀ ರೈಲ್ವೆ ಕೇಳಿದ್ರೆ ಕೇಂದ್ರ ಪಟ್ಟಿ ಹಾಕ್ರಿ. ಇದು 99% ಕೇಸಸ್ ಅಲ್ಲಿ ನಾವೇನಾದ್ರೂ ಓದ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರೆ ರಾಂಗ್ ಹಾಕಿ ಬರ್ತೀವಿ. ರೈಲ್ವೆ ಪೊಲೀಸ್ ಅಂತ ಬಂದಾಗ ನಾವು ಡೈರೆಕ್ಟ್ ಆಗಿ ಕೇಂದ್ರ ಪಟ್ಟಿನೇ ಹಾಕ್ಬಿಡ್ತೀವಿ, ಅದನ್ನ ಹಾಕಕ್ ಹೋಗ್ಬೇಡಿ ಸರ್. ಉಳಿದಂತೆ ವಿದ್ಯುತ್ ಶಕ್ತಿ, ಆಮೇಲೆ ಶಿಕ್ಷಣ, ಅರಣ್ಯ ಇವೇನಂತಂದ್ರೆ ಪ್ರಮುಖವಾಗಿ ಸಮವರ್ತಿ ಪಟ್ಟಿ ಇರ್ತಕ್ಕಂಥದ್ದು. ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ ನಾನು ನಿಮ್ಗೆ, ಶಿಕ್ಷಣ ಮತ್ತು ಅರಣ್ಯ ಏನಿದೆಲ್ಲ ಇವು ಮೊದಲ ರಾಜ್ಯ ಪಟ್ಟಿಗೆ ಇರ್ತಕ್ಕಂಥ ವಿಷಯಗಳು. ಬಟ್ ಇವೆರಡನ್ನ ಅದರ ಜೊತೆಗೆ ಪ್ರಮುಖ 5 ವಿಷಯಗಳನ್ನ ಏನ್ ಮಾಡಿದಾರೆ ಅಂತ ಹೇಳಿದ್ರೆ 42ನೇ ಸಂವಿಧಾನಕ್ಕೆ ತಿದ್ದುಪಡಿ 1976 ಅಂತಿದ್ರೆ ಯಾವ್ದ್ರಲ್ಲಿ ಸೇರ್ಪಡೆ ಮಾಡಿ ಸರ್ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ನಾವು ಶಿಕ್ಷಣ, ಅರಣ್ಯ ಇವೆರಡು ಸಮವರ್ತಿ ಪಟ್ಟಿಯಲ್ಲಿ ನಿಮ್ಗೆ ಗೊತ್ತಿರ್ಲಿ ಸರ್. ಓಕೆ, ಮತ್ತೇನಿಲ್ಲ ಸರ್ ಇದರಲ್ಲಿ. ಈ ಕ್ವಶನ್ ನಂಬರ್ 26 ಅಲ್ಲಿ ಇಷ್ಟು ನೆನ್ಪಿಟ್ಕೊಡ್ರಿ. ರೈಲ್ವೆ ಪೊಲೀಸ್ ಮತ್ತು ರೈಲ್ವೆ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ನೆಕ್ಸ್ಟ್ ಬರಿ ಸರ್ ಕ್ವಶನ್ ನಂಬರ್ 27. ಭಾರತೀಯ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪಂಚಾಯತ್ ರಾಜ್ ವಿಷಯಗಳನ್ನು ಸೇರಿಸಲಾಗಿದೆ ಅಂತ ಹೇಳಿದ್ರೆ? ರೈಟಾ, ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಪಡುತ್ತೆ ಯಾವ ಪಟ್ಟಿಯಲ್ಲಿ ಇದೆ ಸರ್? ಯೂನಿಯನ್ ಲಿಸ್ಟ್ ಇದೆ, ಅಗೇನ್ 3 ಪಟ್ಟಿ, ರಾಜ್ಯ ಪಟ್ಟಿ ಇದೆ, ಸಮವರ್ತಿ ಪಟ್ಟಿ ಇದೆ, ಅವಶೇಷಗಳ ಪಟ್ಟಿ ಇದೆ ಸರ್. ಅವಶೇಷಗಳ ಪಟ್ಟಿ ಇಲ್ಲ ಅಂದ್ರೆ ಉಳಿದ ವಿಷಯಗಳನ್ನು ತರ್ತಾ ಸರ್. ರೈಟಾ, ಲಿಸ್ಟ್ ಆಫ್ ರಿಯನ್ಸ್ ನಾವು ಬರ್ರಿ ಸರ್. ಇಲ್ಲಿ ಯಾವ್ದಂತ ಹೇಳಿದ್ರೆ ಪಂಚಾಯತ್ ಅನ್ನೋದೇನಿದಿಲ್ಲ ಇದು ಯಾವ್ದ್ರ ರಿಲೇಸ್ ಅಂದ್ರೆ ರಾಜ್ಯ ಪಟ್ಟಿ ಇರ್ತದೆ.
ಪಂಚಾಯತ್ ರಾಜ್ ಏನಿದೆಯಲ್ಲ ಇದು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಆಗಿದೆ, ಬಹಳ ಇಂಪಾರ್ಟೆಂಟ್ ಇದೆ, ಗೊತ್ತಿರಲಿ ಸರ್. ಇನ್ನು ಪಂಚಾಯತಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಷನ್ ಮಾಡಿವಿ ಅಷ್ಟೇ. ಭಾಗ ನಂಬರ್ 9 ಅನುಸೂಚಿ 11 ರೈಟಾ, ಇಂಪಾರ್ಟೆಂಟ್ ಗೊತ್ತಿರ್ಬೇಕು ಇವೆರಡು. ತಿದ್ದುಪಡಿ ಕೇಳಿದ್ರೆ 73ನೇ ಸಂವಿಧಾನಿಕ ತಿದ್ದುಪಡಿ ರೈಟಾ. ಎಷ್ಟು ಹಂತದಲ್ಲಿ ಅಂತಂದ್ರೆ 3 ಹಂತದ ಪಂಚಾಯತಿ ವ್ಯವಸ್ಥೆ ಗೊತ್ತಿರ್ಬೇಕು, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ. ಈ ಎಲ್ಲಾ ವಿಚಾರಗಳನ್ನ ಕೇಳಿವೆ. ಆರ್ಟಿಕಲ್ ಕೇಳಿದ್ರೆ 243 ಇಂದ 243 ಓವರಿಗೆ ಭಾರತ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಪಾಯಿಂಟ್ ಕ್ಲಿಯರ್, ಇಷ್ಟೆಲ್ಲ ಗೊತ್ತಿರಲಿ ಸರ್. ನಾವು ಪಂಚಾಯತ್ ರಾಜ್ ಅಂದ್ರೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ವಿಷಯಗಳೇನಿದಾವಲ್ಲ, ಈ ಪಂಚಾಯತ್ ರಾಜ್ ಅನ್ನೋ ವಿಷಯ ಯಾವ್ದು ಪಟ್ಟಿಯಲ್ಲಿದೆ ಸರ್ ಅಂತ ಹೇಳಿದ್ರೆ ರಾಜ್ಯ ಪಟ್ಟಿಯಲ್ಲಿದೆ. ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು, ಮರೆಯಕ್ ಹೋಗ್ಬೇಡ್ರಿ ಇದನ್ನು. ಇದು ಮತ್ತೆ ರಿಪೀಟೆಡ್. ಇವಾಗ ಪಂಚಾಯತಿಗೆ ಸಂಬಂಧಪಟ್ಟ ಇವೆಲ್ಲ ಕೇಳಬಹುದು ನಿಮಗೆ ರೈಟಾ. ಇದನ್ನು ಹೊರತುಪಡಿಸಿ ಚಾನ್ಸಸ್ ಇದೆ ಸರ್ ಪಂಚಾಯತ್ ರಾಜ್ ಅನ್ನೋದು ಯಾವ ಪಟ್ಟಿಯಲ್ಲಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಲಿ ರಾಜ್ಯ ಪಟ್ಟಿ ಇರ್ತಕ್ಕಂಥ ವಿಷಯ ಸರ್. ರೈಟ್, ಉಳಿದಂತೆ ಮತ್ತೆ ಇನ್ನೇನಿಲ್ಲ ಸರ್ ಈ ಕ್ವಶನ್ ಅಲ್ಲಿ, ಇಷ್ಟು ನೆನ್ಪಿಟ್ಕೊಟ್ರೆ ಸಾಕು. ನಾವು ಪಾಯಿಂಟ್ ಇನ್ನೊಂದು ಗೊತ್ತಿರಲಿ ಸರ್, 11ನೇ ಅನುಸೂಚಿಯಲ್ಲಿ ಎಷ್ಟು ವಿಷಯಗಳಿದಾವ ಅಂತ ಕೇಳಬಹುದು. 11ನೇ ಅನುಸೂಚಿಯಲ್ಲಿ ಟೋಟಲ್ ಎಷ್ಟು ವಿಷಯಗಳಿದ್ದು ಸರ್ ಅಂದ್ರೆ ನಾನು ನಿನ್ನೆ ಹೇಳಿ ನಾನು ನಿಮ್ಗೆ 29 ವಿಷಯಗಳಿದ್ದು ಗೊತ್ತಿರಬೇಕು. 12ನೇ ಅನುಸೂಚಿ ಮುನ್ಸಿಪಾಲಿಟಿ ಬಗ್ಗೆ ಆಗಿತ್ತು, ಅದರಲ್ಲಿ ಎಷ್ಟು ವಿಷಯಗಳಿದ್ದು ಸರ್ ಅಂದ್ರೆ 18 ವಿಷಯಗಳಿದ್ದು ಗೊತ್ತಿರಬೇಕು. ನಾವು ಖುದ್ದು ಪಂಚಾಯತ್ ರಾಜ್ ಅನ್ನೋ ಒಂದು ವಿಷಯ ಏನಿದೆಯಲ್ಲ, ಇದು ಯಾವ ಪಟ್ಟಿಯಲ್ಲಿದೆ ಸರ್ ಅಂತಿದ್ರೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ, ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯ ಆಗಿದೆ, ಗೊತ್ತಿರಬೇಕು. ಈ ಪಾಯಿಂಟ್ ನೆನಪಲ್ಲಿ ಇಟ್ಕೊಡ್ರಿ ಸರ್. ಓಕೆ, ನಾವು ಬರೀ ಸರ್ ನೆಕ್ಸ್ಟ್ ಕ್ವಶನ್ ಏನಿದೆ ಸರ್, ಈ ಕೆಳಗಿನವುಗಳಲ್ಲಿ ಯಾವ ವಿಷಯವು ಭಾರತೀಯ ಸಂವಿಧಾನದ 7ನೇ ಅನುಸೂಚಿ ಪಟ್ಟಿ 3 ಸಮವರ್ತಿ ಪಟ್ಟಿಯಲ್ಲಿ ಇದೆ ಗೊತ್ತಿರ್ಬೇಕು ರೈಟಾ. ನಾವು ಅಗೇನ್ ಹೇಳಕತ್ತೀನಿ ನಾನು ನಿಮ್ಗೆ ಪಟ್ಟಿ ಬಗ್ಗೆನೇ ಕ್ವಶನ್ ಕೇಳ. 3ನೇ ಪಟ್ಟಿ ಯಾವ್ದಂತ ಕ್ವಶನ್ ಕೇಳಿದ. 3ನೇ ಪಟ್ಟಿ ಯಾವ್ದಿದೆ ಸರ್, ಸಮವರ್ತಿ ಪಟ್ಟಿ ರೈಟಾ. ಮೊದಲನೇ ಪಟ್ಟಿ ಯಾವ್ದಿದೆ ಸರ್, ಕೇಂದ್ರ ಪಟ್ಟಿ ಗೊತ್ತಿರ್ಬೇಕು. ಈ ಸಂಖ್ಯೆನೂ ಕೇಳ್ತಾನೆ ನಿಮ್ಗೆ ರೈಟಾ. 2ನೇ ಪಟ್ಟಿ ಯಾವ್ದಿದೆ ಸರ್ ಅಂತಿದ್ರೆ ರಾಜ್ಯ ಪಟ್ಟಿ ಸರ್. ಈ ಪಟ್ಟಿಗಳೆಲ್ಲ ಮೂರು ಪಟ್ಟಿಗಳು ಎಲ್ಲಿದಾವೆ ಸರ್ ಅಂದ್ರೆ 7ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು. ಸೊ ಈ 7ನೇ ಅನುಸೂಚಿ ಇರ್ತಾವ 3 ಪಟ್ಟಿಗಳನ್ನ ನಾವ್ ಯಾವ ಆರ್ಟಿಕಲ್ ಏನು ಅಧಿಕಾರ ಕೊಟ್ಟಿದ್ದಿಲ್ಲ ಕಾನೂನು ಮಾಡ್ತಕ್ಕ ಅಧಿಕಾರ ಅಂದ್ರೆ ಆರ್ಟಿಕಲ್ ನಂಬರ್ 246. ಇದನ್ನ ಯಾವುದೇ ಕಾರಣಕ್ಕೆ ಮರೆಯಕ್ ಹೋಗ್ಬೇಡ್ರಿ. ಇದನ್ನ ಅದರಲ್ಲೇ ಇರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗ ಮತ್ತು ಏನ್ ವಿಧಾನಮಂಡಲದ ಇವುಗಳೆಲ್ಲ ಸಂಸತ್ತಿಗೆ, ಪಾರ್ಲಿಮೆಂಟ್ಗೆ ಅಂದ್ರೆ ಅಧಿಕಾರ ಇರ್ತಕ್ಕಂಥದ್ದು, ಕಾನೂನು ಮಾಡ್ತಕ್ಕಂಥದ್ದು. ನಾವು ಬರೀ ಸರ್ ಕ್ವಶನ್ ಏನಿದೆ ಅಂದ್ರೆ 7ನೇ ಅನುಸೂಚಿ ಸಮವರ್ತಿ ಪಟ್ಟಿ 3 ಇದೆ, ಅದರಲ್ಲಿ ಇರ್ತಕ್ಕಂಥ ವಿಷಯ ಯಾವ್ದಂತ ಕ್ವಶನ್ ಆನ್ಸರ್ ಇಲ್ಲಿ ಅಗೇನ್ ವಾಪಸ್ ಬರ್ರಿ ಸರ್. ನಿಮ್ಗೆ ಪೊಲೀಸ್ ರಾಜ್ಯ ಪಟ್ಟಿಯಲ್ಲಿ ಇದೆ ಸರ್, ಕನ್ಫ್ಯೂಸ್ ಬೇಡ ಇದರಲ್ಲಿ. ಜಸ್ಟ್ ಏನಂತ ಪೊಲೀಸ್ ಮತ್ತು ರೈಲ್ವೆ ಪೊಲೀಸ್ ಇವನ್ ಯಾವ್ದಂತಂದ್ರೆ ಜೈಲುಗಳು ಮುಂದೆ ಇದು ಕೂಡ ಯಾವಲ್ಲಿದೆ ಸರ್, ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಸರ್. ಇನ್ನು ಸಾರ್ವಜನಿಕ ಸುವ್ಯವಸ್ಥೆ ಸರ್, ಇದು ಎಲ್ಲಿದೆ ಸರ್ ಅಂದ್ರೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಸರ್. ಸಾರ್ವಜನಿಕ ಸುವ್ಯವಸ್ಥೆ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ರೈಟಾ. ನಾವು ಇಲ್ಲಿ ಬರ್ರಿ ಸರ್ ಯಾವ್ದಂದ್ರೆ ಕ್ರಿಮಿನಲ್ ಪ್ರೊಸೀಜರ್. ನಾವು ಕ್ರಿಮಿನಲ್ ಪ್ರೊಸೀಜರ್ ಏನಿಲ್ಲ, ಇದು ಎಲ್ಲಿದೆ ಸರ್ ಅಂತಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಅನ್ನೋದು ಇಂಪಾರ್ಟೆಂಟ್ ನಿಮಗೆ ಗೊತ್ತಿರ್ಬೇಕು ಪಾಯಿಂಟ್. ಕ್ರಿಮಿನಲ್ ಪ್ರೊಸೀಜರ್ ಯಾವ್ದ್ರಲ್ಲಿ ಇದೆ ಸರ್ ಅಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ, ಗೊತ್ತಿರ್ಬೇಕು. ಅನುಸೂಚಿ 7ರಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ಇದೆ ಸರ್ ಯಾವುದು, ಕ್ರಿಮಿನಲ್ ಪ್ರೊಸೀಜರ್. ಪಾಯಿಂಟ್ ಕ್ಲಿಯರ್. ನಿನ್ನೆ ಕೂಡ ಕ್ವಶನ್ ಬಂದಿತ್ತು, ಅದ್ರ ಬಗ್ಗೆ ಹೇಳಿದೆ. ಸೊ ನಾವು ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಪಾಯಿಂಟ್ ಗೊತ್ತಿರ್ಬೇಕು ನಿಮ್ಗೆ ರೈಟ್. ನೆಕ್ಸ್ಟ್ ಬರ್ರಿ ಸರ್ ಇಂಪಾರ್ಟೆಂಟ್ ಕ್ವಶನ್ ನಂಬರ್ 29 ಸರ್. ಕ್ವಶನ್ ನಂಬರ್ 29 ಏನಾಗುತ್ತೆ ಸರ್, ಮದುವೆ ವಿಚ್ಛೇದನ ದತ್ತು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಸರ್. ಮದುವೆ ವಿಚ್ಛೇದನ ಮತ್ತು ದತ್ತು ಇವು ಯಾವ ಪಟ್ಟಿಯಲ್ಲಿ ಇದೆ ಸರ್ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ತೆಗೆದು. ಎಲ್ಲಿದೆ ಸರ್ ಅಂದ್ರೆ ಸಮವರ್ತಿ. ಜಾಸ್ತಿ ಕ್ವಶನ್ ಸಮವರ್ತಿ ಪಟ್ಟಿನೇ ಅದ್ರ ಬಗ್ಗೆನೇ ಜಾಸ್ತಿ ಬರ್ತಕ್ಕಂಥದ್ದು, ಸ್ವಲ್ಪ ಕನ್ಫ್ಯೂಸ್ ಆಗುತ್ತದು, ಚಂದ ನೆನ್ಪಿಟ್ಕೊಳ್ರಿ ಸರ್. ನಾವು ಇದು ಕ್ವಶನ್ ಬಂದಿರ್ತಕ್ಕಂಥದ್ದು ಗೊತ್ತಿರ್ಬೇಕು. ಮದುವೆ ವಿಚ್ಛೇದನ ಮತ್ತು ದತ್ತು ಇವೆಲ್ಲ ಎಲ್ಲಿದೆ ಸರ್ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ, ಗೊತ್ತಿರಲಿ ಸರ್. ಉಳಿದಂತೆ ಸರ್ ಕ್ವಶನ್ ನಂಬರ್ 30, ತೆರಿಗೆ ಮತ್ತು ಶುಲ್ಕಗಳನ್ನು ವಿಧಿಸುವ ಸರ್ಕಾರದ ಹಕ್ಕು. ಸರ್ಕಾರ ಅಂತ ಬಂದಾಗ ಇವಾಗ ರಾಜ್ಯ ಸರ್ಕಾರ ಆಗ್ಬೋದು, ಇವನ್ ಕೇಂದ್ರ ಸರ್ಕಾರ ಆಗ್ಬೋದು. ಕೇಂದ್ರ ಸರ್ಕಾರ ತನಗ್ ಪಟ್ಟಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ, ರಾಜ್ಯ ಸರ್ಕಾರ ತನಗೆ ಸಂಬಂಧಪಟ್ಟ ವಿಷಯಗಳಿಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನು ವಿಧಿಸ್ಕೋಬಹುದು. ಯಾವ ಪಟ್ಟಿಯಲ್ಲಿ ಒದಗಿಸಲಾಗಿದೆ, ಯಾವ ಪಟ್ಟಿ, ವೇಳಾಪಟ್ಟಿ ಅಂದ್ರೆ ಇಲ್ಲಿ ಶೆಡ್ಯೂಲ್ಸ್ ಗೊತ್ತಿರ್ಬೇಕು ನಿಮ್ಗೆ. ಯಾವ ಶೆಡ್ಯೂಲ್ಸ್ ಅಲ್ಲಿ ಇದೆ ಸರ್ ಅಂತಿದ್ರೆ ಗೊತ್ತಿರ್ಬೇಕು. 7ನೇ ಅನುಸೂಚಿ ನಿಮ್ಗೆಲ್ರಿಗೂ ಗೊತ್ತಿದೆ ಸರ್, ಯಾವ್ದಂದ್ರೆ 7ನೇ ಅನುಸೂಚಿ. ಸೊ 7ನೇ ಅನುಸೂಚಿ ಯಾವ್ದಂತಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ಶಾಸನ ಮಾಡ್ತಕ್ಕಂಥ ಅಧಿಕಾರದ ಬಗ್ಗೆ ವಿಷಯಗಳನ್ನು ಪಟ್ಟಿ ಮಾಡಿರ್ತಕ್ಕಂಥದ್ದು ರೈಟ್. ಉಳಿದಂತೆ ಯಾವುದಿಲ್ಲ ಸರ್. 7ನೇ ಅನುಸೂಚಿ ಗೊತ್ತಿರಲಿ ಸರ್, 7th ಶೆಡ್ಯೂಲ್ ಕ್ಲಿಯರ್. ನೆಕ್ಸ್ಟ್ ಬರ್ರಿ ಸರ್, ಕ್ವಶನ್ ನಂಬರ್ ಯಾವ್ದಿದೆ 31 ಏನಿದೆ ಸರ್, ಈ ಕೆಳಗಿನಲ್ಲಿ ಯಾವುದು ರಾಜ್ಯ ಪಟ್ಟಿಯಲ್ಲಿದೆ ಸರ್. ಈ ಕೆಳಗಿನಲ್ಲಿ ಯಾವುದು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ ಅಂತ ಹೇಳಿ ಆನ್ಸರ್. ನಾವು ಬರೀ ಸರ್ ರೈಲ್ವೆ ಪೊಲೀಸ್ ಇದೆ, ಜಸ್ಟ್ ಡಿಸ್ಕಷನ್ ಮಾಡಿವಿ ನಾವು. ರೈಲ್ವೆ ಪೊಲೀಸ್ ಅಂದ್ರೆ ಆನ್ಸರ್ ಇದೆ ಆಗಲ್ಲ ಸರ್, ಕನ್ಫ್ಯೂಸೇ ಬೇಡ ಇದ್ರಲ್ಲಿ ರೈಟ್. ಸೊ ರೈಲ್ವೆ ಪೊಲೀಸ್ ಏನಿದೆಲ್ಲ ಇದು ಪ್ರಮುಖವಾಗಿ ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯ. ಬಟ್ ರೈಲ್ವೆ ಕೇಳಿದ್ರೆ ಏನಾಗುತ್ತೆ ಸರ್ ಅಂತಂದ್ರೆ ಕೇಂದ್ರ ಪಟ್ಟಿ ಸರ್. ನಾವು ಬರೀ ಸರ್ ಕಾರ್ಪೊರೇಷನ್ ತೆರಿಗೆ ಇದು ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ, ಗೊತ್ತಿರ್ಬೇಕು ಸರ್ ರೈಟಾ. ನೆಕ್ಸ್ಟ್ ಜನಗಣತಿ ಬಹಳ ಇಂಪಾರ್ಟೆಂಟ್ ಇದೆ. ನಾವು ಇವಾಗ CA ಕರೆಂಟ್ ಅಫೇರ್ಸ್ ಎಲ್ಲ ಇರ್ತಿದ್ದು ನೆನಪಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಸರ್. ಜನಗಣತಿ ಅನ್ನೋದು ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ ಸರ್. ಇದು ಆಲ್ರೆಡಿ ಪದೇ ಕ್ವಶನ್ ಆಗಿದೆ ಸರ್. ಕೇಂದ್ರ ಪಟ್ಟಿಯಲ್ಲಿ ಎಷ್ಟನೇ ನಂಬರ್ ಅಲ್ಲಿ ಇದೆ ಅಂತಾನೂ ಕೂಡ ಕ್ವಶನ್ ಆನ್ಸರ್ ಇದೆ ರೈಟಾ. ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ 100 ವಿಷಯಗಳಿದೆಯಲ್ಲ ಅದರಲ್ಲಿ ಪಟ್ಟಿ ಮಾಡಿ ಸರ್ ಎಷ್ಟನೇದು ಅಂತ ಹೇಳಿದ್ರೆ ಗೊತ್ತಿರ್ಬೇಕು ನಿಮ್ಗೆ, 69ನೇ ಸರ್, 69. ಸೊ 69ನೇ ಸಂಖ್ಯೆಯಲ್ಲಿ ಯಾವ್ದಿದೆ ಸರ್ ಅಂದ್ರೆ ಜನಗಣತಿ
ಸೆನ್ಸಸ್ ಜನಗಣತಿ ಅನ್ನೋದು ಏನಂತಿದ್ರೆ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ, ಗೊತ್ತಿರಬೇಕು. ಇನ್ನು ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ, ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿ ನಾನು ನಿಮ್ಗೆ, ಇದೆಲ್ಲಿ ಅಂತಾರೆ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಸರ್. ಎಲ್ಲಿ ಸರ್? ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ. ಸೊ ಯಾವ್ದು ನೆನಪು ಇಲ್ಲಿ ಇದರಲ್ಲಿ ಯಾವ್ದನ್ನ ಮರಿಬಾರ್ದು ಅಂದ್ರೆ ಜನಗಣತಿ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ. ಇದು ಕರೆಂಟ್ ಅಫೇರ್ಸ್ ಅಲ್ಲ, ನೆನಪಲ್ಲಿ ಇಟ್ಕೊಟ್ಟು ಸರ್. ಉಳಿದಂತೆ ಕಾರ್ಪೊರೇಷನ್ ತೆರಿಗೆ ಕೇಂದ್ರ ಪಟ್ಟಿ, ರೈಲ್ವೆ, ಪೊಲೀಸ್ ಏನಿದೆಲ್ಲ ಇದು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯ. ನಾವು ಇಲ್ಲಿ ರಾಜ್ಯ ಪಟ್ಟಿಯಲ್ಲಿ ಯಾವ್ದಿದೆ ಅಂತ ಕೇಳೋಣ. ಸೊ ಆಪ್ಷನ್ ನಂಬರ್ ಎ ಇಲ್ಲಿ ನಮಗೆ ರೈಟ್ ಆನ್ಸರ್ ಆಗ್ತಕ್ಕಂಥದ್ದು. ಕ್ಲಿಯರ್? ನಾವು ನೆಕ್ಸ್ಟ್ ಬರೀ ಸರ್ ಕ್ವಶನ್ ನಂಬರ್ 32. ಭೂ ಸುಧಾರಣೆಗಳು ಈ ಕೆಳಗಿನ ಯಾವ ವಿಷಯಗಳ ಅಡಿಯಲ್ಲಿ ಬರುತ್ತವೆ? ರೈಟ್, ಅಗೇನ್ ಭೂ ಸುಧಾರಣೆ, ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಕೇಳಾಕತ್ತಾರ. ಸೊ ಲ್ಯಾಂಡ್ ರಿಫಾರ್ಮ್ ಅನ್ನೋದು ಎಲ್ಲಿದೆ ಸರ್ ಅಂತ ಹೇಳಿದ್ರೆ ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯವಾಗಿದೆ, ಗೊತ್ತಿರಬೇಕು. ಕೃಷಿ ಮತ್ತು ಲ್ಯಾಂಡ್ ರಿಫಾರ್ಮ್ ಇವೆಲ್ಲ ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯವಾಗಿದೆ, ಮರೆಯಕ್ಕೆ ಹೋಗ್ಬಿಟ್ರಿ ಸರ್, ಗೊತ್ತಿರಲಿ. ಇನ್ನು ಭೂ ಸುಧಾರಣೆಗೆ ಸಂಬಂಧಪಟ್ಟದೆ ನಾ ಹೇಳಿದ ಎಷ್ಟನೇ ಶೆಡ್ಯೂಲ್ ಸರ್ ಅಂದರೆ 9ನೇ ಅನುಸೂಚಿ, ಗೊತ್ತಿರಬೇಕು. ಸಂವಿಧಾನದ 1ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಆಡ್ ಮಾಡಿವಿ 1951 ನಲ್ಲಿ. ಈ ಪಾಯಿಂಟ್ ನಿಮಗೆ ಗೊತ್ತಿರಲಿ ಸರ್. ಉಳಿದಂತೆ ಭೂ ಸುಧಾರಣೆ, ಲ್ಯಾಂಡ್ ರಿಫಾರ್ಮ್ ಅನ್ನೋದು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ, ನೆನಪಲ್ಲಿ ಇಟ್ಕೊಳ್ಳಿ ಸರ್. ಓಕೆ, ನೆಕ್ಸ್ಟ್ ಬರ್ರಿ ಸರ್ ಕ್ವಶನ್ ನಂಬರ್ ಯಾವ್ದಿದೆ? 33. ಭಾರತ ಸಂವಿಧಾನದ ಯಾವ ಅನುಸೂಚಿ ಹಲವಾರು ರಾಜ್ಯಗಳಲ್ಲಿನ ಅನುಸೂಚಿತ ಪ್ರದೇಶಗಳು ಆಡಳಿತ ಮತ್ತು ನಿಯಂತ್ರಣಕ್ಕಾಗಿ ವಿಶೇಷ ನಿಬಂಧನೆಗಳನ್ನು ಒಳಗೊಂಡಿದೆ? ನಾವು ಅನುಸೂಚಿಗೆ ಸಂಬಂಧಪಟ್ಟದ ಕ್ವಶನ್ ಬರ್ತಕ್ಕಂಥದ್ದು ನೋಡ್ರಿ. ವಿಚ್ ಶೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಟೈನ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಯಾವ್ದಕ್ಕೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಆಫ್ ಕಂಟ್ರೋಲ್ ಓವರ್ ಯಾವ್ದ್ರ ಮೇಲೆ ಸರ್ ಅಂದ್ರೆ ಶೆಡ್ಯೂಲ್ ಏರಿಯಾಸ್ ಅಂಡ್ ಸೆವರಲ್ ಸ್ಟೇಟ್ಸ್, ಗೊತ್ತಿರಬೇಕು. ಕ್ಲಿಯರ್ ಆಗಿದೆ? ಸೆವರಲ್ ಸ್ಟೇಟ್ ಅಂದ್ರೆ ವಿವಿಧ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೇಳಾಕತ್ತಾನ ಸರ್. ರೈಟಾ? ವಿಶೇಷವಾಗಿ ಎಷ್ಟನೇ ಅನುಸೂಚಿಯಲ್ಲಿ ಇದೆ ನೋಡ್ಕೊಡ್ರಿ ಸರ್. ಈ ಬುಡಕಟ್ಟು ಯಾವುದು ಅನುಸೂಚಿತ ಪ್ರದೇಶ ಬುಡಕಟ್ಟು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದಲ್ಲಿ 2 ಅನುಸೂಚಿಗಳಿದಾವೆ ಸರ್. 5ನೇ ಅನುಸೂಚಿ ಮತ್ತು ಇನ್ನೊಂದು ಯಾವ್ದು ಅಂದ್ರೆ 6ನೇ ಅನುಸೂಚಿ ಸರ್. ಕ್ಲಿಯರ್ ಆಗಿದೆ ಅನ್ಕೋತೀವಿ. ಸೊ 5ನೇ ಅನುಸೂಚಿಯಲ್ಲಿ ಒಟ್ಟು 10 ರಾಜ್ಯಗಳಿದಾವೆ ಸರ್. 6ನೇ ಅನುಸೂಚಿಯಲ್ಲಿ ಒಟ್ಟು 4 ರಾಜ್ಯಗಳಿದಾವೆ. ಡಿಫ್ರೆನ್ಸ್ ನಿಮ್ಗೆ ಚಂದ ಅರ್ಥ ಮಾಡ್ಕೊಡ್ರಿ, ಕನ್ಫ್ಯೂಸ್ ಮಾಡ್ಕೊಳ್ಳಬಾರ್ದು. 5, 6ನೇ ಅನುಸೂಚಿಗೆ ಸಂಬಂಧಪಟ್ಟದೆ ಕ್ವಶನ್ ಪದೇ ಬರ್ತಕ್ಕಂಥದ್ದು. ಕ್ಲಿಯರ್? ನಾವು ಬರೀ ಸರ್ ಇವಾಗ ಇಲ್ಲಿ ಏನ್ ಕೇಳ ಸರ್, ನಮ್ಗೆ ಆಪ್ಷನ್ಸ್ ಅಲ್ಲಿ 3ನೇ ಅನುಸೂಚಿ ಇದೆ. 3ನೇದಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳೀನಿ, ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ. 5ನೇ ಅನುಸೂಚಿ ಇದೆ, ನಾವು ಜಸ್ಟ್ ಹೇಳಿ ಡಿಸ್ಕಷನ್ ಮಾಡಿ ಆನ್ಸರ್ ಆಗ್ಬೋದು. 7ನೇ ಅನುಸೂಚಿ ಆಲ್ರೆಡಿ ಡಿಸ್ಕಷನ್ ಮಾಡಿ, ಯಾವ್ದ್ರ ಬಗ್ಗೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಅಧಿಕಾರದ ವಿಭಜನೆ. ನಾವು 9ನೇ ಅನುಸೂಚಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿ, ಜಸ್ಟ್ ಹೇಳಿ ನಾನು ನಿಮಗೆ ಭೂ ಸುಧಾರಣೆ ಅಂತೀವಿ. ಸೊ ಉಳಿದಿರ್ತಕ್ಕಂಥದ್ದು ಯಾವ್ದಂದ್ರೆ ಇಲ್ಲಿ ಇರ್ತಕ್ಕಂಥ 5ನೇ ಅನುಸೂಚಿ, ಗೊತ್ತಿರಬೇಕು. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಸರ್. ರೈಟಾ? ಹಲವಾರು ರಾಜ್ಯಗಳಿಗೆ ಸಂಬಂಧಪಟ್ಟ ಸ್ಪೆಸಿಫಿಕ್ ಆಗಿ ಹೇಳಕತ್ತಾನ ಸರ್. ಈ 6ನೇ ಅನುಸೂಚಿ ಏನಿದಿಲ್ಲ ಇದು ಸ್ಪೆಸಿಫಿಕ್ ಆಗಿ 4 ರಾಜ್ಯಗಳಿಗೆ ಅಪ್ಲೈ ಆಗುತ್ತೆ. ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು ಸರ್. ಎಡಿಷನಲಿ ಮತ್ತೆ ಇಲ್ಲ, ಇಷ್ಟು ನೆನ್ಪಿಟ್ಕೊಡ್ರಿ ಸರ್. ಸಪೋಸ್ ಇವಾಗ ಆಪ್ಷನ್ ನಂಬರ್ ಇಲ್ಲಿ 5ನೇ ಅನುಸೂಚಿ 6ನೇ ಅನುಸೂಚಿ ಇದ್ದು ಅನ್ಕೊಡ್ರಿ, ಅಂದ್ರೆ ಪಾಯಿಂಟ್ ಅರ್ಥ ಮಾಡ್ಕೊಡ್ರಿ. 5 ಮತ್ತು 6ನೇ ಅನುಸೂಚಿ ಒಂದೇ ವಿಷಯದ ಬಗ್ಗೆ ಮಾತಾಡ್ತಾವ. 5ನೇ ಅನುಸೂಚಿಯಲ್ಲಿ ಏನು ವಿಷಯ ಇದೆಯಲ್ಲ ಅದೇ ವಿಷಯ 6ನೇ ಅನುಸೂಚಿಯಲ್ಲಿ ಇದೆ. ಆದ್ರೆ 5ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ ರಾಜ್ಯಗಳು ಬೇರೆ, 6ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ ರಾಜ್ಯಗಳು ಬೇರೆ. ವಿಷಯ ಒಂದೇ ಆದ. ಇಲ್ಲಿ ಏನ್ ಕೇಳ್ಯಾನ? ವಿಷಯ ಕೇಳ್ಯಾನ, ಗೊತ್ತಿರ್ಬೇಕು. ಸೊ ವಿಷಯ ಕೇಳಿದಾಗ ಇಲ್ಲಿ ಹಲವಾರು ರಾಜ್ಯಗಳಲ್ಲಿ ಅಂತ ಬಂದಿದೆಯಲ್ಲ, ಹಲವಾರು ವರ್ಡ್ ಬಂದಿದ್ದಕ್ಕೆ ನಾವು ಏನಂತಿದ್ರೆ 5ನೇ ಅನುಸೂಚಿ ಹಾಕ್ಬೇಕು. ಇಲ್ಲಾಂದ್ರೆ ಸ್ಪೆಸಿಫಿಕ್ ಆಗಿ 4 ರಾಜ್ಯಗಳು ಹೇಳ್ಬೋದಿದೆ ಸರ್. ಈ ಪಾಯಿಂಟ್ ನೆನಪಲ್ಲಿ ಇಟ್ಕೊಡ್ರಿ. ಆಪ್ಷನ್ ನಂಬರ್ ಅಲ್ಲಿ 5, 6 ಎರಡೂ ಇದ್ದಾಗ ಸ್ವಲ್ಪ ಕನ್ಫ್ಯೂಸ್ ಆಗತ್ತಾ. ಸ್ಪೆಸಿಫಿಕ್ ಆಗಿ 4 ರಾಜ್ಯಗಳ ಕೊಟ್ಟು ಕೇಳ್ಬಿಟ್ಟು ಅಂತಂದ್ರೆ 6ನೇ ಅನುಸೂಚಿ ಆಗತ್ತಾ. ಇಲ್ಲ ಹಲವಾರು ರಾಜ್ಯಗಳು ಅಂತ ಹೇಳಿದ್ರೆ 4 ರಾಜ್ಯಗಳನ್ನು ಹೊರತುಪಡಿಸಿ 5ನೇ ಅನುಸೂಚಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಹಲವಾರು ರಾಜ್ಯಗಳಿಗೆ ಸಂಬಂಧಪಟ್ಟಂತಿರೋದ್ರಿಂದ ಈ ಪ್ರಶ್ನೆಗೆ ಉತ್ತರ ಆಗತ್ತಾ 5ನೇ ಅನುಸೂಚಿ, ನಿಮಗೆ ಗೊತ್ತಿರ್ಬೇಕು ಸರ್. ಕ್ಲಿಯರ್? ನಾವು ಎಡಿಷನಲಿ ಇಲ್ಲೇ ಹೇಳ್ಬಿಡ್ತೀನಿ, ಚಂದ ಬರ್ಕೊಂಡ್ಬಿಡ್ರಿ ಸರ್. ಈ 5ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ 10 ರಾಜ್ಯಗಳು ಸರ್. ಉಳಿದಂತೆ ಏನ್ 6ನೇ ಅನುಸೂಚಿ 4 ರಾಜ್ಯಗಳು ಇವಾಗ ಹೇಳ್ತೀನಿ. ಇವೆರಡು ಕನ್ಫ್ಯೂಸ್ ಆಗ್ತಾವ, ಮತ್ತೆ ಪದೇ ರಿಪೀಟೆಡ್ ಕ್ವಶನ್ಸ್ ಇದಾವೆ. ಇದಕ್ಕೆ ಸಂಬಂಧಪಟ್ಟದೆ ಚಂದ ಬರ್ಕೊಡ್ರಿ ಸರ್. ಫಸ್ಟ್ ಹಾಕೊಡ್ರಿ ಸರ್ 5ನೇ ಅನುಸೂಚಿ ಸರ್ ಮತ್ತು 6ನೇ ಅನುಸೂಚಿ ಸರ್. ಕನ್ಫ್ಯೂಸೇ ಬೇಡ ಸರ್. ಆಗೇನ್ ಹೇಳಕತ್ತೀನಿ, 5ನೇ ಅನುಸೂಚಿ ಏನಿದೆಯಲ್ಲ 6ನೇ ಅನುಸೂಚಿ ಎರಡು ಒಂದೇ ವಿಷಯದ ಬಗ್ಗೆ, ಬುಡಕಟ್ಟು ಆಡಳಿತ ಪ್ರದೇಶಗಳಲ್ಲಿ ನಿಯಂತ್ರಣ, ಸ್ಪೆಷಲ್ ಪ್ರಾವಿಷನ್ಸ್ ಕೊಟ್ಟತಕ್ಕಂಥದ್ದು ಅಲ್ಲಿಗೆ ಸಂಬಂಧಪಟ್ಟದೆ. ನಾವು 5ನೇ ಅನುಸೂಚಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಈ 4 ರಾಜ್ಯಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಭಾರತದ ರಾಜ್ಯಗಳಿಗೆ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ ಉಳಿದಿರ್ತಕ್ಕಂಥ ಎಷ್ಟು 24 ರಾಜ್ಯಗಳು. 24 ರಾಜ್ಯಗಳಲ್ಲಿ ಯಾವ ರಾಜ್ಯವನ್ನು ನಾವು ಯಾವ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದ ಬುಡಕಟ್ಟು ಪ್ರದೇಶ ಗುರುತು ಮಾಡಿರ್ತೀವಲ್ಲ ಆ ರಾಜ್ಯಗಳ ಪಟ್ಟಿ ಏನಂತಿದ್ರೆ 5ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು. ಹಂಗ ಉಳಿದಿರ್ತಕ್ಕಂಥ 4 ರಾಜ್ಯಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂತಹ 24 ರಾಜ್ಯನೇ ಇದ್ದಲ್ಲ, ಆ 24 ರಾಜ್ಯಗಳಲ್ಲಿ ನಾವು 10 ರಾಜ್ಯಗಳನ್ನ ಪಟ್ಟಿ ಮಾಡಿದ್ವಿ, ಗೊತ್ತಿಲ್ಲ. ಅಂದ್ರೆ 10 ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶವನ್ನ ಗುರುತು ಮಾಡಿವಿ. ಆ 10 ರಾಜ್ಯಗಳು ಯಾವ ಅದ್ರ ಮೇಲೆ ಕ್ವಶನ್ ಬರ್ತಾನೆ ನೆನಪಲ್ಲಿ ಇಟ್ಕೊಡ್ರಿ ಸರ್. ನಾವು ಬರ್ಕೊಡ್ರಿ ಸರ್ 5ನೇ ಅನುಸೂಚಿ 10 ರಾಜ್ಯಗಳು. ಫಸ್ಟ್ ಬರ್ಕೊಡ್ರಿ ಸರ್ ಆಂಧ್ರ ಪ್ರದೇಶ್. ಯಾವ್ದು ಬರ್ಕೊಡ್ರಿ ಸರ್? ಆಂಧ್ರ ಪ್ರದೇಶ್. ರೈಟ್. ನೆಕ್ಸ್ಟ್ ಬರ್ಕೊಡ್ರಿ ಸರ್ ತೆಲಂಗಾಣ. ರೈಟ್. ನೆಕ್ಸ್ಟ್ ಬರ್ಕೊಡ್ರಿ ಸರ್ ತೆಲಂಗಾಣ ಆದ್ಮೇಲೆ ಅಂದ್ರೆ ಒಡಿಸ್ಸಾ ಸರ್.
ನಾವು ಇವು 3ಕ್ಕೆ 3 ಹತ್ತಿರದಲ್ಲಿ ಗಡಿ ಅಂದ್ರೆ 3ಕ್ಕೆ 3 ಪರಸ್ಪರ ಗಡಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳಾಗೆ ಗೊತ್ತಿರ್ಬೇಕು. ಇದು ಒಂದು ಗುಂಪು ಮಾಡಿ ಚಂದ ನೆನ್ಪಿಟ್ಕೊಡ್ರಿ ಸರ್. ರೈಟ್, ನೆನ್ಪಿಟ್ಕೋಬೇಕು ಸರ್ ಅಷ್ಟೇ, ಮತ್ತೆ ಎಡಿಷನಲ್ ಏನಿಲ್ಲ. ನೆಕ್ಸ್ಟ್ ಬರ್ರಿ ಸರ್, ಯಾವ್ದಿದೆ ಸರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ಹಾಕೊಡ್ರಿ ಸರ್. ಮಧ್ಯಪ್ರದೇಶ್ ಯಾವ್ದೇ ಸರ್? ಮಧ್ಯಪ್ರದೇಶ್. ಅದಾದ್ಮೇಲೆ ಬರುತ್ತೆ ಯಾವ್ದೇ? ಛತ್ತೀಸ್ಗಢ. ಅದಾದ್ಮೇಲೆ ಯಾವ್ದು ಬರುತ್ತೆ ಅಂದ್ರೆ ಜಾರ್ಖಂಡ್ ಸರ್. ಜಾರ್ಖಂಡ್. ನಾವು ಈ 3 ರಾಜ್ಯಗಳು ಪರಸ್ಪರ ಗಡಿ ಹೊಂದಿರತಕ್ಕಂಥದ್ದು ಅಂದ್ರೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಪರಸ್ಪರ ಅಲ್ಲ, ಹತ್ತಿರದಲ್ಲಿ ಇದಾವೆ 3ಕ್ಕೆ 3. ನೀವು ಅದನ್ನ ಎಡಿಷನಲ್ ನೀವು ಗೊತ್ತಿರಬೇಕು ಅಂದ್ರೆ ಒಂದು ಗುಂಪು ಮಾಡ್ಕೋಬೇಕು. ಈ 3 ರಾಜ್ಯಗಳಿಗೆ ಸಂಬಂಧಪಟ್ಟೆ ಒಂದೇ ಕಡೆ ಇದಾವೆ ಅಂತೀರಿ. ರೈಟಾ? 6 ರಾಜ್ಯಗಳು ಅದು ಸರ್. ನೆಕ್ಸ್ಟ್ ಬರ್ರಿ ಸರ್, ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರ್ಬೇಕು, ಯಾವ್ದಿದೆ ಸರ್ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಸರ್. ಯಾವುದು? ಮಹಾರಾಷ್ಟ್ರ. ಅದಾದ್ಮೇಲೆ ಗುಜರಾತ್. ಅದಾದ್ಮೇಲೆ ಸರ್ ರಾಜಸ್ಥಾನ್. UCL. ಇದನ್ನ 3 ಗುಂಪು ಮಾಡಿ ನೀವು ನೆನ್ಪಟ್ಲಿ ಇಟ್ಕೋಬಹುದು ಸರ್ ಆರಾಮಾಗಿ. ರೈಟ್, ಲಾಸ್ಟಿಗೆ ಒಂದು ಕನ್ಫ್ಯೂಸ್ ಆಗುತ್ತೆ ಸರ್ ಪದೇ ಪದೇ, ಯಾವ್ದಂದ್ರೆ ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ ಅಂತಿದೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬಿಡಿ ಸರ್. ಪೂರ್ತಿ ಲಾಸ್ಟಿಗೆ ಮೇಲ್ಗಡೆ ಹೋಗ್ಬಿಡಿ ಸರ್. ಯಾವ್ದಂತಂದ್ರೆ ಹಿಮಾಚಲ ಪ್ರದೇಶ ಸರ್. ಹಿಮಾಚಲ ಪ್ರದೇಶ ಬಹಳ ಕನ್ಫ್ಯೂಸ್ ಆಗುತ್ತೆ ಅದು. ನಾವು ಇದು ಒಂದು ಸಪ್ರೇಟ್ ಆಗಿ ನೋಡ್ಕೊಡ್ರಿ ಸರ್. ರೈಟ್, ನಾವು ಇವು ಏನಂತಂದ್ರೆ ಪ್ರಮುಖವಾಗಿ 5ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ 10ಕ್ಕೆ 10 ರಾಜ್ಯಗಳು ಸರ್. ಇವುಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಬಹುದು. ಏನ್ ಕ್ವಶನ್ ಕೇಳಬಹುದ್ರೆ, ಭಾರತದ ಇತರ ರಾಜ್ಯಗಳಿಗೆ ಸಂಬಂಧಪಟ್ಟ ಬುಡಕಟ್ಟು ಪ್ರದೇಶಗಳಿಗೆ ಈ ಕೆಳಗಿನ ಯಾವ ಅನುಸೂಚಿ ಅಪ್ಲೈ ಆಗತ್ತಾ? 5ನೇದು ಅಪ್ಲೈ ಆಗತ್ತಾ? ಈ 5ನೇ ಅನುಸೂಚಿಯಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದಾವ? 10 ರಾಜ್ಯಗಳಿದಾವ. 10 ರಾಜ್ಯಗಳ ಪಟ್ಟಿ ಕೊಟ್ಟಿದ್ದೀನಿ, ಗೊತ್ತಿರ್ಬೇಕು. ಇದರಲ್ಲಿ ಯಾವ್ದಾರು ಕೇಳಬಹುದು, 2-3 ಆಪ್ಷನ್ ಸೇರಿ ಬರ್ಬೋದು. ನಾವು ಬರ್ರಿ ಸರ್ 6ನೇ ಅನುಸೂಚಿ. ಇದು ಸೇಮ್ ಅದೇ ವಿಷಯ, ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಆಡಳಿತ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಇರತಕ್ಕಂಥದ್ದು. ನಾವು ಇದರಲ್ಲಿ ಎಷ್ಟು ರಾಜ್ಯಗಳಿದಾವೆ ಸರ್ ಅಂತ ಹೇಳಿದ್ರೆ 4 ರಾಜ್ಯಗಳು ಇರತಕ್ಕಂಥದ್ದು. ಆ 4 ರಾಜ್ಯ ಯಾವ ಸರ್ ಅಂತ ಹೇಳಿದ್ರೆ ಬರ್ಕೊಡ್ರಿ ಸರ್. ಫಸ್ಟ್ ಅಸ್ಸಾಂ. ಯಾವ್ದೇ ಸರ್? ಅಸ್ಸಾಂ. ಅದಾದ್ಮೇಲೆ ಇದೆ ಸರ್ ಮೇಘಾಲಯ. 2ನೇದು ಯಾವ್ದೇ ಸರ್? ಮೇಘಾಲಯ. ರೈಟ್, ನಾವು ಥರ್ಡ್ ಇದೆ ಸರ್ ಯಾವ್ದಂತ ಹೇಳಿದ್ರೆ ತ್ರಿಪುರ. 4th ಇದೆ ಸರ್ ಯಾವ್ದಂತ ಹೇಳಿದ್ರೆ ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು, ಮಿಜೋರಾಂ. ಕ್ಲಿಯರ್? ಇಷ್ಟು ಈ 4 ರಾಜ್ಯಗಳು ಗೊತ್ತಿದೆ. ಇದನ್ನೇ ನಾವು AM-TM ಅಂತ ಶಾರ್ಟ್ ಕಟ್ ಅಲ್ಲಿ ಹೇಳ್ತೀವಿ ಸರ್. ಕ್ಲಿಯರ್ ಆಗಿದೆ ಅನ್ಕೋತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಪದೇ ಪದೇ ಕ್ವಶನ್ ಬರ್ತಾವ, ಬಹಳ ಚಂದ ನೆನ್ಪಿಟ್ಕೊಡ್ರಿ. ಒನ್ ಟೈಮ್ ನೋಡ್ಕೊಂಡ್ಬಿಟ್ರಿ ಏನಿದೆ ಅಂತ 5 ಮತ್ತು 6ನೇ ಅನುಸೂಚಿ, ಮತ್ತೆ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ. ರಿಪೀಟೆಡ್ಲಿ ಕ್ವಶನ್ ಹೆಂಗಾದ್ರೂ ಕೇಳಿ ನೀವು ಆನ್ಸರ್ ಮಾಡಕ್ಕೆ ಕೇಬಲ್ ಇರ್ತೀವಿ ಸರ್. ಕ್ಲಿಯರ್? ನಾವು ಬರೀ ಸರ್. ಉಳಿದಂತೆ ರಾಷ್ಟ್ರಪತಿ ಪ್ರಾವಿಷನ್ಸ್ ಏನಿದೆ, ಯಾವ ರಾಜ್ಯದಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ಏನು ಅನುಸೂಚಿಗೆ ಸಂಬಂಧಪಟ್ಟ ಸಪರೇಟ್ ಚಾಪ್ಟರ್ ವೈಸ್ ಕ್ವಶನ್ಸ್ ಬರ್ತಾವಲ್ಲ ಅಲ್ಲಿ ನೋಡೋಣ ಸರ್. ನಾವು ಕ್ವಶನ್ ನಂಬರ್ 34 ಸರ್, ಯಾವುದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ 6ನೇ ಅನುಸೂಚಿಯ ನಿಬಂಧನೆಗಳಲ್ಲಿ ಈ ಕೆಳಗಿನ ಯಾವ ರಾಜ್ಯಕ್ಕೆ ಅನ್ವಯವಾಗುವುದಿಲ್ಲ? ಜಸ್ಟ್ ಹೇಳಿ, ನಾನು ನಿಮ್ಗೆ ಅದಕ್ಕೆ ಹೇಳಿದ್ದೆ 4 ರಾಜ್ಯಗಳು. ಏನಂದ್ರೆ 6ನೇ ಅನುಸೂಚಿ ಕೇಳಕತ್ತ ಸರ್. 6ನೇ ಅನುಸೂಚಿ ಯಾವ್ದ್ರ ಬಗ್ಗೆ ಆಗಿದೆ ಸರ್? ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಆಡಳಿತ ನಿಯಂತ್ರಣದ ಕುರಿತು ಇರ್ತಕ್ಕಂಥದ್ದು. ನಾವು 6ನೇ ಅನುಸೂಚಿ ಎಷ್ಟು ರಾಜ್ಯಗಳಿದು? 4 ರಾಜ್ಯಗಳು. ಆ 4 ರಾಜ್ಯಗಳಲ್ಲಿ ಯಾವ್ದಕ್ಕೆ ಅಪ್ಲೈ ಆಗಲ್ಲ ಅಂತ ಹೇಳ್ತಾನೆ ಸರ್. 4 ರಾಜ್ಯದಲ್ಲಿ ಯಾವ್ದು? ಅಸ್ಸಾಂ ಇತ್ತು. ರೈಟಾ? ಆನ್ಸರ್ ಏನಾಗಲ್ಲ ಸರ್, ಯಾವ್ದು ಅಪ್ಲೈ ಆಗಲ್ಲ ಅಂತಾನೆ. ಅಸ್ಸಾಮಿಗೆ ಅಪ್ಲೈ ಆಗತ್ತೆ, ಹಾಗಾಗಿ ಆಗಲ್ಲ. ಮೇಘಾಲಯ ಇತ್ತು, ಹಾಗಾಗಿ ಆಗಲ್ಲ. ತ್ರಿಪುರ ಇತ್ತು, ಹಾಗಾಗಿ ಆಗಲ್ಲ ಸರ್. ತ್ರಿಪುರ ಆದ್ಮೇಲೆ ಇನ್ನೊಂದು ರಾಜ್ಯ ಯಾವ್ದಾಗಿತ್ತು ಸರ್? ಮಿಜೋರಾಂ. ಯಾವ್ದಾಗಿತ್ತು ಸರ್? ಮಿಜೋರಾಂ. ನಾವಿಲ್ಲಿ ಆಪ್ಷನ್ ನಂಬರ್ ಡಿ ಎಲ್ಲಿ ಕೊಟ್ರ ಸರ್? ಏನ್ ಕೊಡೋಣ ಅಂತಂದ್ರೆ ಮಣಿಪುರ್ ಕೊಡೋಣ. ಸೊ ಇವು 3 ಆಗಲ್ಲ, ಇವು 3 ಇದಾವೆ, ಯಾವ್ದು ಇಲ್ಲ ಅಂತ ಕೇಳಕದಾನ. ಸೊ ಮಣಿಪುರ್ ಯಾವಂತಂದ್ರೆ ಪ್ರಮುಖವಾಗಿ 6ನೇ ಅನುಸೂಚಿಯಲ್ಲಿ ಇಲ್ಲ ಸರ್. ಹಾಗಾಗಿ ಆನ್ಸರ್ ಏನಾಗತ್ತೆ? ಡಿ. ಈ ರೀತಿ ಕ್ವಶನ್ ಬರ್ತಾವ. ಸೇಮ್ 5ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಈ ರೀತಿ ಕ್ವಶನ್ ಬರಬಹುದು. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಚಂದ ನೆನ್ಪಿಟ್ಕೊಡ್ರಿ ಸರ್. ರೈಟಾ? ನಾವು ಕ್ವಶನ್ ಏನ್ ಕೇಳಿದ, 6ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ರಾಜ್ಯ ಬರುವುದಿಲ್ಲ ಅಂತ ಕ್ವಶನ್ ಕೇಳಿದ್ದ. ಈ 3 ರಾಜ್ಯಗಳು ಬರ್ತಾವ, ಮಣಿಪುರ್ ಬರೋದಿಲ್ಲ ಸರ್. ಒಟ್ಟಾರೆಯಾಗಿ ಮಿಜೋರಾಂ ಸೇರಿಸಿ 4 ರಾಜ್ಯಗಳು. ಇವಾಗ ಈ ಕ್ವಶನ್ ಉಲ್ಟಾನೂ ಆಗ್ಬಹುದು, 2-3 ಕೇಳಬಹುದು, 1 ಸೇರಿಸಿ ಕೇಳಬಹುದು, ಬುಟ್ಟಿ ಕೇಳಬಹುದು, 2-3 ಸೇರಿಸಿನೇ ಕೇಳಬಹುದು ಸರ್. ನಮಗೆ ಪ್ರಾಪರ್ ಆಗಿ 4 ರಾಜ್ಯಗಳು ಗೊತ್ತಿಬಿಟ್ರೆ ಅವ್ರು ಹೇಗಾದ್ರೆ ಹಿಂಗಾರ ಬರಲಿ, ಹಿಂಗಾರ ಹೋಗ್ರಿ, ಹೆಂಗಾರ ಕ್ವಶನ್ ಕೇಳ್ಕೊಳ್ಳಿ ಸರ್. ಕ್ಲಿಯರ್ ಆಗತ್ತೆ, ನಿಮ್ಗೆ ಗೊತ್ತಿರ್ಬೇಕು. ಫಸ್ಟ್ ಸ್ಪಷ್ಟವಾಗಿ ಗೊತ್ತಿರ್ಬೇಕು ನಿಮ್ಗೆ ಎಷ್ಟು ರಾಜ್ಯಗಳು ಇದಾವೆ, ಏನಿದಾವೆ ಅಂತ ಹೇಳಿ. ಕ್ಲಿಯರ್? ನಾವು ಬರ್ರಿ ಸರ್. 5 ಮತ್ತು 6ನೇ ಅನುಸೂಚಿ ಕನ್ಫ್ಯೂಸ್ ಇಲ್ಲ ಅನ್ಕೋತೀನಿ ಸರ್. ನೆಕ್ಸ್ಟ್ ಬರ್ರಿ ಸರ್. ಭಾರತ ಸಂವಿಧಾನದ 6ನೇ ಅನುಸೂಚಿ, ಅಗೇನ್ 6ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನಲ್ಲಿ ಯಾವ ರಾಜ್ಯದ ಬುಡಕಟ್ಟು ಪ್ರದೇಶಗಳ ಆಡಳಿತ ಬಗ್ಗೆ ವ್ಯವಹರಿಸ್ತದೆ ಸರ್? ನಾವು ಆಪ್ಷನ್ ನೋಡ್ಕೊಡ್ರಿ ಸರ್. ಬಿಹಾರ್ ಇದೆ, ಛತ್ತೀಸ್ಗಢ ಇದೆ, ಗೋವಾ ಇದೆ. ಇತ್ತದರಲ್ಲಿ ಯಾವುದು? 6ನೇ ಅನುಸೂಚಿ. 6ನೇ ಅನುಸೂಚಿಯಲ್ಲಿ ಯಾವಿಲ್ಲ ಸರ್? AM-TM. ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಅದರಲ್ಲಿ ಯಾವುದಿಲ್ಲ ಸರ್. ಮೇಘಾಲಯ ಇದೆ, ಆಗ್ಬಹುದು ಸರ್. ತ್ರಿಪುರ ಇದೆ, ಇದನ್ನ ಆಗ್ಬೋದು ಸರ್. ಮಿಜೋರಾಂ ಇದೆ ಸರ್, ಇದನ್ನ ಆಗ್ಬೋದು. ವೇಟ್ ಮಾಡೋಣ ಸರ್, ಇನ್ನೂ ಇದೆ. ರೈಟಾ? ನೆಕ್ಸ್ಟ್ ಉತ್ತರಾಖಂಡ್ ಇದೆ, ಇಲ್ಲ ಸರ್. ಮಣಿಪುರ, ಜಾರ್ಖಂಡ್, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಇಲ್ಲ ಸರ್. ನಾವು ಸದ್ಯಕ್ಕೆ 6ನೇ ಅನುಸೂಚಿಯಲ್ಲಿ ಎಷ್ಟಿದಾವೆ ಸರ್? 4 ರಾಜ್ಯಗಳು. ಪದೇ ಪದೇ ಹೇಳಕತ್ತೀನಿ. ನಾವು ಈ ಆಪ್ಷನ್ಸ್ ಅಲ್ಲಿ ಏನಿದಾವೆ ಸರ್? 3 ರಾಜ್ಯಗಳಿದಾವೆ. ಆದ್ರೂ ಕೂಡ ನಾವ್ ಏನ್ ಮಾಡ್ಬೇಕು ಸರ್ ಅಂದ್ರೆ ಈ ಕ್ವಶನ್ ಪ್ರಕಾರ, ಈ ಆನ್ಸರ್ ಪ್ರಕಾರ ಆನ್ಸರ್ ಏನಾಗತ್ತೆ ಸರ್? ಇದು ಅಸ್ಸಾಂ ಇದರಲ್ಲಿ ಮಿಸ್ ಆಗಿದೆ, ಬಟ್ 3 ರಾಜ್ಯ ಅಪ್ಲೈ ಆಗ್ತಾವಲ್ಲ ಅದ್ರ ಪ್ರಕಾರ. ರೈಟಾ? ಅಂತಂದ್ರೆ
ಸಾಧ್ಯತೆಗಳನ್ನ ನೋಡ್ಕೋಬೇಕಂದ್ರೆ ಇರ್ತಕ್ಕಂಥಲ್ಲಿ ಯಾವ್ದು ಆನ್ಸರ್ ಆಗೋ ಚಾನ್ಸಸ್ ಇದೆ ಸರ್ ಇದು ರೈಟಾ. ಇವಾಗ ಅಸ್ಸಾಂ ಇಲ್ಲ ಅಂದ್ರೆ ನಾವು ಬಿಡಕ್ಕಾಗಲ್ಲ ಸರ್. ಅವ್ರು ಏನ್ ಕ್ವಶನ್ ಕೇರ್ ಅದ್ರ ಪ್ರಕಾರ ಇವು ಎರಡೇ ರಾಜ್ಯಗಳು ಯಾವ್ದು ಮೇಘಾಲಯ ತ್ರಿಪುರ ಇದ್ರೂ ಆನ್ಸರ್ ಆಗ್ಬೋದು ಸರ್, ತೊಂದರೆ ಇಲ್ಲ. ಪಾಸಿಬಿಲಿಟೀಸ್ ನೋಡ್ಕೊಂಡ್ರೆ ಸಾಧ್ಯತೆಗಳು ಹತ್ರದಲ್ಲಿ ಯಾವ್ದಿದೆ ಅದನ್ನ ನೋಡ್ಕೊಂಡು ಆನ್ಸರ್ ಮಾಡಕ್ ಟ್ರೈ ಮಾಡಿ ಸರ್ ಅಷ್ಟೇ ರೈಟಾ. ಮತ್ತೆ 4 ಇದೆ ಸರ್, 4 ಆಪ್ಷನ್ಸ್ ಬಂದಿಲ್ಲಲ್ರಿ, ಅದಕ್ಕೆ ನಾವು ಬಿಟ್ಟು ಬಂದಿನಿ ಅಂತ ಬಿಡೋದಕ್ಕೆ ಮಾಡಕ್ ಹೋಗ್ಬೇಡ್ರಿ. ಇದಿರತಕ್ಕಂಥ ವಿಚಾರ ಚಂದ ನೋಡ್ಕೊಡ್ರಿ ಸರ್ ಅಷ್ಟೇ ರೈಟಾ. ಹತ್ರದಲ್ಲಿ ಯಾವ್ದೇ ನೋಡ್ಕೊಡ್ರಿ. ಸೊ ಆನ್ಸರ್ ಏನಾಗುತ್ತೆ ಸರ್ ಇದಕ್ಕಂದ್ರೆ ಮೇಘಾಲಯ. ನಾವು ಅಡಿಷನಲ್ ನೀವು ಯಾವ್ದಾರು ಇಲ್ಲಿ ಯಾವ್ದು ಮಿಸ್ ಆಗಿದೆ ಅಸ್ಸಾಂ ಸೇರ್ಪಡೆ ಮಾಡ್ಕೊಡ್ರಿ ಸರ್, ನೀವು ತೊಂದರೆ ಇಲ್ಲ. ನೆಕ್ಸ್ಟ್ ಬರೀ ಸರ್ ಕ್ವಶನ್ ನಂಬರ್ ಯಾವ್ದಿದೆ 36. ಭಾರತ ಸಂವಿಧಾನದ 5ನೇ ಮತ್ತು 6ನೇ ಅನುಸೂಚಿ ನಿಬಂಧನೆಗಳು ಈ ಕೆಳಗಿನಂತೆ ಮಾಡಲಾಗಿದೆ. ಅಂದ್ರೆ 5 ಮತ್ತು 6ನೇ ಅನುಸೂಚಿ ಯಾವ ವಿಷಯಕ್ಕೆ ಸಂಬಂಧಪಟ್ಟದ? 6ನೇ ಅನುಸೂಚಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾವ ಅಂತ ಕ್ವಶನ್ ಕೇಳ್ತಾರೆ. ಜಸ್ಟ್ ಹೇಳ್ತೀನಿ ಪದೇ ನಾನು. ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿಯನ್ನು ರಕ್ಷಿಸುವುದು, ಅದಕ್ಕೆ ಸಪ್ರೇಟ್ ಆಗಿ ಪ್ರತ್ಯೇಕ ಆಡಳಿತ ವ್ಯವಸ್ಥೆ ಅಂದ್ರೆ ಮಾಡಿರ್ತಕ್ಕಂಥ ಅವ್ರಿಗೆ ಸಂಬಂಧ. ಒಂದು ತೆಲಂಗಾಣ ರಾಜ್ಯ ಇದೆ ಸರ್, ತೆಲಂಗಾಣ ರಾಜ್ಯದಲ್ಲಿ 2-3 ಡಿಸ್ಟ್ರಿಕ್ಟ್ ನಾವು ಏನ್ ಮಾಡಿದ್ವಿ ಸರ್ ಅಂತಂದ್ರೆ ಬುಡಕಟ್ಟು ಪ್ರದೇಶ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ರಾಷ್ಟ್ರಪತಿ ಅವ್ರ ಏನಂದ್ರೆ ಅಧಿಕಾರ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಾವಿಷನ್ಸ್ ಮಾಡ್ತಕ್ಕಂಥದ್ದು ಅಂತಂದ್ರೆ ಆ ಬುಡಕಟ್ಟು ಪ್ರದೇಶದ ಅವ್ರದ್ದು ಸಂಸ್ಕೃತಿ, ಅವ್ರದ್ದು ಭಾಷೆ, ಅವ್ರದ್ದು ಏನೆಲ್ಲ ಕಲ್ಚರ್ ಏನೆಲ್ಲ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಖುದ್ದು ಸಂವಿಧಾನ ಅಂತಂದ್ರೆ ಅಲ್ಲಿ ಪ್ರತ್ಯೇಕವಾದ ಆಡಳಿತ ವ್ಯವಸ್ಥೆನ ಕಲ್ಪಿಸಿಕೊಡ್ತಕ್ಕಂಥದ್ದು ಇದೇ ಪ್ರಾವಿಷನ್ಸ್ ಇರ್ತಕ್ಕ. ಹಂಗೆ ಯಾವ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರ್ತಲ್ಲ ಆ ರಾಜ್ಯಕ್ಕೆ ಸ್ಪೆಷಲ್ ಆ ರಾಜ್ಯದಲ್ಲಿ ಇರ್ತಕ್ಕ ಭೂ ಪ್ರದೇಶಕ್ಕೆ ಇದೆ ಬುಡಕಟ್ಟು ಪ್ರದೇಶ ಹಿತಾಸಕ್ತಿ ಸಂರಕ್ಷಣೆ ಮಾಡ್ತಾ ಗೊತ್ತಿರ್ಬೇಕು. ಆರ್ಟಿಕಲ್ ನಂಬರ್ 5 ಮತ್ತು 6. ಮತ್ತೆ ಇವಾಗ ಕ್ವಶನ್ ಪದೇ ಬರುತ್ತೆ, ಯಾವ್ದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದೆ. ಲಡಾಖ್ ಫುಲ್ ಇದೆ, ಅವರು ಕೂಡ ನಮಗೆ ಈ ಸ್ಟೇಟಸ್ ಕೊಟ್ರಿ ಅಂತ ಹೇಳಿ ಹೇಳ್ತಕ್ಕಂಥದ್ದು ಈ ಪಾಯಿಂಟ್ ಗೊತ್ತಿರ್ಬೇಕು ರೈಟಾ. ನೆಕ್ಸ್ಟ್ ಬರ್ರಿ ಸರ್, ರಾಜ್ಯಗಳ ನಡುವಿನ ಗಡಿ ಇದಕ್ಕೆ ಸಂಬಂಧ ಇಲ್ಲ ಸರ್. ಪಂಚಾಯತಿ ಅಧಿಕಾರ ಇದಕ್ಕೆ ಸಂಬಂಧ ಇಲ್ಲ. ಎಲ್ಲ ಗಡಿಗಳ ಹಿತಾಸಕ್ತಿ ಸಂಬಂಧ ಇಲ್ಲ ಸರ್. ಸೊ ಆಪ್ಷನ್ ನಂಬರ್ ಎ ಇಲ್ಲಿ ರೈಟ್ ಆಗೋದು ಗೊತ್ತಿರ್ಬೇಕು. ಸೊ 5, 6 ಒಂದೇ ವಿಷಯದ ಬಗ್ಗೆ ಮಾತಾಡ್ತಾವ, ಬಟ್ ರಾಜ್ಯಗಳು ಬೇರೆ ಇದಾವೆ ಸರ್. ಓಕೆ, ನಾವು ಬರೀ ಸರ್ ಕ್ವಶನ್ ನಂಬರ್ 37. ಡ್ಯಾಶ್ ಅನುಚ್ಛೇದದ ಅಡಿಯಲ್ಲಿ ಪಂಚಾಯತಿಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಲಾಗಿದೆ ಸರ್ ರೈಟಾ. ಯಾವ ಆರ್ಟಿಕಲ್ ಸರ್? 226, 249, 239, ಇಲ್ಲಿ ಬರೀ ಸರ್ 243. ಈಸಿ ಆನ್ಸರ್ ಇತ್ತು, ಗೊತ್ತಿದೆ, ಆಲ್ರೆಡಿ ಆಗಿದೆ ಹೇಳಿ ನಾನು. ಪಂಚಾಯತಿಗಳಿಗೆ ಸಂವಿಧಾನಿಕ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಎಲ್ಲಿಂದ ಎಲ್ಲಿವರೆಗೆ ಸರ್ ಅಂತಂದ್ರೆ 9ನೇ ಭಾಗದಲ್ಲಿ ಇರ್ತಕ್ಕಂಥದ್ದು ಆರ್ಟಿಕಲ್ ನಂಬರ್ 243 ಇಂದ 243O ವರೆಗೆ ಅಂತ ಹೇಳಿ ನಾನು ನಿಮ್ಗೆ ರೈಟ್. 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಪದೇ ಹೇಳಾಕತ್ತೀನಿ 1992 ಅಲ್ಲಿ. ಇದ್ರ ತರ ಇನ್ನೂ ಒಂದು 11ನೇ ಭಾಗ ಆಡ್ ಮಾಡಿವಿ. 11ನೇ ಭಾಗದಲ್ಲಿ 11ನೇ ಅನುಸೂಚಿ ಹಾಕೊಟ್ರಿ, ಭಾಗ ಅಲ್ಲ, 9ನೇ ಭಾಗ 11ನೇ ಅನುಸೂಚಿ ರೈಟ್. ಇದರಲ್ಲಿ 29 ವಿಷಯಗಳಿದಾವೆ. ಇದು ಪದೇ ಕ್ವಶನ್ ಬರ್ತದೆ, ಗೊತ್ತಿರ್ಬೇಕು. ನಾವ್ ಇವಾಗ ಪಂಚಾಯತಿಗಳಿಗೆ ಕಾನ್ಸ್ಟಿಟ್ಯೂಷನ್ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ತಿದ್ದುಪಡಿ 243. ಆದ್ರೆ ಪಂಚಾಯತಿಗಳ ಸಂಘಟನೆಗೆ ಸಂಬಂಧಪಟ್ಟಂತೆ ನಿಮಗೆ ಕ್ವಶನ್ ಕೇಳ್ತಾನೆ ಸರ್. ನೀವು ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು? ಪಂಚಾಯತಿಗಳನ್ನ ರಚನೆ ಮಾಡ್ಬೇಕು, ಅವುಗಳಿಗೆ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಟ್ಟಿದ್ರೆ ಅದಕ್ಕೆ ಒಂದು ಪ್ರತ್ಯೇಕ ಒಂದು ಪಂಚಾಯತಿಗಳನ್ನ ನೀವು ಸಂಘಟನೆ ಮಾಡ್ಬೇಕಂತ ಹೇಳಿ ಒಂದು ಆರ್ಟಿಕಲ್ ಇರ್ತದೆ. ಆ ಆರ್ಟಿಕಲ್ ಎಲ್ಲಿದೆ ಸರ್ ಅಂತ ಹೇಳಿದ್ರೆ DPSP ಇದೆ ಸರ್. ಎಲ್ಲಿ? DPSP ಅಲ್ಲಿ ಆರ್ಟಿಕಲ್ ನಂಬರ್ ಯಾವ್ದು ಸರ್ ಅಂದ್ರೆ 40. ನೆನಪಲ್ಲಿ ಇರಲಿ ಸರ್. ನಾವು ಇದು 40 ಯಾವ ತತ್ವದಲ್ಲಿ ಇದೆ ಅಂದ್ರೆ ಗಾಂಧಿ ತತ್ವದಲ್ಲಿ ಬರ್ತಕ್ಕಂಥದ್ದು. ಮುಂದಕ್ಕೆ ವಿಚಾರ ಬಂದಾಗ ಡಿಸ್ಕಸ್ ಮಾಡೋಣ. ನಾವು ಪಾಯಿಂಟ್ ಏನ್ ಸರ್ ಇದಕ್ಕೆ ಸಂಬಂಧಪಟ್ಟ ಪಂಚಾಯತಿಗಳಿಗೆ ಸಂವಿಧಾನಿಕ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು 243ನೇ ವಿಧಿ. ಇಲ್ಲಿ ಏನ್ ಕೇಳ ಆರ್ಟಿಕಲ್ ನಾವು ಅನುಚ್ಛೇದ ರೈಟಾ. ಆದ್ರೆ ಪಂಚಾಯತಿಗಳ ಸಂಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಕ್ಕಂಥದ್ದು ಯಾವ ಅಂದ್ರೆ 40ನೇ ವಿಧಿ. ಈ ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು ಎರಡು ರೈಟಾ. ಅಡಿಷನಲಿ ಮತ್ತೆ ಇನ್ನೇನಿದೆ ಸರ್? ಮತ್ತೆ ಯಾವ್ದು ಇಲ್ಲ, ಈ ಪಾಯಿಂಟ್ ಗೊತ್ತಿರಲಿ ಸರ್. ಇನ್ನ ಪಂಚಾಯತ್ ರಾಜ್ ಅನ್ನೋದು ಯಾವ ಪಟ್ಟಿಯಲ್ಲಿ ಇದೆ ಸರ್ ಅಂತ ಹೇಳಿದ್ರೆ ಜಸ್ಟ್ ಹೇಳಿ ನಾನು ನಿಮ್ಗೆ ರಾಜ್ಯ ಪಟ್ಟಿಯಲ್ಲಿ ಅದ ಗೊತ್ತಿರ್ಬೇಕು. ಪಂಚಾಯತ್ ರಾಜ್ ಯಾವ ಪಟ್ಟಿಯಲ್ಲಿ ಅದ? ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯವಾಗಿದೆ, ಗೊತ್ತಿರಲಿ ಸರ್. ಅಡಿಷನಲ್ ಈ ಪಾಯಿಂಟ್ ನ ಗೊತ್ತಿರಲಿ. ಉಳಿದಂತೆ ಮತ್ತೇನಿಲ್ಲ ಸರ್. 226 ಒಂದು ಬರ್ತೀನಿ. ಹೈಕೋರ್ಟಿನ ರಿಟ್ಗಳನ್ನು ಓಡಿಸ್ತಕ್ಕಂಥ ಅಧಿಕಾರ ಇದೆ ಸರ್. ಅಡಿಷನಲಿ ಬೇಡ, ಮತ್ತೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಕ್ಲಿಯರ್? ನೆಕ್ಸ್ಟ್ ಯಾವುದು? ಕ್ವಶನ್ ನಂಬರ್ 38 ಸರ್. ಸಂವಿಧಾನದ 11ನೇ ಅನುಸೂಚಿಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರ್? ಜಸ್ಟ್ ಡಿಸ್ಕಷನ್ ಮಾಡಿ ಯಾವ್ದಕ್ಕೆ ಸಂಬಂಧಪಡಿಸಿ ಅಂದ್ರೆ ಪಂಚಾಯತ್ ರಾಜ್. ನಾವು ಈ 11ನೇ ಅನುಸೂಚಿಯಲ್ಲಿ ಎಷ್ಟು ವಿಷಯಗಳಿದಾವ? 29 ವಿಷಯಗಳು. ಯಾವ್ದ್ರ ಮೂಲಕ ಮಾಡಿ ಆಡ್ ಮಾಡಿವಿ? 73ನೇ ಸಂವಿಧಾನ ತಿದ್ದುಪಡಿ ಮೂಲಕ ಪದೇ ಹೇಳಾಕತ್ತೀನಿ, ನೆನಪಲ್ಲಿರ್ಲಿ. 1992 ಅಲ್ಲಿ ಕ್ವಶನ್ ಕೇಳ್ತಾನೆ ಸರ್. ಕ್ಲಿಯರ್? ಇನ್ನು ಕೇಂದ್ರ ಮತ್ತು ರಾಜ್ಯದ ನಡುವೆ ಸಂಬಂಧ ಎಲ್ಲಿ ಸರ್? 7ನೇ ಅನುಸೂಚಿ. ಮೀನ್ಸ್ 7ನೇ ಸಂಬಂಧ ಅನ್ನೋಕ್ಕಿಂತ ಪವರ್ ಡಿಸ್ಟ್ರಿಬ್ಯೂಷನ್ ಆಗ್ತಕ್ಕಂಥ ರೈಟಾ. ಆರ್ಟಿಕಲ್ ಕೇಳಿದ್ರೆ 246 ಬಿಟ್ಬಿಡ್ರಿ ಸರ್. ಮತ್ತೆ ಅದು ಆ ಪಾರ್ಟಲ್ಲಿ ಶಾಸಕಾಂಗೀಯ ಸಂಬಂಧಗಳು ಬೇರೆ ಇದಾವ, ಯಾವ್ದಂದ್ರೆ ಅಧಿಕಾರಿಗಳ ಬೇರೆ ಆಡಳಿತ ಅಧಿಕಾರ ಬೇರೆ ಇದೆ, ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ, ಜಸ್ಟ್ ಬಿಡ್ರಿ ಸರ್. ಅದ್ರ 7ನೇ ಅನುಸೂಚಿ ಬಗ್ಗೆ ಬಹಳ ಡಿಸ್ಕಷನ್ ಮಾಡಿ ನಾವು ರೈಟಾ. ನೆಕ್ಸ್ಟ್ ಏನಿದೆ ಸರ್? ಬಿಡ್ರಿ ಸರ್. ನಾವು ಇಲ್ಲಿ ಆಪ್ಷನ್ ನಂಬರ್ ಎಲ್ಲಿ ಪೂರಸಭೆ ಇದೆ ಸರ್. ಆ ಪೂರಸಭೆ ಕೇಳಿದ್ರೆ ಯಾವ ಭಾಗದಲ್ಲಿ ಇದೆ ಸರ್ ಅಂದ್ರೆ ಭಾಗ ನಂಬರ್ 9A ಅಲ್ಲಿ ಇರ್ತಕ್ಕಂಥದ್ದು ಪೂರಸಭೆಗೆ ರಿಲೇಟೆಡ್ ಅನುಸೂಚಿ ಕೇಳಿದ್ರೆ 12ನೇ ಅನುಸೂಚಿ ಗೊತ್ತಿರಲಿ. ಈ 12ನೇ ಅನುಸೂಚಿ ನಾವು 74ನೇ ಸಂವಿಧಾನಕ್ಕೆ ತಿದ್ದುಪಡಿ ಮೂಲಕ ಆಡ್ ಮಾಡಿರ್ತಕ್ಕಂಥದ್ದು. ಇದು ಪದೇ ಬರುತ್ತೆ, ಗೊತ್ತಿರ್ಬೇಕು. ನಾವು ಈ 12ನೇ ಅನುಸೂಚಿಯಲ್ಲಿ ಎಷ್ಟು ವಿಷಯಗಳಿದಾವೆ ಸರ್ ಅಂದ್ರೆ 18 ವಿಷಯಗಳಿದಾವೆ ಸರ್. ಕನ್ಫ್ಯೂಸ್ ಬೇಡ, ರಿಪೀಟೆಡ್ ಕ್ವಶನ್ ಬಂದಿದೆ. ಇವಾಗ 7-8 ಬಾರಿ ಆಯ್ತು ನಾನೇ ರಿಪೀಟ್ ಮಾಡಿದೆ ರೈಟ್. ನೆಕ್ಸ್ಟ್ ಬರೀ ಸರ್. ಏನ್ ನೆನ್ಪಿಟ್ಕೋಬೇಕು ಸರ್ ಈ ಕ್ವಶನ್ ಅಲ್ಲಿ?
11ನೇ ಅನುಸೂಚಿ ಗೊತ್ತಿರಲಿ ಪಂಚಾಯತಿ, 12ನೇ ಅನುಸೂಚಿ ಗೊತ್ತಿರಲಿ ಮುನ್ಸಿಪಾಲಿಟಿ ಸರ್, ಅಷ್ಟೇ ಅದರಲ್ಲಿ ಇದ್ದ ವಿಷಯಗಳು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 19 ಸರ್, ಸಾರಿ 39. ರಾಷ್ಟ್ರಪತಿಗಳ ಶಿಫಾರಸಿನ ಹೊರತಾಗಿ ತೆರಿಗೆ ವಿಧಿಸುವುದು, ತೆರಿಗೆ ಯಾವುದೇ ಮಸೂದೆಯನ್ನು ಶಾಸಕಾಂಗದಲ್ಲಿ ಅಂತಂದ್ರೆ ಪರಿಚಯಿಸಲಾಗುವುದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ದ ಪ್ರಾವಿಷನ್ ದಟ್ ನೋ ಬಿಲ್ ಫಾರ್ ಲೇಯಿಂಗ್ ಟ್ಯಾಕ್ಸ್ ಶಾಲ್ ಬಿ ಇಂಟ್ರೊಡ್ಯೂಸ್ ಇನ್ ದ ಲೆಜಿಸ್ಲೇಟಿವ್ ಎಕ್ಸೆಪ್ಟ್ ದ ರೆಕಮೆಂಡೇಶನ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರ ಪೂರ್ವಾನುಮತಿ ಇಲ್ಲದೆ ನೀವಂದ್ರೆ ತೆರಿಗೆಗಳಿಗೆ ಸಂಬಂಧಪಟ್ಟಂತೆ ಇದು ಮಾಡೋಂಗಿಲ್ಲ, ಕಾಯ್ದೆ ಕಾನೂನನ್ನು ಮಾಡಂಗಿಲ್ಲ, ಇದಕ್ಕೆ ಸಂಬಂಧ ಅಂದ್ರೆ ಬಿಲ್ ಇಂಟ್ರೊಡ್ಯೂಷನ್ ಮಾಡಂಗಿಲ್ಲ. ಇದ್ರ ಬಗ್ಗೆ ಒಂದು ಪ್ರಾವಿಷನ್ಸ್, ಸ್ಪೆಷಲ್ ಸ್ಟೇಟಸ್ ಪ್ರಾವಿಷನ್ಸ್ ಇರ್ತಕ್ಕಂಥ ಆರ್ಟಿಕಲ್ ಯಾವ್ದಂತ ಆನ್ಸರ್ ಆರ್ಟಿಕಲ್ ನಂಬರ್ ಅನುಚ್ಛೇದ 117 ಸರ್, ಇದು ಹಾಕೊಳ್ಳಿ ಸರ್ 117. ಸೊ ಭಾರತ ಸಂವಿಧಾನದ ವಿಧಿ 117 ಏನಿದಿಲ್ಲ, ಈ ವಿಧಿ ಹಣಕಾಸು ಮಸೂದೆ ಬಗ್ಗೆ ಇರ್ತಕ್ಕಂಥದ್ದು ಸರ್. ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು, ಪದೇ ಪದೇ ಕೇಳ್ತಾನ, ಉಳಿದಿರ್ತಕ್ಕಂಥದ್ದು ಮುಂದೆ ಫ್ಯೂಚರ್ ನೋಡೋಣ ಸರ್. ರೈಟಾ, ನಾವು ಇವೆರಡು ಇಂಪಾರ್ಟೆಂಟ್ ಆಗಲ್ಲ, ನಾವು ಇದು ಇಂಪಾರ್ಟೆಂಟ್ ಆಗ ಸರ್. 266 ಸಂಬಂಧಪಟ್ಟದ್ದು ಏನಿದೆ ಸರ್ ಅಂತಂದ್ರೆ ಭಾರತ ಮತ್ತು ರಾಜ್ಯಗಳ ಸಂಚಿತ ನಿಧಿ ಬಗ್ಗೆ ಇರತಕ್ಕಂಥದ್ದು ಸರ್. ಇಷ್ಟು ನೆನಪಲ್ಲಿ ಇಟ್ಕೊಟ್ರಿ ಸರ್. ರೈಟ್, ನೆಕ್ಸ್ಟ್ ಕ್ವಶನ್ಗೆ ಬರ್ರಿ ಸರ್. ಕ್ವಶನ್ ನಂಬರ್ 40. ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆಗಳನ್ನು ಈ ಕೆಳಗಿನ ಯಾವುದರಲ್ಲಿ ನೀಡಲಾಗಿದೆ ಸರ್. ಜಸ್ಟ್ ನಾನು ನಿಮ್ಗೆ ಆರ್ಟಿಕಲ್ ಯಾವ್ದು ಸರ್ ಅಂದ್ರೆ 117 ಸರ್. ಸೇಮ್ ರಿಪೀಟೆಡ್ ಕ್ವಶನ್ ಬರ್ತದೆ, ಇಂಪಾರ್ಟೆಂಟ್ ಇದೆ, ಅದಕ್ಕೆ ಕ್ವಶನ್ ಕೇಳಿದ ಸರ್. ರೈಟಾ, ನಾವು ಹಣಕಾಸು ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆರ್ಟಿಕಲ್ ನಂಬರ್ 117 ಅಲ್ಲಿ. ರೈಟಾ, ಆದ್ರೆ ಆರ್ಟಿಕಲ್ ನಂಬರ್ ನೀವು 112 ಕೇಳ್ತಾನೆ ಸರ್ಟನ್ ಕೇಸಲ್ಲಿ ನೆನಪಲ್ಲಿ ಕೊಡ್ರಿ ಸರ್. 112 ಏನ್ ಹೇಳುತ್ತೆ ಸರ್ ಅಂತಂದ್ರೆ ವಾರ್ಷಿಕ ಹಣಕಾಸು ವರದಿ ಸರ್. ಬರ್ಕೊಡ್ರಿ ಇದನ್ನು, ವಾರ್ಷಿಕ ಹಣಕಾಸು ವರದಿ ಸರ್, ಆನ್ಯುವಲ್ ಫೈನಾನ್ಸಿಯಲ್ ರಿಪೋರ್ಟ್ ಅಂತ ಹೇಳಿ. ಇದನ್ನೇ ನಾವು ಏನ್ ಕರಿತೀವಿ ಸರ್ ಅಂದ್ರೆ ಬಜೆಟ್ ಅಂತ ಕರಿತೀವಿ. ಬಟ್ ಬಜೆಟ್ ಅನ್ನೋ ಪದ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಲ್ಲ, ಅದರ ಬದಲಾಗಿ ಆನ್ಯುವಲ್ ಫೈನಾನ್ಸಿಯಲ್ ರಿಪೋರ್ಟ್ ಇದೆ, ಗೊತ್ತಿರಬೇಕು 112ನೇ ಆರ್ಟಿಕಲ್ ಅಲ್ಲಿ. ಬಟ್ ಹಣಕಾಸು ಮಸೂದೆ ಕೇಳಿದ್ರೆ ಅನುಚ್ಛೇದ 117 ಗೊತ್ತಿರಲಿ ಸರ್. ಉಳಿದಂತೆ ಇವೆರಡು ಇಂಪಾರ್ಟೆಂಟ್ ಆಗಲ್ಲ, ನಾವು ಇದು ಇಂಪಾರ್ಟೆಂಟ್ ಆಗ ಸರ್. ಅನುಚ್ಛೇದ 123 ಸರ್, 123 ಇದು ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆ ಬಗ್ಗೆ ಇರತಕ್ಕಂಥದ್ದು ಸರ್. ಕ್ಲಿಯರ್. ಇನ್ನು ರಾಜ್ಯಪಾಲರ ಸುಗ್ರೀವಾಜ್ಞೆ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು ಇಲ್ಲೇ ಸರ್, ಈ 123 ಐದನೇ ಉಲ್ಟಾ ಮಾಡ್ಬಿಡಿ ಸರ್, 213 ಗೊತ್ತಿರಲಿ ಸರ್. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತ. ರೈಟ್, ನೆಕ್ಸ್ಟ್ ಬರ್ರಿ ಸರ್. ಕ್ವಶನ್ ನಂಬರ್ 41. ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಖಿಲ ಭಾರತ ಸೇವೆಗಳಿಗೆ ಸಂಬಂಧ, ಆಲ್ ಇಂಡಿಯಾ ಸರ್ವಿಸಸ್ ಬಗ್ಗೆ ಹೇಳ್ತಕ್ಕಂಥದ್ದು ಸರ್. ಯಾವ್ದ್ರ ಬಗ್ಗೆ ಸರ್? ಆಲ್ ಇಂಡಿಯಾ ಸರ್ವಿಸಸ್. ಸೊ ಆಲ್ ಇಂಡಿಯಾ ಸರ್ವಿಸಸ್ ಎಷ್ಟಿದಾವೆ ಸರ್ ಅಂತ ಹೇಳಿದ್ರೆ 3 ಇದಾವೆ, ನಿಮ್ಗೆಲ್ರಿಗೂ ಗೊತ್ತಿದೆ ಸರ್. IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಫಾರೆನ್ ಅಲ್ಲ ಫಾರೆಸ್ಟ್ ಸರ್ವಿಸ್, ಇಲ್ಲಿ ಹೋಗಿ ಬರ್ತದ ಸ್ಮಾಲ್ ಆಗಿ ಗೊತ್ತಿರಲಿ ಸರ್. ನೆಕ್ಸ್ಟ್ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್. ನಾವು ಭಾರತಕ್ಕೆ ಸಂಬಂಧಪಟ್ಟದ ಎಷ್ಟು ಅಖಿಲ ಭಾರತ ಮಟ್ಟದ ಸೇವೆಗಳಿದಾವೆ ಸರ್ ಅಂತ ಹೇಳಿದ್ರೆ 3 ಅಖಿಲ ಭಾರತ ಮಟ್ಟದ ಸೇವೆಗಳಿದಾವೆ. ಭಾರತ ಆಡಳಿತಾತ್ಮಕ ಸೇವೆ, ಭಾರತೀಯ ಅರಣ್ಯ ಸೇವೆ, ಭಾರತೀಯ ಪೊಲೀಸ್ ಸೇವೆ. ಇವು 3 ಗೊತ್ತಿರಲಿ, 3ರಲ್ಲಿ ಯಾವ್ದಾದ್ರು ಕ್ವಶನ್ ಬರ್ತದೆ. ರೈಟಾ, ನಾವು ಇವು ಅಖಿಲ ಭಾರತ ಮಟ್ಟದ ಸೇವೆಗಳಿಗೆ ಸಂಬಂಧಪಟ್ಟತೆ ಇವು ಎಲ್ಲಿ ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಇದೆ ಅಂದ್ರೆ ಆರ್ಟಿಕಲ್ ನಂಬರ್ ಇಲ್ಲಿ ಸರ್, ಅನುಚ್ಛೇದ 312ರಲ್ಲಿ. ನಾವು 312 ಎಷ್ಟನೇ ಭಾಗದಲ್ಲಿ ಇರ್ತಕ್ಕ ಬಂದ್ರೆ ಭಾರತ ಸಂವಿಧಾನದ ಭಾಗ 14ರಲ್ಲಿ ಬರ್ತಕ್ಕಂಥದ್ದು ಸರ್. ಇಲ್ಲಿ 14ರಲ್ಲಿ. ನಾವು ಆರ್ಟಿಕಲ್ ನಂಬರ್ 312 ಬಹಳ ಇಂಪಾರ್ಟೆಂಟ್ ಇದೆ, ಗೊತ್ತಿರಲಿ ಸರ್. ಯಾವ್ದಕ್ಕ? ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಲೋಕಸಭೆಗಿಂತ ಹೆಚ್ಚಿನ ಅಧಿಕಾರ ಇದೆ. ಅಂದ್ರೆ ಅಖಿಲ ಭಾರತ ಮಟ್ಟದ ಯಾವ್ದಾರ ಒಂದು ಇವು 3 ಹುದ್ದೆ ಇದೆಯಲ್ಲ, ಎಡಿಷನಲ್ ಯಾವ್ದಾರ ಅಖಿಲ ಭಾರತ ಆಲ್ ಇಂಡಿಯಾ ಸರ್ವಿಸಸ್ ಏನಾದ್ರು ರಚನೆ ಮಾಡಬೇಕಾಗಿತ್ತು ಅಂದ್ರೆ, ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ಆ ಮಸೂದೆಯನ್ನು ಫಸ್ಟ್ ನಾವು ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ಬೇಕು, ಗೊತ್ತಿರ್ಬೇಕು. ಅದನ್ನ ಲೋಕಸಭೆಯಲ್ಲಿ ಫಸ್ಟ್ ಮಂಡನೆ ಮಾಡಕ್ ಬರಲ್ಲ. ಇದೇ ಆರ್ಟಿಕಲ್ ನಂಬರ್ 312 ಅಲ್ಲಿ. ಪಾಯಿಂಟ್ ಗೊತ್ತಿರಲಿ. ಆರ್ಟಿಕಲ್ ನಂಬರ್ 312 ಬಹಳ ಇಂಪಾರ್ಟೆಂಟ್ ಇದೆ, ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಾರತದಲ್ಲಿ ಇವಾಗ ಪ್ರೆಸೆಂಟ್ 3 ಅಖಿಲ ಭಾರತ ಮಟ್ಟದ ಸೇವೆಗಳಿದಾವ. IAS, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಫಾರೆನ್ ಅಲ್ಲ ಅರಣ್ಯ ಸೇವೆ, ಇನ್ನ ಭಾರತೀಯ ಪೊಲೀಸ್ ಸೇವೆ IPS ಇಂಡಿಯನ್ ಪೊಲೀಸ್ ಸರ್ವಿಸ್. ಇವು 3 ನೆನಪಲ್ಲಿ ಇಟ್ಕೊಡ್ರಿ ಸರ್. ರೈಟಾ, ಉಳಿದಂತೆ ಸ್ಪೆಷಲ್ ಸ್ಟೇಟಸ್ ಗೊತ್ತಿರಲಿ ಸರ್ ಅಂದ್ರೆ ರಾಜ್ಯಸಭೆ ವಿಶೇಷ ಅಧಿಕಾರ ಗೊತ್ತಿರಲಿ 312ನೇ ಆರ್ಟಿಕಲ್ ಬಳಕೆಯಲ್ಲಿ. ಕ್ಲಿಯರ್. ನೆಕ್ಸ್ಟ್ ಎಷ್ಟನೇ ಭಾಗದಲ್ಲಿ ಇದೆ ಸರ್? 12ನೇ ಭಾಗದಲ್ಲಿ. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀವಿ. ಬರ್ರಿ ಸರ್, ಇಷ್ಟು ಸಾಕಿ ಈ ಕ್ವಶನ್ ಅಲ್ಲಿ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವ ಜೋಡಿಯು ಸಂವಿಧಾನಿಕ ಸಂಸ್ಥೆಗಳು ಮತ್ತು ಅನುಚ್ಛೇದಗಳಿಗೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಕ್ವಶನ್ ಆನ್ಸರ್. ಅಂದ್ರೆ ಒಂದ್ ಕಡೆ ಸಂವಿಧಾನಿಕ ಸಂಸ್ಥೆ ಕೊಟ್ಟಿದ್ದಾನ, ಇನ್ನೊಂದ್ ಕಡೆ ಏನಂತಂದ್ರೆ ಆ ಆರ್ಟಿಕಲ್ ಕೊಡೋಣ, ಯಾವ್ದು ಕರೆಕ್ಟ್ ಮ್ಯಾಚ್ ಆಗಿದೆ ಅಂತ ಹೇಳಿ ಈ ರೀತಿ ಕ್ವಶನ್ ಬರ್ಬೋದು. ಪ್ರತಿಯೊಂದು ಸಂವಿಧಾನಿಕ ಸಂಸ್ಥೆ ಅಂದ್ರೆ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಪ್ರತಿಯೊಂದು ಪೋಸ್ಟ್ ಸಂವಿಧಾನಿಕ ಪೋಸ್ಟ್ ಆಗುತ್ತೆ. ಸಂವಿಧಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ, ಒಂದು ಆಯೋಗ, ಒಂದು ಯಾವುದೇ ಒಂದು ಆಗಲಿ ಅದೇನಂದ್ರೆ ಪ್ರಮುಖ ಸಂವಿಧಾನಿಕ ಸಂಸ್ಥೆ ಆಗುತ್ತೆ, ಗೊತ್ತಿರ್ಬೇಕು. ನಾವು ಇಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯ ಆರ್ಟಿಕಲ್ ನಂಬರ್ ಎಲ್ಲಿದೆ ಸರ್? ಇದು ಇಲ್ಲಿ ಏನ್ ಕೇಳ್ತಾರೆ? ಸರಿಯಾಗಿ ಹೊಂದಾಣಿಕೆ ಆಗೋದು ಹಾಕುತ್ತ, ತಪ್ಪಾಗಿರೋದಲ್ಲ ಸರ್, ಸರಿಯಾಗಿ. ರೈಟಾ, ಸರಿಯಾಗಿ ದುಡ್ಕೋಬೇಕು. ನಾವು ಭಾರತ ಸರ್ವೋಚ್ಚ ನ್ಯಾಯಾಲಯ ಅನುಚ್ಛೇದ 318ರಲ್ಲಿ ಇಲ್ಲ ಸರ್. ಎಲ್ಲಿದೆ ಸರ್ ಅಂತಂದ್ರೆ 124ರಲ್ಲಿ ಇದೆ ಸರ್. ಹಾಗಾಗಿ ಏನಾಗುತ್ತೆ? ರಾಂಗ್ ಆಗುತ್ತೆ ಸರ್. ಅದು 124 ಆಗಬೇಕಾಯ್ತು. ಭಾರತೀಯ ಚುನಾವಣಾ ಆಯೋಗ ಅನುಚ್ಛೇದ 324 ಸರ್, ಇದು ರೈಟ್ ಇದೆ ಸರ್.
ಭಾರತಕ್ಕೆ ಸಂಬಂಧಪಟ್ಟಿದೆ ಎಷ್ಟು ಎಲೆಕ್ಷನ್ ಕಮಿಷನ್ ಇಲ್ಲ, ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಿದೆ ಆರ್ಟಿಕಲ್ ನಂಬರ್ 324 ಅಂದ್ರೆ ಸರಿಯಾಗಿರ್ತದೆ. ಸೊ ಆನ್ಸರ್ ಏನಾಗುತ್ತೆ ಸರ್ ಇಲ್ಲಿ ಬಿ ಆಗುತ್ತೆ, ಗೊತ್ತಿರ್ಬೇಕು. ಉಳಿದಂತೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ ಸಿ ಆರ್ಟಿಕಲ್ ನಂಬರ್ 332 ಅಲ್ಲಿ ಇಲ್ಲ ಸರ್. ಯು.ಪಿ.ಎಸ್.ಸಿ ಎಲ್ಲಿದೆ ಸರ್ ಅಂತಂದ್ರೆ ಯು.ಪಿ.ಎಸ್.ಸಿ ಆರ್ಟಿಕಲ್ ನಂಬರ್ 315 ಇದೆ ಸರ್. ಇದು ಆಗ್ಬೇಕಾಗಿತ್ತು. ಸೊ ಇದು ರಾಂಗ್ ಆಗತ್ತೆ ಸರ್, ರೈಟಾ. ನೆಕ್ಸ್ಟ್ ಅಟಾರ್ನಿ ಜನರಲ್ ಅನುಚ್ಛೇದ 351 ಹೇಳಕತ್ತಾನ. 351 ಇಲ್ಲ ಸರ್, ಪಾಯಿಂಟ್ ಗೊತ್ತಿರ್ಬೇಕು. ಅಟಾರ್ನಿ ಜನರಲ್ 76 ಆರ್ಟಿಕಲ್ ಇದೆ. ಸೊ ಇದು ರಾಂಗ್ ಆಗುತ್ತೆ. ಸೊ ರೈಟ್ ಆನ್ಸರ್ ಯಾವ್ದು ಅಂದ್ರೆ ಚುನಾವಣಾ ಆಯೋಗ ಅಂತ ಬಂದಾಗ ನಿಮಗೆ ಗೊತ್ತಿರ್ಬೇಕು ಸರ್, ವಿಧಿ ನಂಬರ್ 329. ಉಳಿದಂತೆ ಚುನಾವಣಾ ಆಯೋಗ ಸಂಬಂಧಪಟ್ಟದೆ ಭಾಗ ಕೇಳಿದ್ರೆ ಗೊತ್ತಿರ್ಲಿ ಸರ್, ಇಲ್ಲಿ ಹಾಕೊಟ್ರಿ ಸರ್. ಭಾಗ ನಂಬರ್ ಎಷ್ಟಿದೆ ಸರ್ ಅಂತಂದ್ರೆ 15. ಪಾಯಿಂಟ್ ಗೊತ್ತಿರ್ಬೇಕು ಸರ್, ಯಾವುದು ಭಾಗ ನಂಬರ್ 15 ಚುನಾವಣೆಗೆ ಸಂಬಂಧಪಟ್ಟಿದೆ. ಆರ್ಟಿಕಲ್ ಕೇಳಿದ್ರೆ 324 ಇಂದ 329A ವರೆಗೆ ಗೊತ್ತಿರ್ಲಿ ಸರ್. ಇದು ಎಡಿಷನಲ್ ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು. ಉಳಿದಂತೆ ಇಲ್ಲೇ ಒಂದು ಆರ್ಟಿಕಲ್ ಬರುತ್ತೆ ಸರ್ ಇದೇ ಪಾರ್ಟ್ ಅಲ್ಲಿ, ಯಾವ್ದಂದ್ರೆ ಆರ್ಟಿಕಲ್ ನಂಬರ್ 326. ಇದು ನಮ್ಗೆ ಮತದಾನದ ಅಧಿಕಾರ ಕೊಡ್ತಕ್ಕಂಥದ್ದು. ಸೊ ಮತದಾನ ಅಂತ ಬಂದಾಗ 18 ವರ್ಷ ಮೇಲ್ಪಟ್ಟ ವಯಸ್ಕರ ಎಲ್ಲರೂ ಮತದಾನದ ಅಧಿಕಾರ ಇದೆ ಸರ್. ಕ್ಲಿಯರ್. ಉಳಿದಂತೆ ಮತ್ತೇನಾದ್ರು ಸರ್ ಇಲ್ಲಿ ಮತ್ತೇನಿಲ್ಲ ಸರ್. ಈ ಆರ್ಟಿಕಲ್ಸ್ ನೋಡ್ಕೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನೆನಪಲ್ಲಿ ಇಟ್ಕೊಡಿ ಸರ್ ಇಷ್ಟು. ಕ್ಲಿಯರ್. ಬರೀ ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಡಿ ಸರ್. ಕ್ವಶನ್ ನಂಬರ್ 43. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಸರ್. ಅಂದ್ರೆ ಮ್ಯಾಚ್ ಸರಿಯಾಗಿ ಹೊಂದಾಣಿಕೆ ಆಗದೆ ಇರೋದ್ರ ಬಗ್ಗೆ ಕೇಳಕಂತ ಸರ್. ಅನುಚ್ಛೇದ 39A ಸರ್, ಇದು DPSP ಬರ್ತಕ್ಕಂಥದ್ದು. ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಸರ್, ರೈಟಾ. 39A ಅಂದ್ರೆ ಅಡಿಷನಲ್ ಆಡ್ ಮಾಡಿ ಅಂತ ಅರ್ಥ ಸರ್. ಇದು ಸರಿಯಾಗಿದೆ ಸರ್. ಸಮಾನ ನ್ಯಾಯ ಮತ್ತು ಫ್ರೀ ಲೀಗಲ್ ಆಡ್ ಉಚಿತ ಕಾನೂನು ನೆರವು ಬಗ್ಗೆ DPSP ಸರ್, ಯಾವುದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಏನಿದಿಲ್ಲ 4ನೇ ಭಾಗದಲ್ಲಿ. ಸೊ ಅದೇ ಆರ್ಟಿಕಲ್ ನಂಬರ್ 39A ಇದೆ. ಇದನ್ನ ನಾವು ಎಕ್ಸ್ಟ್ರಾ ಆಡ್ ಮಾಡಿವಿ 1976ರಲ್ಲಿ 42ನೇ ಸಂವಿಧಾನಿಕ ತಿದ್ದುಪಡಿ ಏನು ಮಿನಿ ಕಾನ್ಸ್ಟಿಟ್ಯೂಷನ್ ಕರಿತೀವಲ್ಲ ಅದ್ರ ಮೂಲಕ ಆಡ್ ಮಾಡಿರ್ತದೆ. ಸೊ ಇದು ರೈಟ್ ಆಗಿದೆ. ಇಲ್ಲಿ ಸರಿಯಾಗಿ ಯಾವ್ದು ಹೊಂದಾಣಿಕೆ ಆಗಿಲ್ಲ ಅಂತ ಇದು ರೈಟ್ ಇರೋದ್ರಿಂದ ಕ್ವಶನ್ ಪ್ರಕಾರ ನಮ್ಗೆ ಇದು ರೈಟ್ ಆಗಕ್ಕಾಗಲ್ಲ ಸರ್, ರೈಟಾ. ನೆಕ್ಸ್ಟ್ ಅನುಚ್ಛೇದ 40 ಸರ್. ಈ ಮುಂಚೆನೆ ಹೇಳಿದೆ ಒಂದು 10 ಮಿನಿಟ್ಸ್ ಬ್ಯಾಕ್ ನಿಮ್ಗೆ ಹೇಳಿದ್ರೆ, ಪಂಚಾಯತಿಗಳಿಗೆ ಸಂವಿಧಾನಿಕ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು 243ನೇ ಆರ್ಟಿಕಲ್. ಆದ್ರೆ ಪಂಚಾಯತಿಗಳ ಸಂಘಟನೆ ಸಂಬಂಧಪಟ್ಟ ಹೇಳ್ತಕ್ಕಂಥದ್ದು ಆರ್ಟಿಕಲ್ ನಂಬರ್ 40 ಗ್ರಾಮ ಪಂಚಾಯತಿಗಳ ಸಂಘಟನೆ ಸರ್, ರೈಟಾ. ನಾವು ಇದು ಯಾವ ತತ್ವದ ಅಡಿಯಲ್ಲಿ ಬರುತ್ತೆ, ಗಾಂಧಿವಾದಿ ತತ್ವದ ಅಡಿಯಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಅನುಚ್ಛೇದ 44 ಸರ್, ಫುಲ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಇದನ್ನು ಕರೆಕ್ಟ್ ಆಗಿದೆ ಸರ್, ತೊಂದರೆ ಇಲ್ಲ ಸರ್. ಇದನ್ನು ಕರೆಕ್ಟ್ ಆಗ್ಯದ. ಹಾಗಾಗಿ ಇದನ್ನ ನಾವು ಆನ್ಸರ್ ಹಾಕಲ್ಲ. ಯಾಕೆ ಹೇಳ್ರಿ, ಯಾವ್ದು ಹೊಂದಾಣಿಕೆ ಆಗಿಲ್ಲ ಅಂತ ಹೇಳ್ತಾನೆ. ನಾವು ಬರೀ ಸರ್ ಅನುಚ್ಛೇದ 48 ಏನ್ ಹೇಳಾಗುತ್ತೆ ಸರ್, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸ್ತಕ್ಕಂಥದ್ದು ಆರ್ಟಿಕಲ್ ನಂಬರ್ 48 ಅಲ್ಲ, ಯಾವ್ದಂದ್ರೆ ಆರ್ಟಿಕಲ್ ನಂಬರ್ 50. ಇದು ಪದೇ ಕೇಳ್ತಾನ. ಆರ್ಟಿಕಲ್ ನಂಬರ್ 50 ಗೊತ್ತಿರ್ಬೇಕು. ಆರ್ಟಿಕಲ್ ನಂಬರ್ 50 ಏನ್ ಹೇಳ್ತಂದ್ರೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸಬೇಕಂತೇಳಿ. ಸೊ ನಾವು ಇಲ್ಲಿ ಮಿಸ್ ಮ್ಯಾಚ್ ಯಾವ್ದಾಗಿದೆ ಸರ್, ಸರಿಯಾಗಿ ಯಾವ್ದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಾರೆ ಆಪ್ಷನ್ ನಂಬರ್ ಡಿ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಸೊ ಸರಿಯಾಗಿ ಹೊಂದಾಣಿಕೆ ಆಗದೆ ಇರೋದ್ರಿಂದ ಕ್ವಶನ್ ಪ್ರಕಾರ ನಾವು ಆನ್ಸರ್ ಇದನ್ನ ಹಾಕ್ಬೇಕು. ಉಳಿದಿರ್ತಕ್ಕಂಥ ಇವು 3 ಕರೆಕ್ಟ್ ಇದೆ. ನಾವು ಫ್ಯೂಚರ್ ಅಲ್ಲಿ ಈ 3ಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಕ್ವಶನ್ ಬರ್ಬೋದು. ನಿಮ್ಗೆ ಕೇಳ್ಬೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಆರ್ಟಿಕಲ್ ನಂಬರ್ 44, ಗ್ರಾಮ ಪಂಚಾಯತಿಗಳ ಸಂಘಟನೆ ಆರ್ಟಿಕಲ್ ನಂಬರ್ 40, ನಾವು ಉಚಿತ ಕಾನೂನು ನೆರವು ಸಮಾನ ನ್ಯಾಯ ಆರ್ಟಿಕಲ್ ನಂಬರ್ 39A. ಈ 39A ಎಡಿಷನಲಿ ಆಡ್ ಮಾಡಿವಿ ಯಾವ್ದ್ರ ಮೂಲಕ ಸರ್ ಅಂದ್ರೆ 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ. ಇದೇ 42ನೇ ಸಂವಿಧಾನ ತಿದ್ದುಪಡಿ ನಾವ್ ಏನ್ ಕರಿತೀವಿ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಸರ್. ಈ ಪಾಯಿಂಟ್ ನಿಮಗೆ ಗೊತ್ತಿರಲಿ ಸರ್. ಕ್ಲಿಯರ್. ಮತ್ತೆ ಎಡಿಷನಲ್ ಏನಿದೆ ಸರ್, ಇವಾಗ ಈ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಕೇವಲ 39A ಮಾತ್ರ ಅಲ್ಲ, ಎಡಿಷನಲಿ ಗೊತ್ತಿರ್ಬೇಕು ಸರ್ 48A ಕೂಡ ಆಡ್ ಮಾಡಿವಿ, ಇನ್ನೊಂದು 43A ಕೂಡ ಆಡ್ ಮಾಡಿವಿ ಸರ್. ಇವೆರಡು 3 ಆರ್ಟಿಕಲ್ಸ್ ಗೊತ್ತಿರಲಿ. ಮುಂದೆ ಬಂದಾಗ DPSP ನೋಡೋಣ ಸರ್. ಇಷ್ಟು ಸಾಕು ಸದ್ಯಕ್ಕೆ ಇದಕ್ಕೆ ರಿಲೇಟೆಡ್ ಕ್ವಶನ್ ರಿಲೇಟೆಡ್, ರೈಟ್. ನೆಕ್ಸ್ಟ್ ಬರೀ ಸರ್ ಕ್ವಶನ್ ನಂಬರ್ 44 ಏನಿದೆ ಸರ್. 44 ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ, ಅಂದ್ರೆ ಹೊಂದಿಕೆ ಆಗುತ್ತದೆ, ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗೋದು ಯಾವ್ದಂತ ಕೇಳ್ತದೆ ಅನ್ಸ, ರೈಟಾ. ನಾವು ಅನುಚ್ಛೇದ 17 ಕಾನೂನಿನ ಮುಂದೆ ಸಮಾನತೆ ಆರ್ಟಿಕಲ್ ನಂಬರ್ 14 ಕೇಳುತ್ತೆ. ಇದೇನಾಗಿದೆ, ರಾಂಗ್ ಆಗಿದೆ ಸರ್. ಅಲ್ಲಿ ಏನಿದೆ ಸರಿಯಾಗಿ ಹೊಂದಾಣಿಕೆ ಆಗೋದು ಕೇಳೋದನ್ನ. ಸೊ ನಮ್ಗೆ ಗೊತ್ತಿರಲಿ ಕಾನೂನು ಮುಂದೆ ಸಮಾನತೆ 14 17 ಆರ್ಟಿಕಲ್ ಏನು ಸರ್, ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳ್ತಕ್ಕಂಥದ್ದು. ನಾವು ಅನುಚ್ಛೇದ 78 ಸರ್, ಸಂಸತ್ತಿನ ಸ್ಥಾಪನೆ ಅನುಚ್ಛೇದ 78 ಅಲ್ಲ 79 ಸರ್. ಆರ್ಟಿಕಲ್ ನಂಬರ್ 79 ಇದೆಯಲ್ಲ, ಇದು ಪಾರ್ಲಿಮೆಂಟ್ ಕ್ರಿಯೇಷನ್ ಬಗ್ಗೆ ಹೇಳ್ತಕ್ಕಂಥದ್ದು. ಆರ್ಟಿಕಲ್ ನಂಬರ್ 79 ಆಗ್ಬೇಕಾಗಿತ್ತು ಇದು. ಹಾಗಾಗಿ ಇದೇನಾಗಿದೆ ಸರ್, ರಾಂಗ್ ಆಗಿದೆ. ಇದು ಆನ್ಸರ್ ಆಗಲ್ಲ ಸರ್. ಅನುಚ್ಛೇದ 192 ಸಂಸತ್ ಸದಸ್ಯರ ಸಂಬಳ ಮತ್ತು ಭತ್ಯೆಗಳ ಬಗ್ಗೆ 106ನೇ ಆರ್ಟಿಕಲ್ ಹೇಳ್ತಾರೆ ಸರ್. 192 ಹೇಳಲ್ಲ ಸರ್. 192 ರಾಜ್ಯ ವಿಧಾನಮಂಡಲ ಸದಸ್ಯರ ಅನರ್ಹತೆ ಪ್ರಶ್ನೆ ಇದ್ದಾಗ ಏನ್ ಮಾಡ್ಬೇಕಂತ ಹೇಳ್ತದೆ. ಹಾಗಾಗಿ ಇದೇನಾಗಿದೆ ಸರ್, ಇದು ಕೂಡ ಮಿಸ್ ಮ್ಯಾಚ್ ಆಗಿದೆ ಸರ್. ಅಲ್ಲಿ ಏನ್ ಕೇಳ ಸರ್, ಮ್ಯಾಚ್ ಆಗಿರೋದು ಕೇಳ್ತದೆ. ಸೊ ಲಾಸ್ಟ್ ಒಂದು ಉಳಿದಿದೆ, ಅದೇ ಆನ್ಸರ್ ಆಗಿರುತ್ತೆ ಸರ್. ಏನಿದೆ ಅಂತ ಹೇಳಿದ್ರೆ ಅನುಚ್ಛೇದ 352 ಸರ್. 352 ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ತುರ್ತು ಪರಿಸ್ಥಿತಿ ಘೋಷಣೆ ಬಗ್ಗೆ ಹೇಳ್ತಕ್ಕಂಥದ್ದು. ಯಾವ ತುರ್ತು ಪರಿಸ್ಥಿತಿ ಏನಿಲ್ಲ ಸರ್, ಒಟ್ಟು ತುರ್ತು ಪರಿಸ್ಥಿತಿ ಘೋಷಣೆ ಬಗ್ಗೆ ಹೇಳ್ತಾರೆ. ಸೊ ರೈಟ್ ಆನ್ಸರ್ ಏನಂತಂದ್ರೆ ಆಪ್ಷನ್ ನಂಬರ್ ಡಿ ಸರ್, ರೈಟಾ. ನಾವು ಆರ್ಟಿಕಲ್ ನಂಬರ್
352 ಏನಿದೆಯಲ್ಲ ಡಿಕ್ಲರೇಷನ್ ಆಫ್ ಎಮರ್ಜೆನ್ಸಿ ಯಾವ್ದು ಸರ್ ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ, ನಿಮ್ಗೆ ಗೊತ್ತಿರ್ಬೇಕು ಸರ್ ಯಾವ್ದು ಸರ್ ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡ್ತಕ್ಕಂಥದ್ದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರೈಟಾ? ನಾವು ತುರ್ತು ಪರಿಸ್ಥಿತಿ ಅಂತ ಬಂದಾಗ ಇಲ್ಲಿ ಇದಕ್ಕೆ ರಿಲೇಟೆಡ್ ಎಡಿಷನಲಿ ಗೊತ್ತಿರಿಸಲು ಈ ಕ್ವಶನ್ ಬಂದಿದೆ. ತುರ್ತು ಪರಿಸ್ಥಿತಿ ಬಗ್ಗೆ ಭಾರತ ಸಂವಿಧಾನದಲ್ಲಿ ಭಾಗ ಎಷ್ಟನೇ ಮಾತಾಡುತ್ತೆ ಸರ್ ಅಂದ್ರೆ 20ನೇ ಭಾಗ. ಇದರಲ್ಲಿ ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೆ ಇದೆ ಸರ್ ಅಂದ್ರೆ 352 ಇಂದ ಹಿಡಿದು 360 ವರೆಗೆ. ನಾವು 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 360 ಹಣಕಾಸಿನ ತುರ್ತು ಪರಿಸ್ಥಿತಿ. ನಾವು ಇದುವರೆಗೆ ಇದು ಜಾರಿಯಾಗಿಲ್ಲ. ಮಧ್ಯದಲ್ಲಿ ಒಂದು ಆರ್ಟಿಕಲ್ ಬರ್ತಾರ 356, ಇದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನಿಕ ವ್ಯವಸ್ಥೆ ವಿಫಲ ಆದಾಗ ರಾಜ್ಯ ತುರ್ತು ಪರಿಸ್ಥಿತಿ ರಾಜ್ಯಪಾಲ ಆಡಳಿತ ಜಾರಿ ಮಾಡ್ತಕ್ಕಂಥದ್ದು. ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು ಸರ್. ಈ 3 ರೀತಿಯ ತುರ್ತು ಪರಿಸ್ಥಿತಿಗಳು ಭಾರತ ಸಂವಿಧಾನ 20ನೇ ಭಾಗದಲ್ಲಿ. ನಾವು ಈ ಕ್ವಶನ್ ಪ್ರಕಾರ ಇದು ಗೊತ್ತಿರಲಿ ಸರ್. ಉಳಿದಂತೆ 78 ರಲ್ಲಿ ಎಲ್ಲ ಮಂತ್ರಿಮಂಡಲ ಎಲ್ಲ ಏನಿದಾರೆ ಅವೆಲ್ಲ ರಿಪೋರ್ಟ್ ಮಾಡಬೇಕು ರಾಷ್ಟ್ರಪತಿ ಅಂತಿರ್ತಕ್ಕಂಥದ್ದು, ಅದು ನಿಮ್ಗೆ ಕೇಳಲ್ಲ. ನಾವು ಪಾರ್ಲಿಮೆಂಟ್ ಸ್ಥಾಪನೆ ಕೇಳಿದ್ರೆ 79 ಗೊತ್ತಿರಲಿ ಸರ್. ನಾವು 79 ಪಾರ್ಲಿಮೆಂಟ್ ಅಂತ ಬಂದಾಗ ಇಲ್ಲಿ 3 ವಿಷಯ. ಪಾರ್ಲಿಮೆಂಟ್ ಯಾರನ್ನ ಒಳಗೊಂಡಿದೆ ಸರ್? ರಾಷ್ಟ್ರಪತಿ ಸರ್. ಯಾರನ್ನ ಒಳಗೊಂಡಿದೆ? ರಾಷ್ಟ್ರಪತಿ ಗೊತ್ತಿರ್ಬೇಕು. ನೆಕ್ಸ್ಟ್ ಯಾರನ್ನ ಒಳಗೊಂಡಿದೆ ಸರ್? ಲೋಕಸಭೆ, ಆಮೇಲೆ ರಾಜ್ಯಸಭೆ ಸರ್. ಈ 3 ಒಳಗೊಂಡಿರ್ಬೇಕಂತೇಳಿ ಯಾವ ಆರ್ಟಿಕಲ್ ಇರುತ್ತೆ? 79. ಇದನ್ನೇ ನಾವು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಭಾಗ ಆಗಿರ್ತಕ್ಕಂಥ ಗೊತ್ತಿರ್ಬೇಕು. ಉಳಿದಂತೆ ಇವಾಗ 79 ಇದೆಲ್ಲ ನೆಕ್ಸ್ಟ್ ಹಾಕೊಡ್ರಿ ಸರ್. ಆರ್ಟಿಕಲ್ ನಂಬರ್ 80 ರಾಜ್ಯಸಭೆ ರಚನೆಗೆ ಸಂಬಂಧಪಟ್ಟಿದೆ. ಆರ್ಟಿಕಲ್ ನಂಬರ್ 81 ಲೋಕಸಭೆ ರಚನೆಗೆ ಸಂಬಂಧಪಟ್ಟಿದೆ ಸರ್. ಎಡಿಷನಲ್ ಇಷ್ಟು ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು ಸರ್. ನಾವು ಸಂಸತ್ತಲ್ಲಿ ಸದನಗಳು ಕೇಳಿದ್ರೆ 2 ಸದನಗಳಿದಾವೆ. ಎಷ್ಟಿದಾವೆ ಸರ್? ಇವು 2 ಸದನಗಳ ಸಂಸತ್ತಲ್ಲಿ. ರೈಟಾ? ಇವನು ಆರ್ಟಿಕಲ್ ನಂಬರ್ 79 ಅಲ್ಲಿ. ಬಟ್ ಸಂಸತ್ ಏನು ಒಳಗೊಂಡಿದ್ರೆ ಈ 3 ಗೊತ್ತಿರ್ಬೇಕು ಸರ್: ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮುಂದಿನ ವಿಚಾರ ಕ್ವಶನ್ ಬಂದಾಗ ಡಿಸ್ಕಷನ್ ಮಾಡೋಣ ಸರ್. ನಿಮಗೆ ಮತ್ತೆ ಏನ್ ಕ್ವಶನ್ ಬರ್ಬೋದು ಸರ್? ಇಲ್ಲಿ ರಾಜ್ಯಸಭೆ ಬಗ್ಗೆ ಆರ್ಟಿಕಲ್ ಕೇಳಿದ್ರೆ 80, ಲೋಕಸಭೆ ಬಗ್ಗೆ ರಚನೆ ಕೇಳಿದ್ರೆ 81, ಪಾರ್ಲಿಮೆಂಟ್ ರಚನೆ ಕೇಳಿದ್ರೆ 79. ಪಾರ್ಲಿಮೆಂಟ್ ಏನೇನು ಒಳಗೊಂಡಿದೆ? ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ ಒಳಗೊಂಡಿದೆ. ಈ ಪಾಯಿಂಟ್ ಗೊತ್ತಿರಲಿ ಸರ್. ಉಳಿದಂತೆ ಇದಕ್ಕೆ ಆನ್ಸರ್ ಆಗಿತ್ತು ಅನುಚ್ಛೇದ 152. ಇದು ಕರೆಕ್ಟ್ ಆಗಿದೆ ತುರ್ತು ಪರಿಸ್ಥಿತಿ ಘೋಷಣೆ ಸಂಬಂಧ. ಇದು ಹಾಗಾಗಿ ಆನ್ಸರ್ ಇದಾಗತ್ತೆ. ಕ್ವಶನ್ ಈ ರೀತಿ ಬರ್ತಾವ, ಚಂದ ನೋಡ್ಕೊಡ್ರಿ. ನಮಗ್ ಗೊತ್ತಿರೋದೇ ಏನಂತಂದ್ರೆ ಆನ್ಸರ್ ಆಗ್ಬೇಕಂತೇನಿಲ್ಲ. ಕ್ವಶನ್ ಪ್ರಕಾರ ಯಾವ್ದು ಮ್ಯಾಚ್ ಆಗತ್ತದ ಅದನ್ನ ನೋಡಿ ಆನ್ಸರ್ ಮಾಡಕ್ ಟ್ರೈ ಮಾಡಿ ಸರ್. ಕ್ಲಿಯರ್? ನಾವು ಬರೀ ಸರ್ ಕ್ವಶನ್ ನಂಬರ್ 45 ಏನ್ ಹೇಳ್ತಾ ಇದೆ ಸರ್? ಕ್ವಶನ್ ನಂಬರ್ 45, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಸರ್? ಅಗೇನ್ ಕರೆಕ್ಟ್ ಆಗಿ ಹೊಂದಾಣಿಕೆ ಆಗಿರತಕ್ಕಂಥದ್ದು ಕೇಳಕತ್ತ ಸರ್. ಏನ್ ನೋಡ್ರಿ ಸರ್, ಸಂವಿಧಾನದ ಭಾಗ 2 ಮೂಲಭೂತ ಹಕ್ಕುಗಳು, ಇದು ಅಲ್ಲ ಸರ್. 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಸರಿಯಾಗಿ ಹೊಂದಾಣಿಕೆ ಆಗೋದ್ರ ಬಗ್ಗೆ ಹೇಳ್ಕಂತ ನೋಡ್ರಿ ಸರ್. ನೆಕ್ಸ್ಟ್ ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾರೆ. ರೈಟಾ? ನಾವು 2 ಪೌರತ್ವದ ಬಗ್ಗೆ ಹೇಳ್ತಾರೆ. ಇದನ್ನ ಮಿಸ್ ಮ್ಯಾಚ್ ಆಗಿದೆ ಸರ್. ಕ್ಲಿಯರ್? ನಾವು ಸಂವಿಧಾನದ ಭಾಗ 4A ಮೂಲಭೂತ ಕರ್ತವ್ಯಗಳು, 4A ಮೂಲಭೂತ ಕರ್ತವ್ಯಗಳು ಸರಿಯಾಗಿದೆ ಸರ್. ನಾವಿಲ್ಲಿ ಸರಿ ಹೊಂದಾಣಿಕೆ ಸರಿಯಾಗಿರ್ತಾಗತ್ತನ ಆನ್ಸರ್ ಏನಾಯ್ತು ಸರ್? ಈ ಕ್ವಶನ್ಗೆ ಸಿ ರೈಟ್ ಆನ್ಸರ್ ಆಗೋದು ಗೊತ್ತಿರ್ಬೇಕು ಸರ್. ರೈಟ್? ಉಳಿದಂತೆ ಸಂವಿಧಾನದ ಭಾಗ 5ರಲ್ಲಿ ಏನಿದೆ ಸರ್? ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಇಲ್ಲ, ಏನಿದೆ ಸರ್? ಕೇಂದ್ರ ಸರ್ಕಾರ ಇದೆ. ಪಾಯಿಂಟ್ ಕ್ಲಿಯರ್? ಸೊ ಹಾಗಾಗಿ 3 ಮ್ಯಾಚ್ ಆಗಿಲ್ಲ, ಒಂದೇ ಮ್ಯಾಚ್ ಆಗ್ತಾ ಇದೆ. ಸಂವಿಧಾನದ ಭಾಗ 4 ಏನಿದೆಯಲ್ಲ ಇದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾತಾಡ್ತದೆ. ಇನ್ನು 4A ಅಂತ ಬಂದಾಗ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿ ಗೊತ್ತಿರ್ಬೇಕು. ಭಾರತ ಸಂವಿಧಾನದ ಭಾಗ 4A ಇದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಎಡಿಷನಲಿ ಆಡ್ ಮಾಡಿವಿ 1976ರಲ್ಲಿ 42ನೇಯ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ತಿದ್ದುಪಡಿ ಮೂಲಕ. ರೈಟಾ? ಮಾಡಿದಾಗ ಎಷ್ಟು ಮೂಲಭೂತ ಕರ್ತವ್ಯಗಳಾದವು ಸರ್ ಅಂದ್ರೆ 10 ಮೂಲಭೂತ ಕರ್ತವ್ಯಗಳಿದ್ದು. ಇದನ್ನ ಆರ್ಟಿಕಲ್ ನಂಬರ್ ಎಲ್ಲಿ ಇಟ್ಟಿವಿ ಸರ್ ಅಂದ್ರೆ 51A ಅಲ್ಲಿ. ರೈಟಾ? ನಾವು 51A ಅಲ್ಲಿ ಪ್ರಸ್ತುತ ಎಷ್ಟಿದಾವೆ ಸರ್ ಅಂತಂದ್ರೆ 11 ಫಂಡಮೆಂಟಲ್ ಡ್ಯೂಟೀಸ್ ಇದಾವೆ ಗೊತ್ತಿರ್ಬೇಕು. ಮೂಲ ಕೇಳಿದ್ರೆ 10, ಇವಾಗ ಕೇಳಿದ್ರೆ 11. 11 ಯಾವ್ದಿದೆ ಸರ್? 51K ಅಂದ್ರೆ ಪಾಲಕರ ಮತ್ತು ಪೋಷಕರ ಕರ್ತವ್ಯ ಆಗಿದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು. ನಾವು ಈ 51K ಅಲ್ಲಿ ಇರತಕ್ಕಂತಹ ಏನ್ 11ನೇ ಫಂಡಮೆಂಟಲ್ ರೈಟ್ಸ್ ಏನಿಲ್ಲ, ಇದನ್ನ ಯಾವ್ದ್ರ ಮೂಲಕ ಆಡ್ ಮಾಡಿವಿ ಸರ್? 86ನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ. ಈ 2 ಪಾಯಿಂಟ್ ಗೊತ್ತಿರಲಿ ಸರ್. ಫಂಡಮೆಂಟಲ್ ಡ್ಯೂಟೀಸ್, ರೈಟ್ಸ್ ಅಲ್ಲ ಇಂಪಾರ್ಟೆಂಟ್. ರೈಟ್ಸ್ ಅಂದ್ರೆ ನಾನು ರೈಟ್ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಮೂಲಭೂತ ಕರ್ತವ್ಯಗಳಂತ ಬಂದಾಗ ಪಾರ್ಟ್ ನಂಬರ್ 4A ಸಂಬಂಧಪಟ್ಟತೆ 2 ಸಂವಿಧಾನಿಕ ತಿದ್ದುಪಡಿ ಪದೇ ಕ್ವಶನ್ ಕೇಳ್ತಾ ನೆನಪಿರ್ಲಿ ಸರ್. ಇದನ್ನ ಆಡ್ ಮಾಡಿರ್ತಕ್ಕಂಥದ್ದು 42ನೇ ಸಂವಿಧಾನಿಕ ತಿದ್ದುಪಡಿ. ಆಡ್ ಮಾಡಿದಾಗ 10 ಫಂಡಮೆಂಟಲ್ ರೈಟ್ಸ್ ಇದ್ದು ಸರ್. ಸಾರಿ, ಫಂಡಮೆಂಟಲ್ ಡ್ಯೂಟೀಸ್ ಇದ್ದು, ರೈಟ್ಸ್ ಅಲ್ಲ, ಮೂಲಭೂತ ಕರ್ತವ್ಯಗಳು. ಕ್ಲಿಯರ್? ನಾವು ಪ್ರಸ್ತುತ ಎಷ್ಟಿದೆ ಸರ್ ಅಂದ್ರೆ 11 ಇದಾವೆ. ಆ 11 ಯಾವ್ದ್ರ ಮೂಲಕ ಆಡ್ ಮಾಡಿ? 86 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಸೊ ಇದು ಪಾಯಿಂಟ್ ನೆನಪಲ್ಲಿ ಇಟ್ಕೊಡಿ ಸರ್. 2 ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟಿದೆ. ಉಳಿದಂತೆ ಮೂಲಭೂತ ಕರ್ತವ್ಯಗಳು ಎಲ್ಲಿದಾವೆ ಸರ್ ಅಂದ್ರೆ 3ನೇ ಭಾಗದಲ್ಲಿ ಇರ್ತಕ್ಕಂಥದ್ದು. ಇನ್ನ ಪೌರತ್ವಕ್ಕೆ ಸಂಬಂಧಪಟ್ಟತೆ 2ನೇ ಭಾಗದಲ್ಲಿ ಇರ್ತಕ್ಕಂಥದ್ದು ಸರ್. ಇನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಲ್ಲಿದೆ ಸರ್ ಅಂದ್ರೆ 4ನೇ ಭಾಗದಲ್ಲಿ ಇದಾವೆ ಗೊತ್ತಿರಲಿ ಸರ್. ಕ್ಲಿಯರ್? ನೆಕ್ಸ್ಟ್ ಬರ್ರಿ ಸರ್ ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ? ನಾವು ಮಿಸ್ ಯಾವುದು ಆಗದೆ ಇರೋದು ಕೇಳಕತ್ತ ಸರ್. ಕ್ವಶನ್ ಹಿಂಗೆ ರಿಪೀಟ್ ಬಂದಿರ್ತಕ್ಕಂಥದ್ದು. ರೈಟಾ? ನಾವು ಪಂಚಾಯತಿಗಳ ಭಾಗ 9 ಹೊಂದಾಣಿಕೆ ಆಗುವುದಿಲ್ಲ ಅಂತ ಕೇಳ ಸರ್. ಹೊಂದಾಣಿಕೆ ಆಗುವುದಿಲ್ಲ. ಭಾಗ 9 ಹೊಂದಾಣಿಕೆ ಆಗಿದೆ. ಇವಾಗ ಹೊಂದಾಣಿಕೆ ನೀವು ಆನ್ಸರ್ ಮಾಡಕ್ಕಾಗತ್ತಾ? ಆಗಲ್ಲ ಸರ್. ಇದು ಆನ್ಸರ್ ಆಗಲ್ಲ ಸರ್. ಬಟ್ ರೈಟ್ ಇದೆ ಅದು. ರೈಟಾ?
ಪೂರಸಭೆಗಳು ಭಾಗ ಯಾವ್ದಿರ್ಲಿ ಸರ್ 9A ಸರ್ ರೈಟ್ ಇದೆ ಸರ್ ಇದನ್ನು. ಹಾಗಾಗಿ ಇದೇನಾಗಲ್ಲ ಸರ್, ಇದಕ್ಕೆ ಸರಿಯಾಗಲ್ಲ, ಕ್ವಶನಿಗೆ ಸರಿ ಇಲ್ಲ, ಅದ್ರ ಪ್ರಕಾರದ ರೈಟ್ ಇದೆ, ಸರಿಯಾಗಿ ಹೊಂದಾಣಿಕೆ ಆಗದ್ರೆ ನೋಡ್ಕೋಬೇಕು. ಸಹಕಾರಿ ಸಂಘಗಳ ಸರ್ ಎಲ್ಲಿದೆ ಸರ್ 9B, ಇದನ್ನು ಕೂಡ ಏನಿದೆ ರೈಟ್ ಇದೆ ಸರ್. ಹಾಗಾಗಿ ಈ ಪ್ರಶ್ನೆ ಪ್ರಕಾರ ಹೊಂದಾಣಿಕೆ ಆಗುವುದಿಲ್ಲ ಸರ್. ನಾವೇನಿದೆ ಸರ್ ನ್ಯಾಯ ಮಂಡಳಿಗಳು ಭಾಗ ನಂಬರ್ 10, ಭಾಗ ನಂಬರ್ 10 ನ್ಯಾಯ ಮಂಡಳಿ ಬಗ್ಗೆ ಇಲ್ಲ ಸರ್. ಭಾಗ ನಂಬರ್ 10 ಯಾವ್ದ್ರ ಬಗ್ಗೆ ಇದೆ ಸರ್ ಅಂದ್ರೆ ಭಾಗ ನಂಬರ್ 10 ನಾ ಹೇಳಿನಿ 5ನೇ ಅನುಸೂಚಿ ಮತ್ತು 6ನೇ ಅನುಸೂಚಿಗೆ ಸಂಬಂಧಪಟ್ಟ ವಿಷಯ ಇತ್ತಲ್ಲ, ಆ ವಿಷಯದ ಬಗ್ಗೆನೇ ಮಾತಾಡುತ್ತಾ ಭಾಗ ನಂಬರ್ 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಕ್ಕಂಥದ್ದು ಯಾವುದು ಭಾಗ ನಂಬರ್ 10 ರೈಟಾ. ಇಲ್ಲಿ ನ್ಯಾಯ ಮಂಡಳಿಗಳು ಅಂತ ಹೇಳಿ ಇದು ಮಿಸ್ ಮ್ಯಾಚ್ ಆಗಿದೆ ಸರ್. ನ್ಯಾಯ ಮಂಡಳಿ ಮುಂದೆ ಯಾವ್ದು ಬರ್ಬೇಕಾಗಿತ್ತು ಸರ್, ನ್ಯಾಯ ಮಂಡಳಿಗಳು ಭಾಗ ನಂಬರ್ 14A ಅಲ್ಲಿ ಇರ್ತಕ್ಕಂಥದ್ದು ಸರ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿ ಹೊಂದಾಣಿಕೆ ಆಗದೆ ಇರೋದು ಯಾವ್ದು ಸರ್ ಅಂತ ಹೇಳಿದ್ರೆ ಡಿ ಆಪ್ಷನ್ ನಂಬರ್ ಅಲ್ಲಿ ಇರ್ತಕ್ಕಂಥದ್ದು ರೈಟಾ. ಇಲ್ಲಿ ಏನಾಗಬೇಕಾಗಿತ್ತು 14A ಆಗ್ಬೇಕಾಗಿತ್ತು. ಸೊ ಭಾಗ ನಂಬರ್ 10 ಕೊಟ್ಟನ. ಸೊ ಆನ್ಸರ್ ಇದು ಸರ್. ಉಳಿದಂತೆ ಬಿಟ್ಬಿಡ್ರಿ ಸರ್, ಕ್ವಶನ್ ಅರ್ಥ ಆಯ್ತು, ಆನ್ಸರ್ ಬಂದಿದೆ. ನಾವು ಏನ್ ನೆನ್ಪಿಟ್ಕೋಬೇಕು ಸರ್, ಇವು ಸೀರಿಯಲ್ ಆಗಿ ಗೊತ್ತಿರ್ಲಿ ಸರ್. ಇವು ಆಲ್ರೆಡಿ ಇವು ಕರೆಕ್ಟ್ ಆಗಿರ್ತದೆ ರೈಟಾ. ಪಂಚಾಯತಿಗಳು ಭಾಗ ನಂಬರ್ 9, ಪುರಸಭೆಗಳು ಭಾಗ ನಂಬರ್ ಯಾವ್ದಿದೆ ಸರ್ ಅಂದ್ರೆ ಮುನ್ಸಿಪಾಲಿಟಿಗಳು 9A, ಸಹಕಾರಿ ಸಂಘಗಳು ಎಲ್ಲಿದೆ ಸರ್ 9B. ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಾವು ಇವುಗಳಿಗೆ ಸಂಬಂಧಪಟ್ಟ ಆರ್ಟಿಕಲ್ ಕೇಳಿದ್ರೆ ಪಟ್ಟಣ ಬರ್ಕೊಡಿ ಸರ್. ಭಾಗ ನಂಬರ್ 9ರಲ್ಲಿ ಪಂಚಾಯತಿಗಳಿಗೆ ಸಂಬಂಧಪಟ್ಟ ಆರ್ಟಿಕಲ್ ನಂಬರ್ 243 ಇಂದ 243 ಓವರಿಗೆ ಓಗೆ ಎಂಡ್ ಆಯ್ತು ಅಂದ್ರೆ ನೆಕ್ಸ್ಟ್ ಸರ್ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿದೆ 243P ಇಂದ ಹಿಡಿದು 243 ಇಂದ ZG ವರೆಗೆ ಸರ್. ಕ್ಲಿಯರ್. ನೆಕ್ಸ್ಟ್ ಬರ್ರಿ ಸರ್ ಈ ಕಡೆ ನಿಮಿಷ ರೀ. ನೆಕ್ಸ್ಟ್ ಈ ಕಡೆ ಬರ್ರಿ ಸರ್. ಯಾವುದು ಸಹಕಾರಿ ಸಂಘಗಳು ರೈಟಾ. ಕೋಆಪರೇಟಿವ್ ಸೊಸೈಟಿ ಎಲ್ಲಿದಾವ ಸರ್, ಭಾಗ ನಂಬರು ಎಲ್ಲಿದಾವ ಸರ್ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು 9B ಅಲ್ಲಿ. ಏನಾಯ್ತು ಇದಕ್ಕೆ ಬರ್ರಿ ಸರ್, ಯಾವ್ದ್ರಲ್ಲಿ ಇದಾವ ಸರ್ 9B ಅಲ್ಲಿ ಇರ್ತಕ್ಕಂಥದ್ದು. ಬರ್ರಿ ಸರ್ 9B ಆರ್ಟಿಕಲ್ ನಂಬರ್ ಕೇಳಿದ್ರೆ 243 ಎಂಡ್ ಸರ್ ಇದು ZG ಇದೆ ಅಲ್ಲ. ನಾವು ZG ಆದ್ಮೇಲೆ ಯಾವ್ದು ಬರ್ತದೆ 243 ZH ಇಂದ ಹಿಡಿದು 243 ZT ವರೆಗೆ ಸರ್ ಗೊತ್ತಿರ್ಬೇಕು. ಕ್ಲಿಯರ್ ಆಗಿದೆ ಅನ್ಕೋತೀನಿ ಸರ್. ಇವು 3 ಆರ್ಟಿಕಲ್ ಗೊತ್ತಿರಲಿ, ಭಾಗಗಳು ಗೊತ್ತಿರಲಿ ಸರ್. ಎಡಿಷನಲಿ ಮತ್ತೇನಿದೆ ಸರ್ ನ್ಯಾಯ ಮಂಡಳಿಗಳು ಬಿಟ್ಬಿಡ್ರಿ ಸರ್. ಅದನ್ನ ಎಷ್ಟನೇ ಭಾಗ ನಂಬರ್ 14A ದಲ್ಲಿ ಇರ್ತಕ್ಕಂಥದ್ದು. ಕ್ಲಿಯರ್. ನಾವು ಇಲ್ಲೇ ಬಂದ್ಬಿಡ್ರಿ ಸರ್. ಇದನ್ನ ನ್ಯಾಯ ಮಂಡಳಿಗಳು ಇದಲ್ಲ, ಇದು ಭಾಗ ನಂಬರ್ 10 ತೆಗೆದು ಬಿಡ್ರಿ. ನಾವು ಎಡಿಷನಲಿ ಭಾರತ ಸಂವಿಧಾನಕ್ಕೆ ನಾವೇನು ಎಕ್ಸ್ಟ್ರಾ 4 ಪಾರ್ಟ್ ಏನು ಆ್ಯಡ್ ಮಾಡಿದಲ್ಲ, ಅದಕ್ಕೆ ಸಂಬಂಧಪಟ್ಟರೆ ಇಲ್ಲೇ ಚಾರ್ಟ್ ರೆಡಿ ಆಗಿಬಿಡುತ್ತೆ, ಇಲ್ಲೇ ನೋಡ್ಕೊಂಡ್ಬಿಡ್ರಿ ಸರ್. ಎಡಿಷನಲಿ ಮತ್ತೇನು ಯಾವುದು ನ್ಯಾಯ ಮಂಡಳಿಯಲ್ಲಿ ಬರ್ಕೊಳ್ಳಿ ಸರ್. ಆರ್ಟಿಕಲ್ ನಂಬರ್ ಯಾವುದಂದ್ರೆ 323A ಸರ್ ರೈಟಾ. ಆಮೇಲೆ ಅದರಲ್ಲಿ ಸಬ್ ಆರ್ಟಿಕಲ್ B ಬರುತ್ತೆ. ಇಷ್ಟು ನೆನ್ಪಿಟ್ಕೊಡ್ರಿ ಹೋಯ್ತು. ಇವಾಗ ಟೋಟಲ್ 25 ಪಾರ್ಟ್ಸ್ ಇದಾವೆ ಭಾರತ ಸಂವಿಧಾನದಲ್ಲಿ ಪ್ರೆಸೆಂಟ್. ಮೂಲ ಸಂವಿಧಾನದಲ್ಲಿ ಎಷ್ಟಿದೆ ಸರ್ 22 ಭಾಗಗಳು. ಒಂದನ್ನ ನಾವು ತೆಗೆದಾಕಿವಿ, ಯಾವ್ದನ್ನ ತೆಗೆದಾಕಿವಿ 7ನೇ ಭಾಗವನ್ನು ತೆಗೆದಾಕಿವಿ ಅಂದ್ರೆ ಉಳಿತು 21. 4 ಎಕ್ಸ್ಟ್ರಾ ಆ್ಯಡ್ ಮಾಡಿವಿ ಸರ್. ಯಾವ ಅಂತಂದ್ರೆ ಇವು 4 ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಕ್ಕಂಥ ಗೊತ್ತಿರ್ಬೇಕು. ಯಾವ್ಯಾವುದು ಪಂಚಾಯತಿ, ಮುನ್ಸಿಪಾಲಿಟಿ, ಸಹಕಾರಿ ಸಂಘಗಳು, ನ್ಯಾಯ ಮಂಡಳಿಗಳು. ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರ್ಬೇಕು. ಮತ್ತೆ ಪಂಚಾಯತಿಗಳು ಎಡಿಷನಲ್ ಇತ್ತಲ್ಲ ಸರ್ ಅಂದ್ರೆ ಇತ್ತು, ಎಕ್ಸ್ಟ್ರಾ ಪ್ರಾವಿಷನ್ಸ್ ಆ್ಯಡ್ ಮಾಡಿ, ಇನ್ನೊಂದು ಭಾಗ ಎಕ್ಸ್ಟ್ರಾ ಆ್ಯಡ್ ಮಾಡಿ. ಯಾವ್ದಂದ್ರೆ ಪಾಯಿಂಟ್ ಗೊತ್ತಿರ್ಬೇಕು. ಅಂದ್ರೆ ಇದು ಆ್ಯಡ್ ಮಾಡಿರ್ತಕ್ಕಂಥದ್ದಲ್ಲ, ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಟ್ಟಿವಿ, ಭಾಗ ಮುಂಚೆ ಐತಿ ಸರ್. ನಾವು ಬರೀ ಸರ್ ಯಾವ್ದಂತಿದ್ರೆ ಯಾವುದು 4A ಯಾವುದು ಫಂಡಮೆಂಟಲ್ ಡ್ಯೂಟೀಸಿಗೆ ಸಂಬಂಧಪಟ್ಟತೆ. ಎಡಿಷನಲ್ ಇವು ಗೊತ್ತಿರ್ಬೇಕು ಸರ್ ರೈಟಾ. ನಾವು ಬರೀ ಸರ್ ಈ 5 ಭಾಗಗಳಿಗೆ ಸಂಬಂಧಪಟ್ಟಂತೆ ಎಡಿಷನಲ್ ಪಾಯಿಂಟ್ ನಿಮಗೆ ಸಂವಿಧಾನಿಕ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೀರಲ್ಲಿ ಕೇಳ್ತಾನೆ. ಅಗೇನ್ ಹೇಳಕತ್ತೀನಿ ಸರ್, ಪಂಚಾಯತಿಗಳಿಗೆ ಸಂಬಂಧಪಟ್ಟತೆ ಎಡಿಷನಲ್ ಪಾಯಿಂಟ್ ಗೊತ್ತಿರಲಿ. ಇದನ್ನು ಹೊರತುಪಡಿಸಿ ಈ 4A, 14A, 9B ಮತ್ತು ಯಾವ್ದು ಸರ್ ಅಂತ ಹೇಳಿದ್ರೆ ಸರಿ 9B ಮತ್ತು 9A ಇವುಗಳಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿಗಳು ಗೊತ್ತಿರಬೇಕು. ಅಮೆಂಡ್ಮೆಂಟ್ಸ್ ಬಗ್ಗೆ ಪದೇ ಪದೇ ಕ್ವಶನ್ ಕೇಳ್ತಾನೆ. ನಿಮ್ಗೆ ಪಟ್ಟನಾಗ ಹಾಕೊಡ್ರಿ ಸರ್. ಫಸ್ಟ್ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ 73ನೇ ಸಂವಿಧಾನಿಕ ತಿದ್ದುಪಡಿ ಯಾವಾಗ ಮಾಡಿವಿ ಸರ್ ಅಂತ ಹೇಳಿದ್ರೆ 1992ರಲ್ಲಿ ಸರ್. ನಾವು ಪುರಸಭೆ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂತೆ 74ನೇ ಸಂವಿಧಾನಿಕ ತಿದ್ದುಪಡಿ ಯಾವಾಗ ಮಾಡಿವಿ 1992 ಅಲ್ಲಿ ಸರ್. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ರೈಟಾ. ನೆಕ್ಸ್ಟ್ ಬರೀ ಸರ್ ಯಾವುದು ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟದೆ ಎಷ್ಟನೇ ತಿದ್ದುಪಡಿ ಸರ್ 97ನೇ ಸಂವಿಧಾನಿಕ ತಿದ್ದುಪಡಿ 2011ರಲ್ಲಿ ಮಾಡಿರ್ತಕ್ಕಂಥದ್ದು ಸರ್. ಕ್ಲಿಯರ್ ಆಗಿದೆ ಅನ್ಕೋತೀನಿ ರೈಟಾ. ನೆಕ್ಸ್ಟ್ ಬರೀ ಸರ್ ನ್ಯಾಯ ಮಂಡಳಿಗಳು 14A ಯಾವ್ದ್ರ ಮೂಲಕ ಸರ್ ಅಂದ್ರೆ 42ನೇ ಸಂವಿಧಾನಿಕ ತಿದ್ದುಪಡಿ 1976 ಮೂಲಕ ಆ್ಯಡ್ ಮಾಡಿರ್ತಕ್ಕಂಥದ್ದು. ನಾವು 4A ಸರ್ ಫಂಡಮೆಂಟಲ್ ಡ್ಯೂಟೀಸ್ 1976ರಲ್ಲಿ 42ನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ ಮಾಡಿರ್ತಕ್ಕಂಥದ್ದು ಸರ್ ರೈಟಾ. 42ನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ 2 ಭಾಗಗಳು 14A 4A ಹೇಳುತ್ತೆ ಫಂಡಮೆಂಟಲ್ ಡ್ಯೂಟೀಸ್, 14A ಹೇಳುತ್ತೆ ನ್ಯಾಯ ಮಂಡಳಿ ಟ್ರಿಬ್ಯುನಲ್ಸ್ ಬಗ್ಗೆ. ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಉಳಿದಂತೆ 9A ಮುನ್ಸಿಪಾಲಿಟಿ, 9B ಸಹಕಾರಿ ಸಂಘಗಳು 74, 97, 42, 42 ಇವು 4 ಎಕ್ಸ್ಟ್ರಾ ಭಾಗ. ಇದು ಮುಂಚೆ ಇರತಕ್ಕಂಥದ್ದು ಎಡಿಷನಲ್ ಪ್ರಾವಿಷನ್ಸ್, ಅದರಲ್ಲಿ ಆರ್ಟಿಕಲ್ಸ್ ನಾವು ಆ್ಯಡ್ ಮಾಡಿರ್ತಕ್ಕಂಥದ್ದು. ಇಷ್ಟು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ರಿ ಸರ್. ಇದು ಬಿಟ್ಟರೆ ಮತ್ತೇನಿಲ್ಲ ಸರ್. ಭಾಗಗಳಿಗೆ ಸಂಬಂಧಪಟ್ಟರೆ 4 ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಕ್ಕಂಥದ್ದು ಇದನ್ನು ಹೊರತುಪಡಿಸಿ 1, 2, 3, 4
ಆ 4ಕ್ಕೆ ಸಂಬಂಧಪಟ್ಟದೆ ತಿದ್ದುಪಡಿ ಗೊತ್ತಿರಲಿ. ಎಡಿಷನಲ್ ಇಷ್ಟು ಟೈಮ್ ತಗೊಂಡು ಹೇಳ್ತಾ ಒಂದೇ ಉದ್ದೇಶ, ತಿದ್ದುಪಡಿಗೆ ಒಂದಿವ್ಸ ಬರೀರಿ, ಆ ತಿದ್ದುಪಡಿಗೆ ಸಂಬಂಧಪಟ್ಟದೆ ಕನ್ಫ್ಯೂಸ್ ಆಗುತ್ತಾ ಬಂದಾಗ ಈ ಪಾಯಿಂಟ್ ನೆನಪಲ್ಲಿ ಇಟ್ಕೊಡ್ರಿ ಸರ್. ನೆಕ್ಸ್ಟ್ ಬರೀ ಸರ್, ಕ್ವಶನ್ ನಂಬರ್ ಯಾವುದು? 47 ಸರ್. ಕ್ವಶನ್ ನಂಬರ್ 47 ಏನ್ ಹೇಳ್ತಾ ಇದೆ? 3 ಹೇಳಿಕೆ ಕೊಟ್ಟಾನ ಸರ್. 3 ಹೇಳಿಕೆಯಲ್ಲಿ ಯಾವ್ದು ಸರಿಯಾಗಿದೆ ನೋಡ್ಕೋಬೇಕು ಸರ್. ರೈಟಾ? ಪರಿಗಣಿಸಿ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಮೇಲೆ ಕೊಟ್ಟಿರೋ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿವೆ ಅಥವಾ ಸರಿಯಾಗಿದೆ ಅಂತ ಹೇಳಿ. ಭಾರತ ಸಂವಿಧಾನವು 20 ಭಾಗಗಳನ್ನು ಒಳಗೊಂಡಿದೆ. 20 ಅಲ್ಲ ಸರ್, 25 ಪ್ರೆಸೆಂಟ್. ಇಲ್ಲ 22ರ ಬರಬೇಕಾಗಿತ್ತು. ರಾಂಗ್ ಆಯ್ತು ಸರ್ ಇದು. ರೈಟಾ? ಮೊದಲನೇ ಹೇಳಿಕೆ ತಪ್ಪಾಗಿದೆ ಸರ್. ಕ್ಲಿಯರ್? ನೆಕ್ಸ್ಟ್ ಸರಿಯಾಗಿದೆ ಅಂತ ಕೇಳ್ಕತಾನೆ ನೋಡೋಣ ಸರ್. ಭಾರತ ಸಂವಿಧಾನದಲ್ಲಿ ಒಟ್ಟು 190 ಆರ್ಟಿಕಲ್ಸ್. 190 ಇಲ್ಲ ಸರ್, ಎಷ್ಟಿದೆ ಸರ್? 395 ಇದಾವೆ. ರೈಟಾ? ಹಾಗಾಗಿ ಇದೇನಾಗುತ್ತೆ ಸರ್? ರಾಂಗ್ ಆಗುತ್ತೆ. ಮತ್ತೆ ಸಂವಿಧಾನದ ತಿದ್ದುಪಡಿ ಕಾಯ್ದೆಗಳ ಮೂಲಕ 9ನೇ, 10ನೇ, 11ನೇ ಮತ್ತು 12ನೇ ಅನುಸೂಚಿಗಳನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಥವಾ ಸೇರಿಸಲಾಗಿದೆ. ಸೊ ನಾವು ಇದು ರೈಟ್ ಇದೆ ಸರ್. ರೈಟಾ? ನಾವು ಕೊಟ್ಟಿರುವ 3 ಹೇಳಿಕೆಗಳಲ್ಲಿ ರೈಟ್ ಇರ್ತಕ್ಕಂಥ ಹೇಳಿಕೆ ಯಾವ್ದಿದೆ ಸರ್? ಓನ್ಲಿ ಒಂದಿದೆ. ಆ ಒಂದೇ ಹೇಳಿಕೆ ಒಂದಾದ. ರೈಟಾ? ಒಂದೇ ಹೇಳಿಕೆ ಸರಿಯಾದ. ಅದು ಎಷ್ಟನೇ ಹೇಳಿಕೆ ಆಗಿದೆ ಸರ್ ಅಂತ ಹೇಳಿದ್ರೆ 3ನೇ ಹೇಳಿಕೆ ಆಗಿದೆ ಸರ್. ಥರ್ಡ್ ಸ್ಟೇಟ್ಮೆಂಟ್. ನಾವು ಓನ್ಲಿ 3 ಇಲ್ಲಿ ಏನಾಗುತ್ತೆ ಸರ್? ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ಸ್ ಅಲ್ಲಿ ನೋಡ್ರಿ ಸರ್, ಓನ್ಲಿ 3 ಅಲ್ಲಿ ಅದ, ಕೇವಲ 3 ಸರ್. ಸೊ ಇಲ್ಲಿ ಸಿ ರೈಟ್ ಆನ್ಸರ್ ಸರ್. ಕ್ಲಿಯರ್ ಆಗಿದೆ ಅನ್ಕೋತೀವಿ. ಈಸಿ ಆಗಿತ್ತು, ಸಿಂಪಲ್ ಆಗಿದೆ ಕ್ವಶನ್ ಅನಿಸ್ತದೆ ನಮಗೆ. ದೊಡ್ಡ ಕ್ವಶನ್ ನೋಡಿ ಹೆಂಗಿದೆ ಅಂತ ಹಂಗೇನಿಲ್ಲ ಸರ್ ಇದ್ರ ಪ್ರಕಾರ. ಪಾಯಿಂಟ್ ಕ್ಲಿಯರ್? ನಾವು ಬರ್ರಿ ಸರ್ ವಾಪಸ್. ಇದು ಹೆಂಗ್ ರೈಟ್ ಆಯ್ತು ಅಂದ್ರೆ ನಾ ಹೇಳಿನಿ, ಎಲ್ಲಿ ಹೇಳಕದನ? ಭಾರತ ಅನುಸೂಚಿಗಳನ್ನ ಸೇರಿಸಲಾಯ್ತು ಅಂತ ಹೇಳ. ಪಾಯಿಂಟ್ ಕ್ಲಿಯರ್? ನಾವು ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ದು? 8 ಅನುಸೂಚಿಗಳು. ಪದೇ ಪದೇ ಹೇಳಕ್ರಿ. ಇನ್ನೊಂದು ಕ್ಲಾಸ್, ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ಪದೇ ಪದೇ ರಿಪೀಟ್ ಆಗುತ್ತೆ. ಮತ್ತೆ ನೆನ್ಪುಳಿತದ, ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಎಡಿಷನಲಿ ನಾವು ಎಷ್ಟು ಮಾಡಿವಿ? 4 ಆಡ್ ಮಾಡಿವಿ. ಆ 4 ಆಡ್ ಮಾಡಿರ್ತಕ್ಕಂಥದ್ದೇ ಇದೆ ಸರ್. 9ನೇ ಅನುಸೂಚಿ ಆಡ್ ಮಾಡಿವಿ. ಯಾವ್ದಕ್ಕೆ ಸಂಬಂಧ? ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಸರ್. ಇಂಪಾರ್ಟೆಂಟ್ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅಲ್ಲ, ಸಾರಿ, ಯಾವುದು? 10ನೇದು ಪಕ್ಷಾಂತರ ನಿಷೇಧ ಕಾಯ್ದೆ. 9ನೇದೇ ಯಾವ್ದು? ಸಾರಿ, ಯಾವ್ದಂದ್ರೆ ಭೂ ಸುಧಾರಣೆಗಳು. ಹಾಕೊಡ್ರಿ ಸರ್. ಯಾವ್ದು? ಭೂ ಸುಧಾರಣೆ. ಯಾವ ಸಂವಿಧಾನಿಕ ತಿದ್ದುಪಡಿ? ಅಗೇನ್ ಕೇಳ್ತಾನೆ ಸರ್. 1ನೇ ಸಂವಿಧಾನಿಕ ತಿದ್ದುಪಡಿ. ಅನುಸೂಚಿ 9 ಆಯ್ತು, ಕನ್ಫ್ಯೂಸ್ ಬೇಡ. 9ನೇ ಅನುಸೂಚಿ ಭೂ ಸುಧಾರಣೆಗಳ ಬಗ್ಗೆ ಹೇಳ್ತದ. ಇದನ್ನ ನಾವು ಮೊದಲನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ ಆಡ್ ಮಾಡಿ 1951ರಲ್ಲಿ ಸರ್. ಇಯರ್ ಬರ್ಕೊಡ್ರಿ, 1951. ಕ್ಲಿಯರ್? ರಿಪೀಟ್ ಆಗತ್ತೆ ಸರ್. ನಾವು 10ನೇ ಅನುಸೂಚಿ ಸರ್, ಯಾವ್ದು? ಪಕ್ಷಾಂತರ ನಿಷೇಧ ಕಾಯ್ದೆ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ. ಕ್ಲಿಯರ್? ನಾವು ಇದನ್ನ ಯಾವ್ದ್ರ ಮೂಲಕ ಆಡ್ ಮಾಡಿವಿ? 52ನೇ ಸಂವಿಧಾನಿಕ ತಿದ್ದುಪಡಿ ಸರ್. ಕನ್ಫ್ಯೂಸ್ ಬೇಡ. ಯಾವ ಇಯರ್ಸ್ ಅಂದ್ರೆ 1985 ಸರ್. ಕ್ಲಿಯರ್? ನಾವು ಬರೀ ಸರ್ 11ನೇದು ಆಲ್ರೆಡಿ ಹೇಳಿನಿ, ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ. ರೈಟಾ? ಎಷ್ಟನೇ ತಿದ್ದುಪಡಿ? 73. ಯಾವಾಗ ಸರ್? 1992 ಸರ್. ಕ್ಲಿಯರ್? ನಾವು 11ನೇದ, ಸಾರಿ 11 ಆಯ್ತಾ? 12ನೇ ಕೊಟ್ಟರು. 11ನೇ, 12ನೇ. ಇದು ಯಾವ್ದ್ರಲ್ಲಿ ಸರ್? ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂತೆ. ರೈಟಾ? ಎಷ್ಟನೇ ತಿದ್ದುಪಡಿ? 74ನೇ ತಿದ್ದುಪಡಿ. ಯಾವಾಗ ಸರ್? 1992 ಅಲ್ಲಿ ಸರ್. ಎಡಿಷನಲಿ ಮತ್ತೆ ಏನ್ ಕೇಳಬಹುದು ಸರ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ಮತ್ತೆ ಹೇಳಕತ್ತೀನಿ ಪದೇ ಪದೇ. ಎಷ್ಟು ಸಾರಿ ರಿಪೀಟ್ ಆಯ್ತೇನೆ ಇದು? ಯಾವುದು? 11ರಲ್ಲಿ ಎಷ್ಟು ವಿಷಯಗಳಿದೆ ಸರ್? 29 ವಿಷಯಗಳಿದಾವೆ 11ನೇ ಅನುಸೂಚಿಯಲ್ಲಿ. 12ನೇ ಅನುಸೂಚಿಯಲ್ಲಿ ಎಷ್ಟು ವಿಷಯಗಳಿದಾವೆ ಸರ್? 18 ವಿಷಯಗಳಿದಾವೆ. ಇದು ಪದೇ ಪದೇ ಕೇಳೋಣ. ನಾಳೆ ಎಕ್ಸಾಮ್ ಅಲ್ಲಿ ಕ್ವಶನ್ ಬರಬೇಕು. ಈ ಕ್ಲಾಸ್ ನೆನಪು ಬರುತ್ತೆ ಸರ್. ರೈಟಾ? ಮುಗಿತ ಅನ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟ ಇದಕ್ಕೆ ರಿಲೇಟೆಡ್ ರಿಪೀಟ್ ಆಗಿದೆ, ನೋಡ್ಕೊಡ್ರಿ ಸರ್ ಅಷ್ಟೇ. ಕ್ಲಿಯರ್? ಮತ್ತೇನಾದ್ರು ಸರ್? ಏನಿಲ್ಲ ಸರ್ ಈ ಕ್ವಶನ್ ಆಗಿದೆ. ನಾವು ಕ್ವಶನ್ ನಂಬರ್ 47 ಮುಗಿತಾ 48ಗೆ ಬರ್ರಿ ಸರ್. ಇಂಗ್ಲೀಷಲ್ಲಿ ಇರ್ತಕ್ಕಂಥ ಕ್ವಶನ್ ಇಂಗ್ಲೀಷಲ್ಲಿ ನೀವು ನೋಡ್ಕೊಡ್ರಿ ಸರ್, ಯಾರಿಗೆ ಇಂಗ್ಲೀಷಲ್ಲಿ ಬೇಕಾದ್ರೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ 3ನೇ ಅನುಸೂಚಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ? ಟಫ್ ಇದೆ ಸ್ವಲ್ಪ. KS-IS ಲೆವೆಲ್ ಇದು ಯಾವ್ದು ಇದೆ ಸರ್? UPPSC ಸಂಬಂಧ 2017. KS-IS ಲೆವೆಲ್ ಮಟ್ಟದಲ್ಲಿ ಬರ್ತಕ್ಕಂಥ ಕ್ವಶನ್ ಸರ್. 3ನೇ ಅನುಸೂಚಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಸರ್? ವೇತನ ಅಲ್ಲ ಸರ್, ಪ್ರಮಾಣ ವಚನ ಸರ್. ಯಾವುದು? ಪ್ರಮಾಣ ವಚನ ಸರ್. ವಚನಕ್ಕೆ ಸಂಬಂಧಪಟ್ಟತೆ ಇತ್ತು. ಆ ಪ್ರಮಾಣ ವಚನ ಸಂಬಂಧಪಟ್ಟಂತೆ ಪ್ರತ್ಯೇಕ ಲೀಸ್ಟ್ ಮಾಡ್ರಿ ಯಾರ್ಯಾರ ಪ್ರಮಾಣ ವಚನ ಇದೆ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ನಮಗೆ ಬರೀ 3ನೇ ಅನುಸೂಚಿ ಗೊತ್ತಿರ ಆಗಲ್ಲ ಸರ್. ಈ ಎಕ್ಸಾಮಿಗೆ ಓಕೆ ಸರ್, ನಾವು ಏನು ಬರೀತದಲ್ಲ ಎಕ್ಸಾಮ್ KS-IS ಬಿಟ್ಟು ಉಳಿದ ಎಕ್ಸಾಮಿಗೆ ಓಕೆ ಸರ್. ಬಟ್ IAS KS ಬರೆದಾಗ ಈ ಕ್ವಶನ್ ಬರಬಹುದಲ್ಲಿ ನೋಡ್ಕೊಡ್ರಿ ಸರ್. ಎಡಿಷನ್ ಕೇಂದ್ರ ಸಚಿವರ ಪ್ರಮಾಣ ವಚನ ಇದೆ ಸರ್. ಅದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರು ಮಾಡಬೇಕಾದ ಪ್ರಮಾಣ ವಚನದ ರೂಪ ಇದೆ. ಭಾರತ ರಾಷ್ಟ್ರಪತಿಯರ ಪ್ರಮಾಣ ವಚನದ ರೂಪ ಇಲ್ಲ ಸರ್ ಅದರಲ್ಲಿ. ರೈಟಾ? ಸಂಸತ್ ಸದಸ್ಯರದ್ದು ಕೂಡ ಇದೆ ಸರ್. ನಾವು 1, 2, 3 ಎಲ್ಲಿಗೆ ಅಂದ್ರೆ ಸರಿಯಾಗಿದೆ. ಇವುಗಳಲ್ಲಿ ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸರ್ ಅಂತ ಹೇಳಿದ್ರೆ ಅನುಸೂಚಿ 3 ಭಾರತ ಸಂವಿಧಾನದ್ದು ಪ್ರಮಾಣ ವಚನಗಳ ಬಗ್ಗೆ ಹೇಳ್ತದೆ. ಆ ಪ್ರಮಾಣ ವಚನಗಳಲ್ಲಿ ಈ ಕೆಳಗಿನವ್ರದ್ದು ಯಾವ್ದಂದ್ರೆ ಈ ಕೆಳಗಿನಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಯಾರ್ಯಾರು ಹೇಳಿದೆ ಅಂದ್ರೆ 1 ಅಂದ್ರೆ ಕೇಂದ್ರ ಸಚಿವರ ಬಗ್ಗೆ ಹೇಳಿರಿ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಹೇಳಿರಿ, ಸಂಸತ್ ಸದಸ್ಯರ ಬಗ್ಗೆ ಹೇಳಿರಿ. ಬಟ್ ಭಾರತ ರಾಷ್ಟ್ರಪತಿ ಪ್ರಮಾಣ ವಚನದ ಬಗ್ಗೆ ಫಾರ್ಮೇಟ್ ಅದರಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಏನಂತಂದ್ರೆ ಯಾರ ಬಗ್ಗೆ ಹೇಳಿರಿ ಅಂದ್ರೆ 1, 2, 4 1, 2, 4 ಯಾವ ಆಪ್ಷನ್ಸ್ ಅಲ್ಲಿ ಇದೆ ಸರ್? 1, 2, 4 ಆಪ್ಷನ್ ನಂಬರ್ ಸಿ ಅಲ್ಲಿ ಸರ್ ರೈಟ್ ಆನ್ಸರ್ ಆಗುತ್ತೆ. ಸೊ ರಾಷ್ಟ್ರಪತಿ ಪ್ರಮಾಣ ವಚನದ ಬಗ್ಗೆ ಅದರಲ್ಲಿ ಇಲ್ಲ ಸರ್. ಆ ಪಾಯಿಂಟ್ ನೀವು ನೋಡ್ಕೋಬೇಕು. ಸ್ವಲ್ಪ ಡೀಪ್ ಆಗಿ ಅನ್ಸ್ತದೆ. ಪೂರ್ತಿ ಹೋಗಿ ಅನುಸೂಚಿ ತುಂಬಾ ಡೀಟೇಲ್ ಆಗಿ ನೋಡ್ಕೋಬೇಕಾಗತ್ತೆ. ಅವಾಗ ಮಾತ್ರ ಇದನ್ನ ಆನ್ಸರ್ ಮಾಡಕ್ಕಾಗತ್ತೆ. ಕ್ಲಿಯರ್? ಇದು ಕ್ವಶನ್ ನಂಬರ್ 48 ಆಗಿತ್ತು.
ಇವಾಗ ನೀವು ಸದ್ಯಕ್ಕೆ ಬರೀತಕ್ಕಂಥ ಎಕ್ಸಾಮಿಗೆ ಬರಲ್ಲ, ಮುಂದೆ ನೋಡಕ್ ಡೀಪ್ ಆಗಿ ನೋಡಮ್ ಅಂತೇಳಿ ಕ್ವಶನ್ ಸ್ವಲ್ಪ ನೋಡ್ಕೊಡ್ರಿ ಸರ್. ಯಾವ ಫಾರ್ಮೆಟ್ ಅಲ್ಲಿ ಬರಕಂದ್ರೆ ಅನುಸೂಚಿಯಿಂದ ಕೆಲಸ ನಡೆಯಲ್ಲ. IAS KS ಎಕ್ಸಾಮ್ ಬರೀತಾ ಇದ್ರೆ ಸ್ವಲ್ಪ ಅನುಸೂಚಿ ಒಳಗಡೆ ಹೋಗಿ ಕಣ್ಣಾಕಿ ನೋಡ್ಬೇಕಂತ. ನೆಕ್ಸ್ಟ್ ಬರೀ ಸರ್. ಕ್ವಶನ್ ನಂಬರ್ ಯಾವ್ದಿದೆ? ಕ್ವಶನ್ ನಂಬರ್ 49 ಸರ್. ಬರೀ ಸರ್. ಯಾವುದು? 2 ಪಟ್ಟಿ ಮಾಡಿದ್ದಾರೆ ಸರ್. ಪಟ್ಟಿ 1 ಪಟ್ಟಿ 2ರಲ್ಲಿ. ಪಟ್ಟಿ 1ರಲ್ಲಿ ಏನಿದೆ ಸರ್? ಪ್ರಮುಖವಾದ 3 ಪಟ್ಟಿಗಳು ಕೊಟ್ಟಿರ್ತಾರೆ. ಅನುಸೂಚಿ ಯಾವುದು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ಥಿ ಪಟ್ಟಿ ಕೊಟ್ಟಿರ್ತಾರೆ. ಆ ಪಟ್ಟಿ ಇರತಕ್ಕಂಥ ವಿಷಯಗಳನ್ನು ಹೊಂದಿಸಿ ಬರೀಬೇಕು ಸರ್. ಇದು ಮೂಲ ಸಂವಿಧಾನಕ್ಕೆ ಸಂಬಂಧಪಟ್ಟ ಕೊಟ್ಟಿರ್ತಕ್ಕಂಥ ಸರ್. ಯೂನಿಯನ್ ಲಿಸ್ಟ್ ಅಲ್ಲಿ ಎಷ್ಟು ಪಟ್ಟಿ ಇದಾವೆ ಸರ್? 97 ಆ ಟೈಮಲ್ಲಿ. ಇವಾಗ ಪ್ರೆಸೆಂಟ್ ಕರೆಕ್ಟ್ ಸರ್. ಈಗ ಯಾವ್ದಿದೆ ಸರ್? 1ನೇದು ಕರೆಕ್ಟ್ ಆಗಿದೆ. ಓಕೆ ಸರ್. ನಾವು ಬಿ ಅಲ್ಲಿ ಏನಿದೆ ಸರ್? ರಾಜ್ಯ ಪಟ್ಟಿ. ರಾಜ್ಯ ಪಟ್ಟಿ ಇರ್ತಕ್ಕಂಥ ವಿಷಯಗಳು ಎಷ್ಟಿದಾವೆ ಸರ್? 66 ಮುಂಚೆ, ರೈಟಾ? ನಾವು ಬಿ ಹಾಕೊಡ್ರಿ ಸರ್. ಇಲ್ಲಿ ಬಿಗೆ ಯಾವ್ದು ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ ಸರ್? 3, ರೈಟಾ? ನೆಕ್ಸ್ಟ್ ಸಿ ಅಲ್ಲಿ ಯಾವ್ದಿದೆ? ಸಮರ್ಥಿ ಪಟ್ಟಿ. ನಾವು ಸಿ ಇಲ್ಲಿ ಹಾಕೊಡ್ರಿ ಸರ್. ಸಮರ್ಥಿ ಪಟ್ಟಿ ಇರ್ತಕ್ಕಂಥ ವಿಷಯಗಳು ಎಷ್ಟು ಸರ್? 47 ಸರ್. ಅಂದ್ರೆ 2ನೇದು ಮ್ಯಾಚ್ ಆಗ್ತಾ ಇದೆ. ಸೊ ನಾವು 2 ಹಾಕೊಡ್ರಿ ಸರ್. ನಾವು ಆಪ್ಷನ್ ನಂಬರ್ ಅಲ್ಲಿ ನೋಡ್ರಿ ಸರ್. 132 ಎಲ್ಲಿದೆ ಸರ್? 132 ಆಪ್ಷನ್ ನಂಬರ್ ಬಿ ಸರ್. ಆಪ್ಷನ್ ನಂಬರ್ ಬಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಈ ರೀತಿ ಕ್ವಶನ್ ಬಂದಾಗ ನೋಡ್ಕೊಡ್ರಿ ಸರ್. ಉಳಿದಂತೆ ಮತ್ತೇನಿದೆ ಸರ್? ಕ್ಲಿಯರ್? ಇಷ್ಟೇ. ಅವು ಕೋಡ್ ಕೊಡೋಣ ಸರಿಯಾಗಿ ಹೊಂದಾಣಿಕೆ ಮಾಡ್ಬೇಕು ಸರ್, ರೈಟಾ? ಇವಾಗ ಇದು ಕ್ಲಿಯರ್ ಆಗಿ ಗೊತ್ತಿರಲಿ ಸರ್. ಮೂಲ ಕೇಳಿದ್ರೆ ಇವು ನೋಡ್ಕೊಡ್ರಿ ಸರ್. ನಾವು ಪ್ರೆಸೆಂಟ್ ಕೇಳಿದ್ರೆ ಯೂನಿಯನ್ ಲಿಸ್ಟ್ ಅಲ್ಲಿ 100 ಸಬ್ಜೆಕ್ಟ್ಸ್, ರಾಜ್ಯ ಪಟ್ಟಿಯಲ್ಲಿ 61 ಸಬ್ಜೆಕ್ಟ್ಸ್, ಸಮರ್ಥಿ ಪಟ್ಟಿಯಲ್ಲಿ 52 ಸಬ್ಜೆಕ್ಟ್. ಈ ಡಾಟಾ ಇವಾಗ ಪ್ರೆಸೆಂಟ್ ಗೊತ್ತಿರಲಿ ಸರ್. ಕ್ಲಿಯರ್? ನಾವು ಬರೀ ಸರ್ ಕ್ವಶನ್ ನಂಬರ್ ಮತ್ತೆ ಪದೇ ಡಿಸ್ಕಷನ್ ಮಾಡಿ ಮತ್ತೇನು ಬೇಡ ಸರ್. ಕ್ವಶನ್ ನಂಬರ್ ಲಾಸ್ಟ್ ಸರ್. ಸೆಕೆಂಡ್ ಟೆಸ್ಟ್ನ ಕೊನೆಯ ಪ್ರಶ್ನೆ ಸರ್. ಇನ್ನೊಂದು ಟೆಸ್ಟ್ ಆದರೆ ನಿಮ್ಗೆ ಭಾಗಗಳು, ಪ್ರಮುಖ ತಿದ್ದುಪಡಿಗಳ ಆ್ಯಡ್ ಮಾಡಿರ್ತೀನಿ ಅದರಲ್ಲಿ, ಜೊತೆಗೆ ಅನುಸೂಚಿಗಳು. ಅದಾದ್ಮೇಲೆ ಯಾವ್ದು ಸರ್ ಅಂತ ಹೇಳಿದ್ರೆ ಪಾಯಿಂಟ್ ಯಾವ್ದು ಸರ್? ವಿಧಿಗಳಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಇರ್ತಾವೆ. ಇದು ಇಂಪಾರ್ಟೆಂಟ್ ಇರ್ತದೆ, ವಿಧಿಗಳು ತಂದಿಲ್ಲ. ಭಾಗ ಅನುಸೂಚಿಗಳಿಗೆ ಸಂಬಂಧಪಟ್ಟ ಜಾಸ್ತಿ ಫೋಕಸ್ ಮಾಡಿವಿ ಸರ್ ಇದರಲ್ಲಿ, ರೈಟಾ? ನಾವು ಕ್ವಶನ್ ಈ ಕೆಳಗಿನವುಗಳಲ್ಲಿ ಬಹಳ ಡೇಂಜರ್ ಅದ. ಭಾರತ ಸಂವಿಧಾನದ ಯಾವ ನಿಬಂಧನೆಗಳು ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತವೆ ಅಂತ ಕ್ವಶನ್ ಆನ್ಸರ್, ರೈಟ್? IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ 2012 ಸರ್. ಟಫ್ ಇದೆ ಕ್ವಶನ್, ಭಾಳ ಡೀಪ್ ಆಗಿ ನೋಡ್ರೆ ಗೊತ್ತಾಗತ್ತೆ. ಹೆಂಗಂದ್ರೆ ಎಡಿಷನಲ್ ಇವಾಗ ಇದುವರೆಗೆ ಈಸಿಯಾಗಿ ನೋಡ್ಕೊಂಡು ಸ್ವಲ್ಪ ಟಫ್ ಇದೆ. 1-2-3 ಕ್ವಶನ್ ನೋಡ್ಕೊಡ್ರಿ ಸರ್. ಏನ್ ಹೇಳಕಂತಂದ್ರೆ ಭಾರತ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಈ ಕೆಳಗಿನ ಯಾವ ವಿಷಯಗಳಲ್ಲಿ ಯಾವ್ಯಾವ ವಿಷಯಗಳು ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತಾವ ಮತ್ತು ಶಿಕ್ಷಣದ ಬಗ್ಗೆ ಮಾತಾಡ್ತಾವ ಅಂತ ಹೇಳಿ ಹೇಳ್ತಕ್ಕಂಥ ಜನರಲ್ ಸೆನ್ಸ್ ಅಲ್ಲಿ ಯಾವ್ಯಾವ ಮಾತಾಡ್ತಾ ನೋಡ್ಕೊಡ್ರಿ ಸರ್. ಇದರಲ್ಲಿ 5 ವಿಷಯಗಳ ಕೊಟ್ಟಿದ್ದಾನೆ ಸರ್. 5ರಲ್ಲಿ ಕೆಳಗೆ ಕೊಟ್ಟಿರೋ ಬಳಸಿನ ಸರಿಯಾದದನ್ನ ಆಯ್ಕೆ ಮಾಡ್ರಿ ಸರ್. ಅಂದ್ರೆ ಯಾವ್ಯಾವ ಅದರ ಬಗ್ಗೆ ಮಾತಾಡ್ತಾವೆ ಎಜುಕೇಶನ್ ಬಗ್ಗೆ ಅಂತ. ಫಸ್ಟ್ ಬರೀ ಸರ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಆರ್ಟಿಕಲ್ ನಂಬರ್ 45 ಸರ್ ಮಾತಾಡುತ್ತೆ. ಇವಾಗ ಪ್ರೆಸೆಂಟ್ ಏನಿದೆ ಸರ್? ಆರ್ಟಿಕಲ್ ನಂಬರ್ 40, 0 ಇಂದ 6 ವರ್ಷದೊಳಗಿನ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಸರ್ಕಾರ ಅವರ ಶಿಕ್ಷಣಕ್ಕೆ ಉತ್ತೇಜನ ಕೊಡಬೇಕಂತೇಳಿ. ಸೊ ಆಯ್ಕೆ ನಂಬರ್ ಆಯ್ಕೆಲ್ಲ ಹೇಳಿಕೆ ಅನ್ಕೊಡ್ರಿ ಸರ್. ವಿಷಯ 1ನೇದೇ ಇದೆ, ಇದು ರೈಟ್ ಆಗಿದೆ. ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು, ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಆಯಾ ಮಟ್ಟದಲ್ಲಿ ಅಂತಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಉತ್ತೇಜನ ಕೊಡಬೇಕು ಸರ್. ಅಲ್ಲಿನೇ ಇದೆ ಸರ್, ಡೌಟೇ ಇಲ್ಲ. ನೆಕ್ಸ್ಟ್ 5ನೇ ಮತ್ತು 6ನೇ ಅನುಸೂಚಿ, ಇವೆರಡರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಹೇಳಿ ನಾನು ನಿಮ್ಗೆ. 5ನೇ ಮತ್ತು 6ನೇ ಅನುಸೂಚಿ ಬುಡಕಟ್ಟು ಪ್ರದೇಶಗಳಲ್ಲಿ ಆಡಳಿತ ನಿಯಂತ್ರಣಕ್ಕೆ ಸಂಬಂಧಪಟ್ಟಿದೆ. ನಾವು ಆಡಳಿತ ನಿಯಂತ್ರಣ ಬಗ್ಗೆ ಮಾತಾಡ್ತಾ ಇದೀವಿ ಸರ್ ಅಂತಿದ್ರೆ, ಬುಡಕಟ್ಟು ಪ್ರದೇಶ ಯಾವ ಗುರುತು ಮಾಡಿವಲ್ಲ 5 ಮತ್ತು 6ನೇ ಅನುಸೂಚಿಯಲ್ಲಿ, ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಅವರ ಶಿಕ್ಷಣದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ತಕ್ಕಂಥದ್ದು ವಿಷಯ ಕೂಡ ಅದರಲ್ಲಿ ಇದೆ. ಸೊ ಹಾಗಾಗಿ 5, 3 ಮತ್ತು 4 ಕೂಡ ರೈಟ್ ಆಗುತ್ತೆ ಸರ್. ಇನ್ನು ಉಳಿದಂತೆ ಸರ್ 7ನೇ ಅನುಸೂಚಿ ಕೂಡ ರೈಟ್ ಆಗುತ್ತೆ. 7ನೇ ಅನುಸೂಚಿಯಲ್ಲಿ 3 ಪಟ್ಟಿಗಳಿದ್ದು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ನಾವು ಶಿಕ್ಷಣ ಟಾಪಿಕ್ ಯಾವ್ದ್ರಲ್ಲಿ ಸರ್ ಅಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿ. ಯಾವ್ದ್ರಲ್ಲಿ ಸರ್ ಅಂತಂದ್ರೆ ನಿಮ್ಗೆಲ್ರಿಗೆ ಗೊತ್ತಿದೆ ಸರ್, ಯಾವ್ದು? ಸಮವರ್ತಿ ಪಟ್ಟಿ ಹಾಕೊಡ್ರಿ ಸರ್. ಹಾಕೊಡ್ರಿ ಸರ್. ಇಲ್ಲಿ ಯಾವ್ದು? ಸಮವರ್ತಿ ಪಟ್ಟಿ. ಕ್ಲಿಯರ್, ರೈಟಾ? ಸಮವರ್ತಿ ಪಟ್ಟಿ ಇರ್ತಕ್ಕಂಥದ್ದು ನಾವು ಹೇಳ್ರಿ ಸರ್. 1 2 3 4 5 ಸಾರಿ 5 ಇದೆ. ಈ ಎಲ್ಲ ಕಡೆ ಏನಂತಂದ್ರೆ ಭಾರತ ಸಂವಿಧಾನದಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ. ಸೊ ಆನ್ಸರ್ ಏನಾಗುತ್ತೆ ಸರ್ ಅಂತಂದ್ರೆ ಮೇಲಿನ ಎಲ್ಲವೂ ಸರ್. ಆಪ್ಷನ್ ನಂಬರ್ ಡಿ 1 2 3 4 5 ಸರ್. ಈ ರೀತಿ ಕ್ವಶನ್ ಬಂದಾಗ ಸ್ವಲ್ಪ ನೋಡ್ಕೊಡ್ರಿ. ಸೊ ಇದು ಏನಂತಂದ್ರೆ ರೈಟ್ ಆನ್ಸರ್ ಆಗಿರತಕ್ಕಂಥದ್ದು. ಇದ್ರೊಂದಿಗೆ ಏನಂತಂದ್ರೆ ಪ್ರಮುಖವಾಗಿ ಸೆಕೆಂಡ್ ಟೆಸ್ಟ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡಿವಿ. ಸೊ ಇದರಲ್ಲಿ 1 ಮತ್ತು 2ರಲ್ಲಿ ಟೆಸ್ಟ್ ಅಲ್ಲಿ ಏನೋ ಡೌಟ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕೇಳ್ರಿ, ಅವಶ್ಯವಾಗಿ ಡೌಟ್ ಕ್ಲಿಯರ್ ಮಾಡೋಣ. ಇನ್ನೊಂದು ಟೆಸ್ಟ್ ಆಗುತ್ತೆ ಸರ್. ಯಾವುದಕ್ಕೆ? ಇವಾಗ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಯಾವ್ದ್ರ ಬಗ್ಗೆ ಕೆಲವೊಂದು ಆರ್ಟಿಕಲ್ಸ್ ಮತ್ತೆ ಏನಂದ್ರೆ ತಿದ್ದುಪಡಿಗಳ ಬಗ್ಗೆ ಕ್ವಶನ್ ಕಡಿಮೆ ಆಗಿಲ್ಲ, ಅದರಲ್ಲಿ ಕ್ವಶನ್ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ. ಉಳಿದಂತೆ ಅದು ಮುಗಿತಂದ್ರೆ ಅದಾದ್ಮೇಲೆ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಅದ್ರ ಬಗ್ಗೆ 1-2 ಟೆಸ್ಟ್ ಬರ್ತಾವೆ. ಹಂಗೆ ಒಂದೊಂದು ಟಾಪಿಕ್ ಮೇಲೆ ಏನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ರಿಪೀಟ್ ಆಗ್ತಕ್ಕಂಥದ್ದು, ಇಂಪಾರ್ಟೆಂಟ್ ಆಗ್ತಕ್ಕಂಥ ಕ್ವಶನ್ ಜೊತೆಗೆ ಅಂದ್ರೆ ನಿಮ್ಗೆ ರಿವಿಷನ್ ಮಾಡಲಿ ಭಾರತ ಸಂವಿಧಾನ ಕಂಪ್ಲೀಟ್ ರಿವಿಷನ್ ಮಾಡಿ ಕೊಡ್ತೀವಿ. ಅದ್ರ ಜೊತೆಗೆ ಏನಂತಂದ್ರೆ ಇನ್ನೊಂದು ಸಬ್ಜೆಕ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೆ, ರೀಸನಿಂಗ್ ಸಂಬಂಧಪಟ್ಟದೆ. ರೀಸನಿಂಗ್ ನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಎಲ್ಲ ಎಕ್ಸಾಮ್, ಇವನ್ ಇವಾಗ ನಿಮ್ ಮುಂದೆ ಬರ್ತಕ್ಕಂಥ ರೈಲ್ವೆ ಮತ್ತು GD, ಅದ್ರ ಜೊತೆಗೆ SSC ಯಾವುದೇ MTS ಆಗಿರ್ಬೋದು, CHS ಅಲ್ಲಿ ಯಾವುದೇ ಎಕ್ಸಾಮ್ ತಗೊಳ್ರಿ. ಜೊತೆಗೆ ಅಂದ್ರೆ ABPS ಈ ಎಲ್ಲ ಇರಲಿ ಕರಿತಕ್ಕಂಥ ಪ್ರಶ್ನೆಗಳಿಲ್ಲ. ಚಾಪ್ಟರ್ ವೈಸ್ ಏನಂತಂದ್ರೆ ಸೇಮ್ ಇವಾಗ IC ಮಾಡಿಸ್ತಿಲ್ಲ, ಹಂಗೆ ರೀಸನಿಂಗ್ ಮಾಡಿಸ್ತೀನಿ. ಉಳಿದಂತೆ RPF ಇವಾಗ ಎಕ್ಸಾಮ್ ಇರೋದ್ರಿಂದ
ನೀವು ಕೇಳಿ, ನಮಗೂ ಮಾಡ್ಬೇಕಂತ ಅನ್ಸುತ್ತೆ, ಅನಿವಾರ್ಯ ಮಾಡ್ಬೇಕಂತಾನೆ ಬಂದಿದ್ದೀವಿ. ಸೊ ಅದ್ರ ರೀಸನಿಂಗ್ ಏನಿದೆಲ್ಲ ಕ್ವಶನ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಾಳೆಯಿಂದ ಅಂದ್ರೆ ರೆಗ್ಯುಲರ್ ಆಗಿ RPF GK ಮತ್ತು ರೀಸನಿಂಗ್ ಸರ್ ಪ್ರಿವಿಯಸ್ ಇಯರ್ 50 ಕ್ವಶನ್ GK ಒಂದ್ ಸೆಟ್ ಅಂದ್ರೆ ಒಂದು 41 ಸೆಟ್ ನನಗೆ ಸಿಕ್ಕಿರ್ತಕ್ಕಂಥ ಇವಾಗ ನನ್ನ ಕಡೆ ಇರ್ತಕ್ಕಂಥ 41 ಸೆಟ್ SI ಮತ್ತು RPF ಕಾನ್ಸ್ಟೇಬಲ್ ಎರಡು ಸೇರಿ 41 ಸೆಟ್ ನನ್ನ ಕಡೆ ಇದಾವೆ. ಆ 41 ಸೆಟ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಲಾಸ್ಟ್ ಟೈಮ್ GD ಮಾಡಿದಂಗೆ ಮಾಡೋಣ ಗೊತ್ತಾಗಿದೆ. ಆ 41 ಸೆಟ್ ಅಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಸೆಟ್ ಮ್ಯಾಕ್ಸಿಮಮ್ ಅಂದ್ರೆ 1-2 ಡೇಸ್ 1 ಡೇಸ್ ಅಲ್ಲಿ ಮುಗ್ಸಕ್ ಟ್ರೈ ಮಾಡ್ತೀನಿ. ರೀಸನಿಂಗ್ ಪ್ಲಸ್ GK, ಮ್ಯಾಥ್ಸ್ ಸ್ವಲ್ಪ ಟೈಮ್ ಹಿಡಿತೈತೆ ನೋಡೋಣ ಸರ್, ರೈಟಾ. ಸೊ ನಾಳೆ ಕ್ಲಾಸಲ್ಲಿ ನಿಮ್ಗೆ ಅಂತಂದ್ರೆ ಪ್ರಮುಖವಾಗಿ ಈ IC ಕಂಟಿನ್ಯೂ ಇರ್ತದ ಟೆಸ್ಟ್, ರೈಟಾ. ಅದ್ರ ಜೊತೆಗೆ ನಿಮ್ಗೆ ಏನ್ ಸಿಗುತ್ತೆ ಸರ್ ಅಂತ ಹೇಳಿದ್ರೆ ನಾಳೆ RPF ಸಂಬಂಧಪಟ್ಟಂತೆ ಅದ್ರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮತ್ತೆ ಜೊತೆಗೆ ಸರ್ ಏನಂತ ಹೇಳಿದ್ರೆ ರೀಸನಿಂಗ್ ಮತ್ತೆ ಸಪರೇಟ್ ಚಾಪ್ಟರ್ ವೈಸ್ ರಿವಿಷನ್ ಸರ್. ಸೇಮ್ ಐಸ್ ಹೆಂಗ್ ಮಾಡಿದ್ರೆ ಹಂಗೆ ರೀಸನಿಂಗ್ ಕೂಡ ಮಾಡೋಣ, ಎಲ್ಲ ಎಕ್ಸಾಮ್ ಹೆಲ್ಪ್ ಆಗಲಿ ಅಂತ ಚಾಪ್ಟರ್ ವೈಸ್ ಡೈಲಿ 20 ಕ್ವಶನ್ ತರ್ತೀನಿ ಅದರಲ್ಲಿ, ರೈಟಾ. 20 ಕ್ವಶನ್ ಪ್ರಿವಿಯಸ್ ಇಯರ್ ಮತ್ತೆ ಅಡಿಷನಲ್ ಆಡ್ ಮಾಡಿರ್ತೀನಿ, ತೊಂದರೆ ಬೇಡ ಸರ್. ನಮಗೇನು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಇವು 4 ಕ್ಲಾಸ್ ಅಂದ್ರೆ ರೆಗ್ಯುಲರ್ ಇರ್ತಕ್ಕಂಥದ್ದು ನಿಮ್ಗೆ, ರೈಟಾ. ಒಂದು RPF 41 ಸೆಟ್ ಇದೆ ಅಂದ್ರೆ 41 ಇದ್ರೆ 60 ಡೇಸ್ ಆಗುತ್ತೆ. ಒಂದು ಸಂಡೇ ರೀಸನಿಂಗ್ ಕ್ಲಾಸ್ ಇರೋದ್ರಿಂದ ಗ್ಯಾಪ್ ಆಗ್ಬೋದು. ಉಳಿದಂತೆ ಮ್ಯಾಕ್ಸಿಮಮ್ ನಿಮ್ಗೆ ಸೆಪ್ಟೆಂಬರ್ ಎಕ್ಸಾಮ್ ಇದೆಯಲ್ಲ ರೈಲ್ವೆ ಎಕ್ಸಾಮ್, ಅದ್ರ ಒಳಗಡೆ ಅವನ್ನೆಲ್ಲವನ್ನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಜೊತೆಗೆ ರಿವಿಷನ್ ಮಾಡಿ ಮುಗ್ಸಕ್ಕೆ ಟ್ರೈ ಮಾಡೋಣ ಸರ್. ಉಳಿದಂತೆ ಮತ್ತೇನಿದೆ ಸರ್, ಇವಾಗ ಇದೆಲ್ಲ ಪ್ರಾಪರ್ ಆಗಿ ಕ್ಲಾಸಸ್ ಏನು ನಡೀತದ. ಉಳಿದಂತೆ ನೀವೇನಾದ್ರು RPF ಮತ್ತು GDಗೆ ಸಂಬಂಧಪಟ್ಟಂತೆ GK ಬ್ಯಾಚ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಅಲ್ಲಿ. ಸೊ GK ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೋದು. ಇನ್ನು 23 ಇದೇ ಮಂತ್ 23ಗೆ ರೀಸನಿಂಗ್ ಬ್ಯಾಚ್ ಲಾಂಚ್ ಆಗ್ತಾ ಇದೆ. ವಿಶೇಷವಾಗಿ RPF GD ವೇಟ್ ಮಾಡ್ತಾ ಇದ್ದೀವಿ. GD ಅದೇ ಸೇಮ್ ಇರ್ತದೆ, ನೋ ಪ್ರಾಬ್ಲಮ್. ಬಟ್ ಕ್ವಶನ್ಸ್ ಅಂತ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾವೆ. RPF ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. 35 ಕ್ವಶನ್ಸ್ ಇದೆ ರೀಸನಿಂಗ್ ಸಂಬಂಧಪಟ್ಟಿದೆ. ಸೊ ಸದ್ಯಕ್ಕೆ RPF ಎಕ್ಸಾಮ್ ಇದೆ. RPF ಸಂಬಂಧಪಟ್ಟಂತೆ ರೀಸನಿಂಗ್ ಬ್ಯಾಚ್ 23 ಇಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ಯಾವ್ದಾದ್ರು ಜಾಯ್ನ್ ಆಗ್ಬೋದು. GK ಏನಿದೆಯಲ್ಲ 50 ಕ್ವಶನ್ಗೆ ಸಂಬಂಧಪಟ್ಟಂತೆ ರೈಲ್ವೇದು ಮತ್ತೆ 20 ಕ್ವಶನ್ 40 ಮಾರ್ಕ್ಸ್ ಏನು GD ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ GK ಬ್ಯಾಚ್ ರನ್ನಿಂಗ್ ಇದೆ, ನೀವು ಅದಂತೂ ಜಾಯ್ನ್ ಆಗ್ಬೋದು. ಉಳಿದಂತೆ PC PS ಯಾವ್ದಾದ್ರು ಎಕ್ಸಾಮ್ ಬರ್ತದೆ ಆಗ GK ಬ್ಯಾಚ್ ನೀವು ತಗೋಬಹುದು. ಅದು ಏನಂದ್ರೆ ಹೆಲ್ಪ್ ಆಗುತ್ತೆ. ನೀವು ಅಪ್ಲಿಕೇಶನ್ ಒಂದ್ಸರಿ ವಿಸಿಟ್ ಕೊಡಿ, ಅಲ್ಲಿ ಅಂತ ನಿಮ್ಗೆ ಪ್ರಾಪರ್ ಐಡಿಯಾ ಸಿಗುತ್ತೆ ಅದ್ರ ಬಗ್ಗೆ. ಉಳಿದಂತೆ ಇದ್ರದ್ದು PDF ಕಾಪಿ ಏನಿದೆಯಲ್ಲ ಅಪ್ಲಿಕೇಶನ್ ಇರುತ್ತೆ, ಲಿಂಕ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿ ಅಪ್ಲಿಕೇಶನ್ ಹಾಕೊಂಡು ಇದಕ್ಕೆ ಸಂಬಂಧಪಟ್ಟ PDF ನೋಡ್ಕೊಡ್ರಿ ಸರ್. ಇನ್ನು ಈ ಕ್ಲಾಸಲ್ಲಿ ಯಾವ್ದಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಳಿಸ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಟೆಸ್ಟ್ ನಂಬರ್ 3 ಅಲ್ಲಿ ಭೇಟಿ ಆಗೋಣ. ಜೊತೆಗೆ ಅಂದ್ರೆ ರೀಸನಿಂಗ್ RPF ಕ್ಲಾಸ್ ಬರುತ್ತೆ, ಚೆನ್ನಾಗಿ ನೋಡ್ಕೊಡ್ರಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ. ಇಂಟ್ರೆಸ್ಟ್ ಇದೆ ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಜಾಯ್ನ್ ಆಗಿ ಸರ್. ಓಕೆ, ಸೊ ಇದೆಲ್ಲ ಇಂದಿನ ತರಗತಿ ಕೆಲವೊಂದು ವಿಷಯಗಳಾಗಿತ್ತು ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೆ ಖುಷಿಯಾಗಿರಿ. ನಮ್ಮ ಕಡೆಯಿಂದ ಖರ್ಚಿನ ಸ್ಮೈಲ್ ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.